ಕೆಳಗಡೆ ಕೂತು ಊಟ ತಂದು ಕೊಡ್ತಾರೆ ಬರ್ತಾರೆ ನೋವಾಗಿದೆ ಕೆಳಗಡೆ ಬರ್ತಾರೆ ಹಳೆ ಬಲಿ ಬಿಡಿ ಸೈಡ್ ಸುಟ್ಕೊಂಡ್ಬಿಟ್ಟಿದೆ ಕಳ್ಳ ನಾಚಿಕೆ ಆಗುತ್ತೆ ಒಂದ್ಸರಿ ಹೇಳ್ಕಣಕ್ಕೆ ನಾಚಿಕೆ ಆಗುತ್ತೆ ಹೇಳ್ಕಣಕ್ಕೆ ಇವನು ಕೇಳಿ ಬೇಜಾರು ಮಾಡ್ಕೊಂತೀರ ಗೊತ್ತಿಲ್ಲ ಏನ್ ಗೊತ್ತಾ ಸಾಧಾರಣವಾಗಿ 5 ಅಡಿಗೆ ನೀರಿದೆ ಯಾರಿಗಾರ ಗೊತ್ತಾ 5 ಅಡಿಗೆ ನೀರಿದೆ 8 ಅಡಿಗೆ ವಿಗ್ರಹ ಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳಿದೆ ನನಗೆ ಗೊತ್ತಿರೋ ತಂದದೆ ಮೊನ್ನೆ ಡಿಸೆಂಬರ್ ತಿಂಗಳಲ್ಲಿ ಇಬ್ಬರು ನನಗೆ ಒಬ್ಬನಿಗೆ 22ನೇ ತಾರೀಕಿಗೆ ಒಬ್ಬನಿಗೆ 14 ವರ್ಷ ಅವನು ನನಗೆ 5 ಲಕ್ಷ ಕೊಡ್ತಾನೋ ನೀವೇನು ಹೊರಗಡೆ ದುರ್ಗಮ್ಮನ ನೋಡ್ತೀರ ಆ ಥರ ಮಗಿದ್ದಾನೆ ಇನ್ನೊಬ್ಬರು ನೋಡಿರ್ತೀರಿ ಇದೇ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ 7ನೇ ತಾರೀಕು ಒಬ್ಬ ಹುಟ್ಟಿರ್ತಾನೆ ಅವನಿಗೆ 14 ಸರಿ ಅವ್ನಿಗೆ 8 ವರ್ಷ ಅವನು 10 ವರ್ಷ ಹುಟ್ಟಿರ್ತಾನೆ ನನಗೆ ಯಾರು ಮಕ್ಕಳಿಲ್ಲ ಅಂತೀರ ಅವ್ನ ಮಕ್ಕಳು ಅವ್ನು ಹೆಂಗೆ ಗಂಗಮ್ಮಿದೆ ಹಂಗೆ ಮಕ್ಕಳು ಅವ್ನು ಚಿಕ್ಕಂದಿರ್ತಾರೆ ನೀವು ಎಲ್ಲಿದ್ದೆಲ್ಲ ಬಂದಿರ್ತೀರಿ ನಂಗೆ ಭಾಳ ಸಂತೋಷ ಬರ್ತೀರಿ ನಿಮ್ಮ ಮಟ್ಟಪಾಡಿಗೆ ಇಲ್ಲ ಇರಲಿ ನಿಮ್ಮ ಮಟ್ಟಪಾಡಿಗೆ ಬರ್ತೀರಿ ಎಲ್ಲಿಂದ ಬರ್ತೀರಿ ಹಣ ಕೊಡ್ತೀರಿ ಅಕ್ಕಿ ಕೊಡ್ತೀರಿ ಬೆಲ್ಲ ಕೊಡ್ತೀರಿ ಭಾಳ ಸಂತೋಷ ಆಗುತ್ತೆ ಕಾಣಿಕೆ ಡಬ್ಬಳ ದುಡ್ಡು ತುಂಬಿಸಿ ನಮ್ಮ ಮಟ್ಟನ ತುಂಬಿಸಿ ಹೋಗ್ತೀರಿ ಅದೇನು ನಂಗೆ ಬೇಜಾರಿಲ್ಲ ಆದರೆ ನಿಮ್ಮ ಮನೆ ಒಳಗೆ ಬರುವಾಗ ಇನ್ನೊಂದು ತಂದುಬಿಟ್ಟಿರ್ತೀರಿ ನೀವು ಅಹಂಕಾರ ಅಂತ ಒಂದು ಬಿಲ್ಡಪ್ ಅಂತ ಒಂದು ನಾನು ನನ್ನದು ನನ್ನಿಂದಲೇ ಒಂದು ದುರಾಂಕಾರ ತಂದುಬಿಟ್ಟಿರ್ತೀವಿ ಅದನ್ನು ದಯವಿಟ್ಟು ನಿಮ್ಮ ಮನೆ ಒಳಗೆ ಕಟ್ಟಿಗೆ ಬನ್ನಿ ಒಂದು ವೇಳೆ ಮತ್ತೆ ತಂದಿದ್ರೆ ಅದು ಚಪ್ಪಲಿ ಬಿಡಿ ಜಾಗ ಬಿಟ್ಟು ಬನ್ನಿ ಅದನ್ನ ಯಾವ್ದನ್ನ ನಾನು ನನ್ನದು ನನ್ನಲ್ಲಿ ಬಿಟ್ಟು ಬನ್ನಿ ಯಾಕೆಂದ್ರೆ ಎಂತ ಕೋಟಿಗಿರಂತ 2-3 ಗುಂಡಿಗೆ ಮುರಿದು ಉಂಟಾನೆ ರಸ್ತೆ ಆಕ್ಸಿಡೆಂಟ್ ಆದ್ರೆ ಯಾವನು ಕೇಳಿದ್ರೆ ಎಷ್ಟು ಕೋಟಿ ನೋಡಿ ಅವನ ತಾವ ಸರಿಗೆ ಎಸೆಯೋದು ಎಂತ ಮನೆಯೊಳಗೆ ಯಾವನು ಇಕ್ಕೋದಿಲ್ಲ ಎಂತ 8 ಕೋಟಿ ಮನೆ ಕಟ್ಟಿದ್ರು ಅಂದಾದ್ರೆ ಹೆಂಗ್ ಬೇಕಾದ್ರೆ ಬದುಕೋದು ನಾನು ತೋರಿಸಿದ್ದೀನಿ ನಮ್ಮ ಮನೆ ನೀವು ನೋಡಿ ನಾವು ಒಬ್ರು ಬಂದಿರೋದಿಲ್ಲ ಜನ ಕಮ್ಮಿ ಇದೆ ಜನ ಜಾಸ್ತಿ ಟೈಮ್ ಆಯ್ತು ಒಂದು 2 ದಿವಸ ಮಾತಾಡ್ತೀನಿ ಇದೇ ನಮ್ಮ ಮನೆ ಅಲ್ಲಿ ಏನು ಇಕ್ಕಿದೀವಿ ಅಲ್ಲಿ ಬಾಯ ಕಾಣುತ್ತೆ ಹೋಗಿ ನೋಡ್ಬೋದು ನೀವು ಚಿಕ್ಕ ಕರೆಂಟ್ ಸೀಟೆ ಕಂಡಿಲ್ಲ ಅಂತ ಬಳದಾರ ನಾವೆಲ್ಲ ಮಳೆ ಬಂದ್ರೆ ಜೋರಾಗಿ ಅಲ್ಲಿ ಹೋಗೋದಿಲ್ಲ ಅಲ್ಲ ಇಲ್ಲರ್ತಿತ್ತು ನಾವು ಮಕ್ಕಳಿದ್ದಾರೆ ನಮ್ಮ ಮನೆ ಅದೇ ಅದನ್ನ ಹಬ್ಬ ಬಮ್ಮ ಮ್ಯಾಪ್ ಕಂದ ಬನ್ನಿ ಬನ್ನಿ ಹೋಗಲ್ಲ ಕುತ್ಕೊಂಡು ಪಡ್ತೀನಿ ಊಟ ಬಾಮ್ಮ ಹೋಗೋ ಗಾಳಿ ಮಗುಗೆ ಹೋಗ್ಬೇಕು ಗೊತ್ತಾಗಲ್ಲ ಕಂದ ಹೋಗೋ ಕಡೆಗೆ ಹೋಗಪ್ಪ ಮಗು ಗಾಳಿಗೆ ಹೋರಮ್ಮ ಮಗು ಇದ್ದಂತಕ್ಕಂಥ ಯಾರು ಅವಶ್ಯಕತೆ ಇಲ್ಲ ಕುತ್ಕೊಳ್ಳಿ ನಾವು ಕೊಡ್ತೇವೆ ಅಂತ ನಡಿ ಮನೆ ನಡಿ ನೀನು ಬುದ್ಧಿಲ್ವ ನನಗೆ ನಡಿ ಬಮ್ಮ ಯಾವಾಗ ತಂಗಿ ಮಗು ನೋಡೋಗಿ ತಾಯಿ ಯಾರಕ್ಕೆ ನಡಿ ಮಗಳು ನಿನ್ ಕಂದ ಕೊಡ್ತೀನಿ 2 ಕೊಟ್ಟ ನಡಿ ಹೋಗಿ ಮಕ್ಕಳ ಕುತ್ಕೊಳ್ಳಿ ಮಗು ಅಂತ ಕುತ್ಕೊಳ್ಳಿ ಪರವಾಗಿಲ್ಲ ಹೋಗಂತ ಏನಾಗಲ್ಲ ಎಲ್ಲೋ ಹೋಗಲ್ಲ ಹೋಗಂದ ಎಲ್ಲೋ ಆಧಾರ್ ಕಾರ್ಡ್ ಮುಂದೆ ರೇಷನ್ ಕಾರ್ಡ್ ಮುಂದೆ ಸಿನಿಮಾ ಥಿಯೇಟರ್ ಮುಂದೆ ತಾಲೂಕು ಆಫೀಸ್ ಮುಂದೆ ಎಲ್ಲ ಸಾಯ್ತೀರಿ ಜನನೇ ಕೊಡಲ್ಲ ಹಾಸ್ಪಿಟ್ಲ್ ಕಾಯ್ತೀರಿ ಇಲ್ಲಿ ದೇವಸ್ಥಾನ ಆಡ್ತಿದ್ದೇವೆಲ್ಲ ಯಾಕಂದ್ರೆ ಇಲ್ಲಿ ಫ್ರೀ ದೇವಸ್ಥಾನ ಕಲ್ಲು ಕಟ್ಟಂಗಿಲ್ಲ ಮಣ್ಣು ಕಟ್ಟಂಗಿಲ್ಲ ಮರಕ ಕಟ್ಕೊಂಡಂಗಿಲ್ಲ ಎಣ್ಣೆ ಕಟ್ಟಂಗಿಲ್ಲ ಅರ್ಕಂಗೆ ಆಡ್ತೀರಿ ನೀವೆಲ್ಲ ನಿಮ್ಗೆಲ್ಲ ಬಂದ ತಕ್ಷಣ ಕಾರ ಒಬ್ಬರಿಗೆ ಸುಮ್ಮನೆ ರುಬ್ತಿದ್ರಿ ನಂದೇ ತಪ್ಪು ಅಲ್ವಾ ಕಾಯಿ ಕಟ್ಟರೆ 50 ರೂಪಾಯಿ ಅಂತ ಕಾಯಿ ಗೊತ್ತಿಲ್ಲ ಇಷ್ಟ ಕಾಯಿ ಮಾರ್ಕೆಟಲ್ಲಿ 50 ರೂಪಾಯಿ ಅಂತ 5 ಕಾಯಿ ಕಟ್ಟಲ್ಲ ದೊಡ್ಡ ಆಗ್ತದೆ ಫಾರಿನ್ ಹೊಲ್ಟಿದ್ದು ನಾ ಮೊನ್ನೆ ಸಹ ಮತ್ತೆ ಬೈಯರ್ ಯಾರಲ್ಲ ಅಂತ ವಾಪಸ್ ಬಂದೆ ಅಲ್ವಾ ಅಂದಾದ್ರೆ 5 ಅಡಿಗೆ ನೀರು 8 ಅಡಿ ವಿಗ್ರಹ ಮೂರ್ತಿ ಚರಿತ್ರೆಯಲ್ಲಿ ಎಲ್ಲೂ ಇಲ್ಲ ವಿಗ್ರಹ ತರ ಮಕ್ಕಳು ಹೆಂಗಿದೆ ವಿಗ್ರಹ ಹಂಗೆ ಮಕ್ಕಳಿದೆ ನನಗೆ ದಿಟ್ಟ ಅಲ್ಲೇ ಬಲಮುರಿ ಇಕ್ಕಿದ್ದಾರೆ ಆ ಒಂದು ಮರವಾಗಿ ಬೆಳಿತಾರೆ ಅಲ್ಲೇ ಇದೆ ಆಯ್ತಾ ನೀವು ಭಕ್ತರ ಹಳ್ಳ ಮಧುಕೆರೆ ಹಳ್ಳ ಆಟೋಮೆಟಿಕ್ ನೀರು ಬಂದ್ಬಿಡುತ್ತೆ ಯಾವ ಬರುತ್ತೆ ಗೊತ್ತಿಲ್ಲ ಯಾವ ಗೊತ್ತೇ ಇಲ್ಲ ಅದೇ ಮಾಯದಂತ ಮಳೆ ಬಂತಮ್ಮ ಅಂತ ಒಂದೇ ಒಂದು ಸೊಳ್ಳೆ ಒಬ್ರು ಭಕ್ತರು ಕಡಿಯೋದಿಲ್ಲ ಇಲ್ಲಿ ಕೊರೋನಾ ಬಂದಾಗ ಕಡಿತಿದ್ದು ಕಡಿತಪ್ಪ ನಾವು ಒಂದು ಯಾರಿಗೆ ಕಡಿತಾರೆ ಇದೇ ಕೊಡಲು ನೀವೇನಿಗೆ ದೇವಸ್ಥಾನ ಹೊಡಿತಿದ್ರು ಇನ್ನು ಬೇಜಾರು ಮಾಡ್ಕೊಂಡ್ಬಿಡ್ತೀರಿ ನೀವೆಲ್ಲ ಅವನು ಪುಣ್ಯಾತ್ಮ ದೇವಸ್ಥಾನ ಕಟ್ಟಿ ಪುಣ್ಯಾತ್ಮ ನಿಂತ ನೋಡಿ ಕಾಲ ಬಂದ ತಮಿಳ್ನಾಡಿಂದ ಬಾಯ್ಕೊಂಡು ನಮ್ಮನೆ ಕಾರ್ಪೆಂಟರ್ ಅವರೇ ಒಂದು ಮಂಚ ಮಾಡ್ಕೊಡ್ರೆ ಮಂಚ ಮೇಲೆ ಕೂತೀನಿ ಮಲಗಿಲ್ಲ ಅದೇ 18 ಜನ ನಾವು ಒಂದು 8 ರೂಮು ಮಿಕ್ಕರ 40 ಜನ ಇದೀವಿ ಜಾತಿ ಗೀತಿ ಇಲ್ಲ ಅಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮ ಮಿಕ್ಸ್ ಆಗಿದೆ ಅಂತವ ಪ್ರತಿಯೊಂದು ಧರ್ಮರು ಪ್ರತಿಯೊಂದು ಜಾತಿಯರು ಇದ್ದಾರೆ ಅಂತವ ಪ್ರತಿಯೊಂದು ರಾಜಕೀಯರು ಇದ್ದಾರೆ ಅಂತವ ಇಲ್ಲಿ ರಾಜಕೀಯವಾಗಿ ಯಾರು ಸಪೋರ್ಟ್ ಮಾಡೋದಿಲ್ಲ ಜಾತಿಯತೆ ಇರೋದಿಲ್ಲ ಧರ್ಮ ನಿಂದನೆ ಇರೋದೇ ಇಲ್ಲ ಅಲ್ಲಿ ಕೆಲಸ ಮಾಡೋದೇ ಸಾಕತ್ತ ನಮ್ಮನೆ ವೈರಿಂಗ್ ಮಾಡೋ ಪುಣ್ಯಪ್ಪ ಅಲ್ಲಿತ್ತ ನೋಡಿ ನೀವೆಲ್ಲ ಬರ್ತೀವಿ ನಾವು ಇವರು ಅಂತೀರಿ ಒಳಗಡೆ ಮಾತಾಡ್ತೀವಿ ತಡೆ ಹೊಡಿತಾ ಕೂತ ಮಾತು ಬರುತ್ತೆ ಅಂತ ಅಪ್ಪಂಗ ಸದೊಬ್ಬರು ಕಿಡ್ನಿ ಫೆಲದಲ್ಲಿ ಇಬ್ರು ಕೂಡ ತಡೆ ಹೊಡಿತಾವ್ರಲ್ಲಿ ಒಬ್ಬೊಬ್ರು ಒಂದು ವಿಚಿತ್ರವಾಗಿ ಊರರಿದ್ದಾರೆ ನಾವು ಲಿಂಗಾಯತರಿದ್ದಾರೆ ಗೌಡರಿದ್ದಾರೆ ಶೆಟ್ರು ಇದ್ದಾರೆ ಎಲ್ಲ ಜನಾಂಗಿದ್ದಾರೆ ಮುಸ್ಲಿಮಾನರು ಇದ್ದಾರೆ ಅವರೇ ಫೋಟೋ ಕತ್ತಂತ ಅಂದಾದ್ರೆ ಅಲ್ಲಿ ಏನು 3 ಮೆಟ್ಲು ಹತ್ತಿರಿ ಮೆಟ್ಲು ಹತ್ಕೊಂಡು ಅಲ್ಲೇ 16 ನಿತ್ಕೊಂಡು ನೀರು ಬರ್ತದೆ ಅದೇ ದೇವ್ರು ಕೂತಿದ್ದಾರೆ 3 ಮೆಟ್ಲು ಹತ್ತಿ ಬಲಗಡೆ ತಿರುಗಿ ಸಣ್ಣ ಗುಂಡೆ ಒಳಗೆ ದೇವ್ರು ಸಿಕ್ಕಿದ್ದು ಅಲ್ಲಿ ಯಾರು ನೋಡೋದಿಲ್ಲ ಬಾವಿ ನೋಡೋದಿಲ್ಲ ಕಲ್ಲು ನಮಸ್ಕಾರ ಮಾಡೋದಿಲ್ಲ ಯಾಕಂದ್ರೆ ಎಲ್ಲೆಲ್ಲ ಹೋಗಿ ಹೊರತಿಂಬರ ಹೋಗ್ತೀರಿ ಅಲ್ಲಿ ಬಾರಸ್ತಾರ ರಂಡ ಮೇಲೆ ಅಲ್ಲಿ ನಮಸ್ಕಾರ ಮಾಡ್ಕೊಂಡ್ ಬರ್ತೀರಿ ಇಲ್ಲಿ ಬಂದು ಯಾರು ನಮಸ್ಕಾರ ಮಾಡೋದಿಲ್ಲ ಹೆಣ್ಮಕ್ಳು ಒಂದು ಬ್ಯಾಗ ಮೊಬೈಲ್ ಇಕ್ಕೊಂಡು ಗಂಡು ಮಕ್ಳು ಒಂದು ಎಣ್ಣೆ ಒಂದು ಚೇಣಿಕೆ ತಿಂದು ದೇವ್ರಿಗೆ ಒಂದು ಕಿಸ್ ಹೊಡೆದಿಲ್ಲ ಅಲ್ಲಿ ಹೋಗಿ ಬಾ ಅಂತ ಕರೆಯೋದು ಅಲ್ಲಿ ಬರಲ್ಲ ಅಂದ್ರೆ ದೇವ್ರು ಅಲ್ಲಿ ಬಂದು ನಮ್ಗೆ ಕರೆಯೋದು ಅಲ್ಲೇ ನಮ್ಮ ತಮ್ಮಗಳು ಕರೀತಾರೆ ಕೇಳ್ತಾರೆ ಸ್ವಾಮಿ ಕಾಸು ಬರ್ತಾರ ಅಂತ ಇಷ್ಟೇ ಕೇಳೋದು ಏನು ಕೇಳೋದಿಲ್ಲ ನಿಮ್ಮ ಅಪ್ಪ ಅಮ್ಮ ರೋಡಿಗೆ ಸಿಗ್ತೀರಿ ನಿಮ್ಮ ಮಕ್ಕಳೆಲ್ಲ ಇರ್ತವೆ ಬರೀ ಕಂಡ ಮೇಲೆ ಸುದ್ದಿ ಮಾತಾಡ್ತೀರಿ ಬಿಗ್ ಬಾಸ್ ಹೊತ್ತು ಮೊಬೈಲ್ ಹೊತ್ತು ಸೀರಿಯಲ್ ಹೊತ್ತು ತಲೆಕೆಟ್ಟ ಹೊತ್ತು ನಿಮಗೆಲ್ಲ ಅದು ಬರೋ ಮನೆ ಕಟ್ಟಿರ್ತೀರಿ ಮಗು ಹೊಳುತ್ತೆ ಅಂತ ಬರ್ತೀರಿ
ಸಾಲ ಮಾಡ್ದಂಗಿರಿ ಏನಾಗೋದಿಲ್ಲ, ಅದೇ ಮನೆ ನೋಡ್ಕೊಂಡ್ರಿಗೆ ಒಂದು 12 ಲಕ್ಷ ಅಷ್ಟೇ, ಒಂದು 18 ಜನ ಕಟ್ಕೊಂಡಿವಿ. ಕಾರ್ಗಳು ನೋಡಿ ಅಲ್ಲೇ ಇರ್ತವೆ, ಬಂಡವಾಳ ಇದ್ದಾವು, ಆಗುತ್ತಾ? ಮಂಚ ಬಾಳಕ್ಕೆ ಒಂದು ಸಣ್ಣ ಗುಡಿ ಸಾಕು, ತಿನ್ನಕ್ಕೆ ಇಷ್ಟೇ ಸಣ್ಣ ಸಾಕು, ಹಾಕ್ಕೊಳಕ್ಕೆ ಒಂದು ಬಟ್ಟೆ ಸಾಕು. ಏನತ್ತಮ್ಮ? ಆರೋಗ್ಯ ಇದ್ದಂತ ದೊಡ್ಡ ಶ್ರೀಮಂತ, ಯಾರ ಬಗ್ಗೆ ಮಾತಾಡೋ ದೊಡ್ಡ ಗುಣವಂತ. ಸಾಲ ಮಾಡಿದ್ರು ಹೇಗೆ, ಸಾಲ ಮಾಡಿದಿರೋನು ತಂದೆ ಜೊತೆಗೆ ಸಾಲ ಮಾಡದೇ ಇರೋನು ಯೋಗ್ಯವಂತ ಅಂತ ಕರಿತೀನಿ ನಾನು. 3 ಇರಬೇಕು, ಡಿಗ್ರಿಗಳು 3 ಓದಿ. ತಾಯಿ ತಂದೆ ಅಂದ್ರೆ ಏನು 1 ಡಿಗ್ರಿ, 2 ಕಂಡ ಬಗ್ಗೆ ಮಾತಾಡಬಾರ್ದು, 3 ಸಾಲ ಮಾಡಬಾರ್ದು. 3 ಡಿಗ್ರಿ ಓದಿ, ನೀವೇನೋ ಓದಿ. ಈಗ ಒಂದು ಡಿಗ್ರಿ ಓದಂಗೆಲ್ಲ ಇಲ್ಲದೇ ಇಲ್ಲ ನಮ್ಮ ಮಕ್ಕಳಿಗೆ. ಮಗನೇ ಬರಲ್ಲ ಈಗ 50 ಮಗಳು ಮದುವೆ ಮಾಡ್ತೀನಿ ಅಂತ, ಮಗ ಮನೆ ಮಲಗಿರ್ತಾನೆ. ಮಗಳೇ ಬರಲ್ಲ, ಮಗು ಆಗುತ್ತೆ, ಮಗಳು ಬಿಸಿ ಇರ್ತಾವೆ, ಆಮೇಲೆ ಬರಲ್ಲ ಅಂತಾರೆ. ಏನ್ ನಡ್ಕೊಂಡ್ಬಿಟ್ಟು ಬಂದು ಅರಬರ್ದ ಮನೆ ಕಟ್ಟಿ ಮಿಕ್ಕಿ ಮೇಲೆ ಅವ್ರು ಕಟ್ಟಬೇಕು. ಲೋಕಾಯುಕ್ತ ಬಂದು ಕಲ್ಲಾಕೋಯ್ರಪ್ಪ, ಕಲ್ಲು ಕೊಂಡಿಸಿ ಅಲ್ಲಿ ಕಲ್ ಮೇಲೆ ಕೊಟ್ಟಿಸಪ್ಪ ಅಂದ್ರೆ ಕಲ್ಲು ಬಿಡಿಸ್ಬನ್ನಿ ಅಂತ ಕರೆಯೋದು ನಮ್ಮನ್ನ. ಹೆಂಡತಿ ಕುಡಿಸಿ ಗಂಡ ಬಂದು ಲೇಟ್ ಆಗುತ್ತಾ ಅಂತ ಮಾತಾಡ್ಸಿಂತಾನೆ, ಗಂಡು ಕುಡಿಸಿ ಹೆಂಡತಿ ಬಂದ ಲೇಟಾ ಅಂತಾಳೆ. ಟ್ರೈನ್ ಹೋಗುತ್ತೆ, ಬಸ್ ಹೋಗುತ್ತೆ ಅಂತ ಜೀವನೇ ಹೋಗುತ್ತಲ್ಲ, ಏನ್ ಮಾಡೋದು? 200 ರೂಪಾಯಿ ಸೀಟು, 50 ರೂಪಾಯಿ ಲೆಕ್ಕ ತೊಡಗ್ತಾನೆ ನಮ್ಮಡು. ಯಾವನೊಬ್ಬ ಜಾಸ್ತಿ ಕೇಳ್ತಾನೆ, ಎಲ್ಲರೂ ಕೇಳೋದಿಲ್ಲ. ಸಂಪನ್ನ ಫ್ರೀ ಬಿಟ್ಟಿದ್ದು ನಾನು ಮಂತ್ರಿ ಗೊತ್ತಿರೋದಿಲ್ಲಲ್ಲ. ಇಲ್ಲಿ ಬಂದಾರಲ್ಲ ಒಂದು ಬಸ್ಸಕ್ಕೆ ಮುಂದೆ ಒಂದು ನನ್ನ ಟ್ರೈನ್ ಹೋಗುತ್ತೆ, ಬಸ್ ಹೋಗುತ್ತೆ ಅನ್ನೋ ಯಾರೋ ಉದಾಹರಣೆ ನಮ್ಮ ಅಮ್ಮಂತರು. ಒಬ್ಬೊಬ್ರಿಗೆ ಹೋಗೋದೊಂದು ನಿಲ್ಸ್ಬಿಟ್ಟೆ ಆಯ್ತಾಗೆ. ಆಟಿಂಗ್ ಇಲ್ಲ ಅನ್ಕೊಂಡ್ರ ಅವ್ನಿಗೆ ಸರಿ ಕನ್ನಡ ಬರಲ್ಲ, ನಡೆದ್ ಮಾತ್ಕೊಂಡು ಡಗ್ಬಿಡ್ತೀನಿ ನೀವೆಲ್ಲ. ಆಲ್ಟ ಆದ್ರೆ ಮಗುಳ್ತಾ ಇದ್ದಿಂದ ಬರೋದು ನಮ್ಮ ಹತ್ರ. ಬಿಸಿನೀರು ಕೊಡಿ ಅನ್ನೋದು, ಜೋಕಾಲಿ ಹಾಕಿ ಅನ್ನೋದು, ಆಮೇಲೆ ಬೆಂದನ ಒಳ್ಳೆ ಹಾಸಿ ಕೊಡಿ ಅನ್ನೋದು, ಒಳ್ಳೆ ದಿನ ಕೊಡಿ. ಬೆಳಗ್ಗೆ ಬಿಸಿನೀರು ಕೊಡ್ಬೇಕು ನಿಮ್ಗೆ. ಬೆಳಗ್ಗೆ ಹಾಲನ್ನ ಮೊಸರನ್ನ ಕೊಟ್ಟರೆ ಮಗು ಹಾಲನ್ನ ಉಂಡಲ್ಲ, ಅದು ಜರ್ಕೊಳತ್ತೆ. ಇಡ್ಲಿ ಕೊಡಿ ಅಂತ ನಾವು ಕೊಡ್ಬೇಕು ಇಡ್ಲಿಯ. ಬಾತ್ರೂಮ್ ನಿಂತ್ಕೊಂಡ್ರಪ್ಪ ಗಿದ್ದಾಕ್ಬಿಟ್ರೆ ಗುಣಾತ್ಮರ ಹೆಣ್ಮಕ್ಳು ಬಂದಾರಲ್ಲ, ನೀರ್ ಹಾಕ್ಬಂದು ನಮ್ಮನ್ನೇ ಕರೆದ್ಬಿಟ್ರೆ, ನಮ್ಮಂಗಾರ ನಮ್ಮ ಅಪ್ಪನ್ನೇ ಕರೆದ್ಬಿಟ್ರೆ ಕಿತ್ತಾಕಿದೀವಪ್ಪ. ದೇವ್ರ ಬಾಯಿ ನೋಡ್ಬೇಕು ನಾವು, ಯಾರಿಗಾರ ಒಬ್ರಿಗಾರ ಮನ್ಸಿದ್ಯಾ ಇಲ್ಲ ಬರೀ ಬಿಲ್ಡಪ್ ಇದೆಯಾ? ಅಲ್ಲಿ ಕುತ್ಕೊಂಡು ಮೊಬೈಲ್ ಇಕ್ಕಿಂತೀರಿ, ಅಲ್ಲೇನ್ ಬರುತ್ತೆ ಇಲ್ಲೇನ್ ಬರುತ್ತೆ ಅಂತೀರಿ. ಅಲ್ಲಿ ಬಾಯಿ ನೋಡ್ಬೇಕು ಅಂತ ಬಿಟ್ರೆ ಬಣ್ಣೆ ತೆಗೆಯೋದು, ಡೈಪರೇಷನ್ ಎಲ್ಲ ಲಾಕ್ ಮಾಡಿದೇವಪ್ಪ. ಸುತ್ತಾರಕ್ಕೆ ಬಿಡೋದಿಲ್ಲ, ಅಲ್ಲೇ ಗಲೀಜು. ಇನ್ನೂ ಹೇಳ್ಬೇಕು ಅಂತ ಬೇಜಾರಾಗ್ತೀರಿ. ಕನ್ನಡ ಅಷ್ಟು ಕಲ್ತಿಯಾನೆ. ಅವ್ನ ಮನೆ ಯಾರೊಬ್ರು ಬಂದು ಎಲ್ಲಿ ಕರ್ಕೊಂಡು ಹೋದ್ರಪ್ಪ? ಲೆಟ್ರಿನ್ಗೆ ಹೋಗ್ತೀನಿ, ಮಗು ಕರ್ಕೊಂಡು ಹೋಗಿ ಬನ್ನಿ ಅಂತ ಕರಿತ ಕೂತಾಗ ಅವ್ಳು ಯಾರಪ್ಪ, ಇವನ್ ಪೂಜಾರನ್ನ. ಮಗು ಸ್ವಲ್ಪ ಬಾಪಲ್ಲಿ ಮತ್ತೆ ಕರ್ಕೊಂಡು ಹೋಗುವಂತವಂತೆ. ನೋಡಿ ಹೆಂಗಿದ್ದು ನೀವೆಲ್ಲ ಮಗುಳತ್ತೆ ಅಂತ ಬರ್ತೀರಾ? ಎಷ್ಟು ಜನ ಮಕ್ಕಳು ಹೇಳ್ತಾ ಇಲ್ವಲ್ಲಪ್ಪ? ಎಷ್ಟು ಜನ ಮಕ್ಕಳೇ ಇಲ್ಲ, ಎಷ್ಟು ಜನ ಮಕ್ಕಳು ನಡೀತಾನೆ ಇಲ್ಲ. ಒಂದ್ ಮಗುಳುತ್ತಂತೆ, 6 ಜನ ಮಕ್ಕಳು 10 ಜನ ಮಕ್ಕಳು ಸಾಕಾರ ಎಲ್ಲ ಕೂಲಿ ಮಾಡೋರು. ಈಗೆಲ್ಲ ಒಂದೇ ಮಗು ಅಳುತ್ತೆ, ಅದೆಲ್ಲ ಆಸ್ತಿಗಿರುತ್ತೆ, ವಾರಕ್ಕೊಂದು ಕುಂದಿರುತ್ತೆ, ಅದು ಅಳುತ್ತೆ ಅಂತ. 9 ಗಂಟೆ ಪೂಜೆ ಅಲ್ರಪ್ಪ, ಬೆಳಗ್ಗೆ ಪೂಜೆ ಇದೆ. 9 ಗಂಟೆ ಯಾಕೆ ನಿಮ್ಮ ಮಕ್ಕಳು ನೀವು ಆಡೋದು ನಾವು ಆಡಿಸ್ಬೇಕಲ್ಲ? ನಿಮ್ಮ ಮಕ್ಕಳು ಬನ್ನಿ, ಮಗು ಆಡಂಗಿಲ್ವಾ ಅಂತಾರೆ. ಆಡ್ಸಿ ಇಲ್ಲಿ ಫೋನ್ ಇಟ್ಕೊಬೇಡಿ ಅಂತ ಹೇಳಿದೀವ. ಇಟ್ಕೊಳ್ರಿ, ದೇವಸ್ಥಾನ ಎತ್ತಿ ಫೋನ, ದೇವ್ರ ಮುಂದೆ ಎತ್ತಿ ಫೋನ. ದೇವಸ್ಥಾನ ಇದೀನಿ, ಯಾರೋ ನಿಮ್ಮ ಮನೆಯವ್ರು ಫೋನ್ ಮಾಡಿರ್ತಾರೆ, ನಿಮ್ಮ ಗಂಡ ಹೆಂಡತಿನ ಮಾವನ ತೊಗೊಂಡು ಎತ್ತಿ ದೇವಸ್ಥಾನ ಇದೀನಿ ಮಾಡ್ತೀನಿ ಆಮೇಲೆ ಕಟ್ ಮಾಡಿ ನಾವು ಬೈಯಲ್ಲ. ಏನಾರು ಅರ್ಜೆಂಟ್ ಇದೆಯಾ ಒಂದು ಕೆಳ ಮಾತಾಡಿ, ಮೈಂಡ್ ತಗೊಳ್ಳೋದು. ಏನೋ ತಮ್ಮ ಕರೆಕ್ಟೇನಾ? ಅಲ್ಲೇ ಫೋನ್, ನಮ್ಗೆ ಫೋನ್ ಬರಲ್ವಾ? ಇಲ್ಲ ವಿಡಿಯೋ ಕಾಲ್ ಬಂದು ಇಟ್ಕೊಳ್ಳೋದು. ಆಮೇಲೆ ಮೊನ್ನೆ ಯಾರೋ ಪುನಃ ಬಂದ್ರೆ ಒಳಗೊಂಡು ತಳ್ಳು ಬೆಳಗಿದ್ರು. ಅವಳಿಗೆ 6 ಗಂಟೆ ಸಾಯಂಕಾಲ ಫೋನ್ ಬಂದಿತ್ತು ಭಾನುವಾರ, ನಾಳೆಗೆ 8 ಗಂಟೆಗೆ. ಭಾನುವಾರ ಸಾಯಂಕಾಲ 6 ಗಂಟೆ ಫೋನ್ ಬರುತ್ತೆ. ಆಫೀಸ್ ಫೋನ್ ಬರುತ್ತೆ ನನಗೆ ಅಂತ. ನಾವೇನು ಆಫೀಸ್ ನೋಡೇ ಇಲ್ಲ, ನಾವೇನು ಓದೇ ಇಲ್ಲ, ನನಗೆ ಗೊತ್ತೇ ಇಲ್ಲ. ನಾನೊಂದು 8 ವರ್ಷ ಸುಮ್ಮನೆ ಮಾತಾಡ್ತೀನಿ ಅಲ್ವಾ? ನಾನು ಲಾರಿ ಡ್ರೈವರು, ಬಸ್ ಡ್ರೈವರ್, ಆಟೋ ಓಡಿಸ್ತೀನಿ, ವೆಲ್ಡಿಂಗ್ ಶಾಪ್ ಕೆಲಸ ಮಾಡ್ತೀವಿ. ನಾವು ಲೋಡ್ ತಗೊಂಡು ಜೀವ ಮಾಡಿದೀವಿ. 13 ರೂಪಾಯಿಂದ ವೆಲ್ಡಿಂಗ್ ಶಾಪ್ ಕೆಲಸ. ನಮ್ಮ ಅಪ್ಪ 2 ರೂಪಾಯಿ ಬಂದಿದ್ದ. ಕೂಲಿ ಮಾಡೋದು ಏನ್ ಬೇಕು ಎಲ್ಲ ಕೆಲಸ, 2 ಕೆಲಸ ಬಿಟ್ಟು ಎಲ್ಲ ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡೋದಿಲ್ಲ, ಕಂಡ್ರ ಬಗ್ಗೆ ಮಾತಾಡೋದಿಲ್ಲ. ನಾನು ಸಮಾರಂಭಕ್ಕೆ ಹೋಗಲ್ಲ, ಸನ್ಮಾನಕ್ಕೆ ಹೋಗೋದಿಲ್ಲ. ಸಾಮ್ಯಾರ ಅಂದ್ರ ಬಟ್ಟೆ ಯಾರೋ ಕೊಟ್ರೆ ಹಾಕೊಂಡೆ ಅಷ್ಟೇನೆ. ಇಂಥ ಬಟ್ಟೆ ಅಂತ ಏನ್ ಕೇಳಿದ್ವಿ, ಟ್ಯಾಕ್ಸ್ ಸಿಕ್ತು ಹಾಕೊಂಡೆ. ಸ್ವಾಮಿಯರ್ ಅಂತ ಮಾಡಿರೋದು ಮೇಬೂಬ್ ಅಂತ, ಮಗನ ಮಾತು ಬರುತ್ತೆ. ನನ್ನ ಹೆಸರು ರಾಮಚಂದ್ರ ಅಂತ, ರಾಮದುರ್ಗ ಅಂತ ಹಾಕೋದು ಫೋಟೋ. ಪ್ರತಿಯೊಬ್ಬರು ಬಂದು ವಿಡಿಯೋ ಮಾಡೋರು ನಾವು ಅಂದ್ಕೊಂಡ್ರ ಯೂಟ್ಯೂಬರ್ ಬಂದಾರ ನೋಡಿ, ಹಿಂಗೆ ಬರ್ತಾರೆ. ನಾನೇ ನನ್ನ ಬಗ್ಗೆ ಹಾಕ್ರಿ, ನೀವು ಯಾರೋ ಬರ್ರಿ, ನೀವು ಯಾರೋ ಹೋಗ್ರಿ, ನೀವು ಕೊಳ್ಳಿಯನ್ನು ಕಟ್ಕೊಂಡ್ರೆ ಮೈಯನ್ನು ಕಟ್ಕೊಂಡ್ರೆ ಯಾವುದೇ ಇಲ್ಲ. ನಾನು ತಡೆ ಬಡಿ ಒಂದು 5 ರೂಪಾಯಿ ಇಸ್ಕೊಂತೀವಿ ನಿಮ್ಗೇನು ತಲೆಗಿದ್ರೆ. ಒಬ್ರಿಗಷ್ಟೇ, ಕುಟುಂಬ ಅಷ್ಟೇ. ಫ್ರೀ ಕೊಟ್ರೆ ಅಲ್ಲೂ ಗಲಾಟೆ. ಅಂತಗಳು ಕೊಡ್ತಿದ್ವಿ ಗಲಾಟೆ. ನೀರು ಕೊಡ್ತಿದ್ವಿ ಗಲಾಟೆ ಕಂಡ್ರಯ್ಯ, ಕುಡಿಯೋ ನೀರು ಕೊಡ್ತಿದ್ವಿ ಹ್ಯಾಂಡಿಕ್ಯಾಪ್ ಪೇಷಂಟ್, ಅಲ್ಲೂ ಗಲಾಟೆ. ನಾವು ಒಂದು ಕೊಟ್ರೆ 2 ಹ್ಯಾಂಡಿಕ್ಯಾಪ್ ಜೊತೆ ಇರೋ ನಂಗೊಂದು ಕೊಡಿ, ಕೈ ನೈತೆ ಎಲ್ಲ ಶುರುವಾಯ್ತು. ನಿಲ್ಸ್ಬಿಟ್ಟಿದ್ಯಪ್ಪ ಪುಣ್ಯಾತ್ಮರ ನಗ್ತಿರಲ್ಲ. ಪುಣ್ಯದ ಬಾವಿ ನಮ್ಮ ನೀರಿರ್ಲಿಲ್ಲ, 5 ಅಡಿಗೆ ನೀರು ಸಿಕ್ಕಿದೆ. ಮಕ್ಕಳಂಗಿದೆ ಗೊತ್ತಾ, ತಲೆ ಕೆಟ್ಟೋಗ್ಬಿಡುತ್ತೆ ನನಗಿದೆ ಕೈ. ಎಂತೆಂತ ಹುಷಾರಾರ ನನ್ನ ಹಾಸನ ಡಾಕ್ಟರ್ 2 ಹೆಂಡತಿ ಹುಷಾರ, ಮಗನ ಹುಷಾರಾಯ್ತಿ ಅಂತ ಹೇಳ್ತಾರೆ. ನಾನು ನಂಬೋದಿಲ್ಲ. ಕೇರಳ ಮಹಾರಾಜರು ನಡ್ಕೊಂಡು ಹೋಗ್ತಾರೆ ಇಲ್ಲಿಂದ. ಸಿನಿಮಾ ನಟರು ದೇಶ ಉಚ್ಚಾರ ಮಾಡಿ ನೀವು ಬಂದು ಕೂಗಾಡ್ತೀರಿ. ಎಲ್ಲರಿಗೂ ಗೌರವ ಕೊಡಿ, ಅದು ಉಚ್ಚರಂಗ ಆಡ್ಬೇಡಿ. ನಮ್ಮ ನಟರ ಮೇಲೆ ನಮ್ಗೆ ಗೌರವ ಇದೆ, ಪ್ರತಿಯೊಬ್ಬರ ಮೇಲೂ. ಉದ್ದಾಡ್ಬೇಡಿ ನಮ್ಮ ಬಾಸು ನಿಮ್ಮ ಬಾಸು ಅಂತ. ಎಲ್ಲರೂ ಒಂದೇ, ಅವ್ರಿಗೆ ಗೌರವ ಕೊಡೋಣ ಅಷ್ಟೇ. ಅರ್ಥ ಆಗುತ್ತಾ? ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಗೌರವ ಕೊಡಿ. ನಿಮ್ಮ ಅಪ್ಪ ಅಮ್ಮನ ಹೀರೋ, ನಮ್ಮ ಅಪ್ಪ ಹೀರೋ, ನಮ್ಮ ಅಮ್ಮ ಟೀಚರು. 9 ಗಂಟೆ ಮೇಲೆ ಬಂದ್ರೆ ನಮ್ಮ ಅಪ್ಪ ದುರ್ಗಮ್ಮನ ಸತ್ತ ತಿನ್ನ ಸತ್ತು ಬರೆ ಆಗ್ತಾ ಇದ್ದ. ನಮ್ಮಮ್ಮ ಹೊಡೆಯೋಳು, ಅದಕ್ಕೆ ಒಳ್ಳೆ ಬುದ್ಧಿಗೆ ಒಂದೇ ಒಂದು ಹ್ಯಾಬಿಟ್ ಮಾಡೋದಿಲ್ಲ. ನಮ್ಮ ಅಕ್ಕ ಅಲ್ಲಿ ಅಂಗಡಿ ಇರೋಳು, ಸ್ವಂತ ಅಕ್ಕ ತಂಗಿದಳಲ್ಲಿ. ಇವೆಲ್ಲ ಅಂತಮ್ಗಳು ಮಕ್ಕಳು ನಾವೆಲ್ಲ ಓದಿದೀಪ, ಭಾಳ ಓದಿ. ನಾವು ಸಿದ್ಧಿ ಫೇಲ್ ಆಗುತ್ತೆ ಅಂತ ಅಲ್ಲಿ ತೀರ್ಥ ಕೊಡ್ತಾ ಕೂತ ನೋಡಿ ನಮ್ಮ ಭಟ್ರು. ಆಯ್ತಾ, ಹೆಣ್ಣು ಕೊಡ್ತೀರಾ ಅಂದ್ರೆ ಬೆಂಗಳೂರಿಗಿಲ್ವೋ ಮೈಸೂರಿಗಿಲ್ವೋ ಡೈವರ್ಸ್ ಕೊಡೋಲ್ಲ ಮುಂಚೆನೇ ಕೇಳ್ತೀವಿ. ನಮ್ಮ ತಮ್ಮ ಎಣ್ಣೆ ಕೊಡಲಿಲ್ಲ, ಯಾರೋ ಪಾಪ ಬಂದು ಗೌಡ್ರು ನಾವು
ಯಾರ ಪುಣ್ಯಾತ್ಮ ಒಬ್ಬ ಹೊಲಕಿರದ ಗಿಲ್ಕಿನಿಂದ ಬಂದ ಕಿಡ್ನಿ ಎಲ್ಲ ರೆಡಿ ಮಾಡಿದೆ ನಮ್ಮನೆ ಕೆಲಸಕ್ಕೆ ಸೇರ್ಕೊಂಡು ಮಗಳನ್ನೇ ಕೊಟ್ಟ ಸುಖವಾಬತ್ತಿಯರು. ಈಗ ನೀವೆಲ್ಲ 3 ತಿಂಗಳು ಡೈವರ್ಸ್ ಚೆನ್ನಾಗಿ ಓದಿಸಿ ಕಳ್ಸೋದು ಕೆಲಸಕ್ಕೆ ಇಬ್ರು ಗುದ್ದಾಡೋದು ಮನೆಗೆ ಬರೋದು. ಒಂದೇ ಮಗು ಒಬ್ಬಳೆ ಮಗಳು ಮನೆಗಿರ್ತಾಳೆ ಅಲೆ ಮೇಲೆ ಬಿಟ್ಟು ಬರ್ತಾನೆ. ಒಬ್ಬನೇ ಮಗ ಕುಡುಮಲ್ಗಿತ್ತು ಹೊರಡಿರ್ತಾನೆ. ಆಮೇಲೆ ಸರಿ ಇಲ್ಲ ಅಂತ ಹೇಳೋದು ಕಂಡವ್ರ ಮಕ್ಕಳನ್ನ. ನಿಮ್ಮಗ ಸರಿ ಹೇಳೋದೇ ಇಲ್ಲ. ಅಲೆಮೆ ಸರಿ ಇಲ್ಲ ನಿಮ್ಮ ಮಕ್ಕಳು ಸರಿ ಇದೆ. ನಮ್ಮ ಜನಗಳು ಬೇರೆ ಅಪೋಸೋದು ಸರಿ ಮಾಡಿ. ಆಮೇಲೆ ಟೈಮ್ ವೇಸ್ಟ್ ಮಾಡ್ಬಿಡ್ರಪ್ಪ. ದಯವಿಟ್ಟು ಟೈಮ್ನೇ ವೇಸ್ಟ್ ಮಾಡಬೇಡಿ. ವಿತ್ತಿನ ಸೆಕೆಂಡ್ ಸತ್ತೋಗ್ಬಿಡ್ತೀರ. ಸಾವು ಅಂತ ಬಂದು ಯಾರು ಬದುಕಾಗೋದಿಲ್ಲ. ದಯವಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ನೀವು ಯಾರು ಬರದಾರ ನಾನು ಎಲ್ಲ ಕಡೆ ಬರ್ರಿ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತಾರೆ. ನಾನು ಬರಬೇಡಿ ಅಂತ ಹೇಳ್ತೀನಿ. ಸಿದ್ಧವಾದ ಮಾತ್ರ ಬನ್ನಿ. ನಂಬಿಕೆ ಇದ್ದಾರೆ ಬನ್ನಿ. 100 ಜನ ಬಂದ್ರೆ ಪ್ರಯೋಜನಕ್ಕಿಲ್ಲ. 10 ಜನ ಬರೋದು ಸಾಕು. 9 ಗಂಟೆ ಮಾಡಿದ್ದು ಆಲ್ಟಿನ್ ತಂದಿದ್ದು ಅದಕ್ಕೋಸ್ಕರ ಬಂದೆಲ್ಲ ಅಪ್ನೇ ಆಗೋದು. ಯಾರ ಬಡಪಾಯಿಗಳು ಏನೋ ಕೇಳ್ತಾರೆ. ದೇವಸ್ಥಾನ 90% ಪೇಷಂಟ್ ಬರ್ತಾರೆ. ಅಪ್ನೇ ಆಗೋದು ಗುಡ್ಡ ಬಿಟ್ಟಿದ್ದೀನಿ ಈಗಲೂ ಗಲಾಟೆ ಮಾಡೋನು ಲೇಟಾ ಅಂತ. ಅದರಲ್ಲೂ ಮೊನ್ನೆ ಯಾವನೋ ಬಂದಾನೆ ಬ್ರೈನ್ ಟ್ಯೂಮರ್ ಅಂತ ಗಂಟೆ ಅಂತ ಹೇಳ್ತಾ ಕೂತಾರೆ. ಮಗು ಸಣ್ಣ ಮಗು ಅಂತ 1 ತಿಂಗಳು 20 ಮಗು. ನಾನು ಹೇಳ್ತೀನಿ ನಂಗೊಬ್ಬ ಡಾಕ್ಟರ್ ಮಗು ನೋಡಿರಲಿಲ್ಲ. ಇಲ್ಲ 15 ವರ್ಷ ಮಗಳಿಲ್ಲ. ಅವತ್ತೇ ಬರ್ತಾನೆ ತುಂಬಿದ ಗರ್ಭಿಣಿ ನಮ್ಮ ಹೆಂಡತಿ ಮಗು ತಿರೋಗ್ಬಿಟ್ಟಿತ್ತು. ನಮ್ಮ ಅಪ್ಪ ಕರೆಂಟ್ ಹೊಡ್ಬಿಟ್ಟಿತ್ತು. ತದನಂತರ ಜೋರ್ಸಿದ ಮೇಲೆ ಮಕ್ಕಳಿದೆ ನನಗೆ. ಯಾರೋ ಅಲ್ಲಿ ಗಂಡ ಗುದ್ದಾಡ್ತಾರೆ ಇನ್ನು ಲೇಟಾ ಅಂತಾರೆ. ಅಲ್ಲಿ ಯಾರೋ ಪ್ರವೃತ್ತಿ ಇರೋ ಗೊತ್ತಿಲ್ಲ ಹೇಗೆ ತಿಳಿದ್ರೆ ನಮಗೆಲ್ಲ. ಅಂದಾದ್ರೆ ಯಾವ ದೇವರು ಮರಿ ಕಡಿ ಚಿಕನ್ ಕಡಿ ಚಪ್ಪಲಿ ಹಿಂದಿ ಕುಡಿಯ ಹಿಂದಿ ಕುಡಿಯ ಚಪ್ಪಲಿ ಕಳ್ದಾಗ್ತದೆ ಅಂತ ಭಯ. ಚಪ್ಪಲಿ ಕಳೆದೋಗ್ಬಿಡ್ತಾವೆ ಅಂತ ಎಲ್ಲ ಅಭ್ಯಾಸ. ಸೆಂಟ್ರ್ ಬಾತ್ರೂಮ್ ಈ ಕಡೆ ದೇವ್ರ ಮನೆ ಈ ಕಡೆ ಅಡುಗೆ ಮನೆ. ಊಸ್ಬಿಟ್ರೆ ಕೇಳ್ಬೇಕು ತಿಂದ್ರೆ ಕೇಳ್ಬೇಕು. ದೇವರಿಗೆ ಎಲ್ಲ ಅಭ್ಯಾಸ ಆಗ್ಬಿಡುತ್ತೆ. ನೋಡಿ ಚಪ್ಪಲಿ ಹಿಂದಕ್ಕೆ ಬಿಟ್ರಪ್ಪ. ಎಷ್ಟೋ ಜನ ಪುಣ್ಯಾತ್ಮರು ಬರೇಕಾಲ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಅಕ್ಕಿ ತಾಂಬರ್ತಾರೆ ಬೆಲ್ಲ ತಾಂಬರ್ತಾರೆ. ಆರತಿ ಮಾಡ್ಕೊಂಬರೋ ಪುಣ್ಯಾತ್ಮರು ಇದ್ದೀನಿ. ನಾವು ಚಪ್ಪಲಿ ಆಗೋದು ಚಪ್ಪಲಿ ಜೋಡಿಸೋದು ಅಲ್ಲಿ. ಇಲ್ಲ 5 ಜನ ಇರ್ಬೇಕು. ನಾವು ಚಪ್ಪಲಿ ಬಿಡೋದು ಒಬ್ಬ ಇರ್ಬೇಕು. ಒಳಗೆ ಗಲಾಟೆ ಮಾಡೋ ಒಬ್ಬ ಇರ್ಬೇಕು. ಮಕ್ಳು ಕಡೆ ಒಬ್ಬಿರ್ಬೇಕು. 3 ಜನ 4 ಜನ ಮೊಬೈಲ್ ಆಫ್ ಮಾಡಿರೋ ಒಬ್ಬಿರ್ಬೇಕು. 5 ಜನ ಯಾಕಿರ್ಬೇಕು ಗೊತ್ತಾ? ಕುತ್ಕೊಂಡ್ರೆ ಬರ್ತಾರೆ ಇರ್ಬೇಕು. ಇನ್ನೊಂದಿಬ್ರು ಇಲ್ಲ. ಈಗ ಬಾತ್ರೂಮ್ ಇದ್ದು ನೀರಾಕ ಒಬ್ರು ಇರ್ಬೇಕಾಯ್ತು. ಅಂದಾದ್ರೆ ಆದಷ್ಟು ನಾವು ದೇವಸ್ಥಾನಗಳು ಮುಚ್ಚೋಗಿದ್ದೇವೆ. ನಿಮ್ಮ ಬ್ಯಾಡ ಕಣ್ಣಿಂದ ಎಲ್ಲಾ ಬ್ಯಾಡ್ ಮೆಸೇಜ್ ಮಾಡ್ತೀರಿ. ಎಲ್ಲಾ ಕೆಟ್ಟ ಮಾತಾಡ್ತೀರಿ. ಒಬ್ಬರಾರ ಬರ್ತಾರೆ. ಇವತ್ತಾರು ಬಂದಿದ್ರಪ್ಪ? ಇವತ್ತಾರು ಬಂದಿದ್ರ? ಇವತ್ತಿನ ಯಾರು ಬಂದಿಲ್ಲ ಅಂತ ಖುಷಿ ಪಡೋ ಸಂಗತಿ. ದಿನಕ್ಕೆ ಒಬ್ಬರಾರ ಬರ್ತಾರೆ. ಲೇಟಾ ಅಂತ ಇಲ್ಲಿ ಕಟ್ಟಿಗೆರೆ ಅಂತ ಒಂದೂವರೆ ಇಲ್ಲಿ 4 ಕಿಲೋಮೀಟರ್ ಮೊನ್ನೆ ಅವನು ಬಂದಾನೆ. ಸಂಜೆ 6 ಗಂಟೆ ಪೂಜೆ ಲೇಟ್ ಆಗುತ್ತಾ ಅಂತಾನೆ. ನೋಡಲ್ಲ ಬಂದ ನೋಡು ಹುಟ್ಕೊಂಡ ಒಬ್ಬಳೆ. ಗೊತ್ತಿಲ್ಲ ಕಾಮನ್ ಸೆನ್ಸ್ ಅಂತ ಇರುತ್ತೆ. ಮೊನ್ನೆ ಒಂದು ಯಾರೋ ಅಮ್ಮ ಈ ಅಮಾವಾಸ್ಯೆ ದಿವಸ ಯಾರೋ ಒಂದೊಬ್ರಿಗೆ ಬೆಲ್ಬಿಟ್ಟಿನಿ. ನನ್ಗೆ ಗೊತ್ತಿಲ್ಲ ಯಾರು ಅಂತ. ಫೋನ್ ಆಫ್ ಮಾಡಿ ಅಂದಿನಿ. ಅವನು ನೆಂಟಿ ಬಂದು ಫೋನ್ ಆಫ್ ಮಾಡಿ ಫೋನ್ ಇಟ್ಕೊಳಂಗಿಲ್ವಾ ಅಂತಾಳೆ. ಫೋನ್ ಹಿಡ್ಕೋಬಹುದು ಮೈತುಂಬ ಬಟ್ಟೆ ಹಾಕಿ ಅಂತ. ಸರಿ ತಪ್ಪ ಕರೆಕ್ಟ್ ಅಲ್ವಾ? ಸಿಸಿ ಕ್ಯಾಮ್ರಾ ಹಾಕಿ ನೋಡ್ರಪ್ಪ. ಮೊನ್ನೆ ಯಾರೋ ಜೋರ್ ಬಂದ್ಬಿಟ್ಟಿತ್ತು. ತಂಗಿಯಾರ ಯಾರು ಬೈಕೆ ಬಡಿ ಕಳ್ತನವೇ ಆಗಲ್ಲ. ಸೊಳ್ಳೆ ಕಡೆ ನೊಣೆ ಕಡೆ ಅಲ್ಲ. ಮೈ ಮೇಲೆ ಬಟ್ಟೆನಿಲ್ಲ ಒಬ್ರು ತಂಗಿ ಕುಣಿತಾ ಇದ್ಲು. ಬೈದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ಸರ್ಕಾರ ಬೇರೆ ಲಾಸ್ಟ್ ಲೇಡೀಸ್ ಸಪೋರ್ಟ್ ಮಾಡುತ್ತಲ್ಲ. 2 ರೂಲ್ಸ್ ತೆಗಿಯಪ್ಪ. ಯಾರ ಸರ್ಕಾರದವ್ರು ಯಾರು ಬೈತಿಲ್ಲ. ನಾನು ಪ್ರತಿಯೊಬ್ರು ನಾವು ಅಭಿಮಾನಿ ಯಾರೇ ಇರ್ಲಿ. ನಾನು ಎಲ್ಲಾ ರಾಜಕೀಯದವ್ರು ನಂಗೆ ಅಂಟ್ಕೊಂಡ್ಬಿಟ್ಟಿದ್ದೆ. ನಾನು ಯಾರ ಬಗ್ಗೆ ಮಾತಾಡೋದಿಲ್ಲ. ರಾಜಕೀಯದಲ್ಲಿ ಬೇಡ. ಯಾರಾದ್ರೂ ಒಬ್ರು ದಯವಿಟ್ಟು ಈ ಲೇಡೀಸ್ ಜೆಂಟ್ಸ್ ಅನ್ನೋದೊಂದು ಭೇದ ಭಾವ ತೆಗೆದ್ಬಿಡ್ರಿ. ಜಾತಿನದೊಂದು ತೆಗೆದ್ಬಿಡಿ. ಬದುಕ್ಬಿಡ್ತೀನಿ ನಾವು. 2 ತೆಗೆದ್ಬಿಡಿ ಸಾಕು. ಜಾತಿನದೊಂದು ಹೆಂಗಸಿಗೆ ಒಂದೇ ಭೇದ. ಲೇಡೀಸ್ ಏನ್ ಮಾಡಿ ಕಂಪ್ಲೇಂಟ್ ಕೂಡ ಮಾತಾಡಂಗಿಲ್ಲ. ಮತ್ತೆ ಜಾತಿ ಯಾವನೊಬ್ಬ ಬಂದು ಒಳಗಡೆ ಹೋಗ್ಬಿಟ್ಟಿದ್ದ. ಹೋಗಿಲ್ಲ ಅಂತ ಬೈದ್ರೆ ಅಟ್ರಾಕೆಸ್ ಆಗ್ತೀನಿ ಅಂತ ನನಗೆ ಬೈಯಂಗಿಲ್ಲ. ನಾವು 2 ತೆಗೆದ್ಬಿಟ್ರಪ್ಪ. ಎಷ್ಟೋ ಜನ ಉದ್ಧಾರ ಆಗ್ತಾರೆ. ನಾವು ಉದ್ಧಾರ ಆಗ್ತೀವಿ. ಯಾರಾದ್ರೂ ಪರವಾಗಿಲ್ಲ. ಅವ್ರು ಇಂತಾರೆ ಅಂತ ಏನಿಲ್ಲ. ರಾಜಕೀಯದವ್ರಿಗೆ ಇದ್ದರೆ ನನಗೆ ಓಟ್ ಹಾಕಿ ನಾನೇ ಪೇ ಮಾಡ್ಬಿಡ್ತೀನಿ. ಮೂರೇ ಸಿಗ್ತೀನಿ. ಜಾಸ್ತಿ ಇರಲ್ಲ. ಆಗ್ತೀರ ಓಟ ಫಸ್ಟ್ ತೆಗೆದೇ ಜಾತಿನದೊಂದ ಸಮಸ್ಯೆ ಅಲ್ಲ. 2 ಹೆಣ್ಣು ಗಂಡು ಬೇರೆ. 3 ಐತಿ ಬಾಳ. ಅಪ್ಪ ಅಮ್ಮನ ಯಾವನ್ ಸಾಕಲ್ಲ. ಅವ್ನು ಗುಂಡಿ ಸಾಯಿಸ್ಬಿಡ್ಬೇಕು ಅಂತ. ಇಲ್ಲಾಂದ್ರೆ ಅಪ್ಪ ಅಮ್ಮಗೆ ಅಧಿಕಾರ ನೀವೇ ಸಾಯಿಸ್ಬಿಡ್ಬೇಕು ನಿಮ್ಮ ಮಕ್ಕಳನ್ನ ಅಂತ. ಬೆಸ್ಟ್ ಅಲ್ವಾ? ಬಹಳ ಜನ ಬರ್ತಾರೆ. ಮಕ್ಕಳು ನೋಡಿದ್ದಾರೆ ಅಂತ ಬಹಳ ಬೇಜಾರಾಗುತ್ತೆ ತಂಗಿ ನೋಡೋದಲ್ಲ. ನಮ್ಮನೆ ಒಮ್ಮೆ ಟೀಚರ್ ಮಾಸ್ಟರ್ ಅಂತ ಎದಿಗುದ್ದಾನೆ ಕೆಲಸ ಮಾಡ್ತಾರೆ. ನಾನು ಸಾಕಾಶನ ಸಾಕಿದ್ದೀನಿ. ಸಾಕಾಶನ ಸಹಾಯ ಮಾಡಿದ್ದೀನಿ. ನಾನು ಹೇಳ್ಕೊಳ್ಳೋದಿಲ್ಲ ಅಷ್ಟೇನೆ. 2 ಹೆಣ್ಮಕ್ಳು ಎದಿಗೊದ್ದಾರಿದ್ದಾರೆ ಅಂತವ. ಇದೇ ಮಕ್ಕಳುಗಳು ಬೀದಿ ಬಿಸಾಕೋದು ಕುಡಿಯೋದು. ಇನ್ನೇನು ಕಲ್ತಿಲ್ಲ. ಏನ್ ಕಲ್ತಿದ್ ಪ್ರಪಂಚ? ಏನ್ ಮಳೆ ಬರುತ್ತಾ ಅಂತ ಕೇಳಿದ್ರೆ ಪುಣ್ಯಾತ್ಮ ಯಾರಿದ್ರೆಯ ಕಾಯಿಲೆ ಬರಲಿ. ಇತಿಹಾಸ ನಾವು 3 ಫ್ಯಾಮಿಲಿ ಅನ್ಸೋದು. ಒಂದು ನಂಜನಗೂಡಿಂದ ಬರಲ್ಲ. ಇಂಥ ಮಗ ಹುಟ್ಟಬೇಕು ಅಂತ ಮಿಲಿಟರಿ ಡಿಪಾರ್ಟ್ಮೆಂಟ್ ಟೀಚರ್ ಕೇಳೋದು. ನಾನು ಸರ್ವಿಸಲ್ಲಿ 22 ಸರ್ವಿಸಲ್ಲಿ 2ನೇರು ಬಂದು ಚಿತ್ರಗಳು ಮಳೆ ಬರಲಿ ಅಂತ. 3 ಮನೆ ಡಾಕ್ಟರ್ ನಿಮ್ಮಂತ ಸೇವಕರು ಇರಬೇಕು. ಈ 3 ಜನ ಬಿಟ್ಟರೆ ಎಲ್ಲ ಕೇಳೋದು. ಲೇಟಾ ಟ್ರೈನ್ ಹೋಗ್ಬಿಡುತ್ತೆ. ಅಲ್ಲಿ ಆಟೋದವ್ರಿಗೆ ಅಪ್ ಅಂಡ್ ಡೌನ್ ಮಾಡ್ಕೊಂಬರಂಗಿಲ್ಲ. ನಾವು ಹೇಳಿದೀವಿ. ಅವನ ಮಾಡ್ಕೊಂಡ್ಬಿಡುತ್ತಾನೆ. ನಿಮ್ಮ ಫೋನ್ ನಂಬರ್ ಕೊಟ್ಟು ಬರ್ತಾರೆ ಆಂಟಿಯರು. ಅವನು ಬಿಡಿ ಸೇರಿ ಬಿಸಾಕಿ ಬರಲಿ ಬೇಗ ಅಂತಾನೆ. ಅಲ್ಲಿ ಉಣ್ಣದಾಕ ಖುಷಿ ಇದ್ದವನು ಪಾನ್ ಬಳಸ್ತೀನಿ ಉಗಿತಾನೆ. ಫೋನ್ ಮಾಡ್ತಾನೆ. ಇವ್ರಿಗೆ ಲೇಟ್ ಆಗುತ್ತಾ ಅಂತಾನೆ. ಇವ್ರು ಎಲ್ಲಿಂದಲೋ ಬಂದಿರ್ತಾರೆ. ಆಟೋ ಲೇಟ ಹೊರಗಡೆ ಪೂಜಾರಿಗೆ ಹೇಳ್ತಾರೆ. ಆಟೋದನ್ನು ಕಾಯ್ತಾನೆ. ನಮ್ಮನ್ನು ಬೇಗ ಕಳಿಸಿ ನಾವು ಮನೆ ಕಳಿಸ್ಬೇಕು. ಇವ್ರು ಆಟೋದಾರನ್ನ ಬೇಗ ಹೋಗ್ತಾರೆ ಅಂತ. ಆಮೇಲೆ ಇನ್ ಕೆಲವರು ಡೈಲಾಗ್ ಹೊಡಿತಾರೆ. ನಾವು ಇದೇ ಫಸ್ಟ್ ಬಂದಿವಿ. ದೇವಸ್ಥಾನ ಒಳಗೆ ಚಪ್ಪಲಿ ಬಿಡೋದು. ಒಳಗೆ ಹೋಗೋದು. ಅಲ್ಲಿ ಒಳಗೆ ಬಿಟ್ಟು ಮಂಕಣದ ದೇವಸ್ಥಾನ ಸುತ್ತರಿಂದ ಬಿಟ್ಟು ಗಣೇಶನದ. ಇದ್ಯಾಕೆ ಬೇಜಾರ ಹೊಡಿತಿ ದೇವಸ್ಥಾನ ಯಾರಿಗಾರ ಗೊತ್ತಾ? ಇದೇ ಮೂಲಸ್ಥಾನ. ಯಾರಿಗಾರ ಆಲ್ಬರು ಬಂದಿದ್ರ ತಮ್ಮ ಗೊತ್ತ? ಯಾಕೆ ಪ್ರೀತಿಯಿಂದ ಗೊತ್ತಾಯ್ತಾ?
ಕೆಲವು ಜನ ಬಂದಿ ನನ್ನ ತಮ್ಮನಂತಾರೋ ಇಂಥ ತಂಗಿ ಅಂತಾರೋ ಬಂದಿ ಮಕ್ಕಳಂತಾರ ಬಂದಿ ಅಣ್ಣ ದೇವಸ್ಥಾನ ಸುತ್ತರಿಬೇಕು ನಾವು ಯಾರೋ ಮಾಡ್ತಾರೆ ಅಂತ ಮಾಡೋಣ, ದಯವಿಟ್ಟು ದೇವಸ್ಥಾನ ಓಪನ್ ಮಾಡೋಣ ಅಂತ ಇದೇ ಮೂಲಸ್ಥಾನ ಅಲ್ಬಿಟ್ಟ ದೇವಸ್ಥಾನ ಪಾಯ ಹಾಕಿ ಬಿಟ್ಟೆ ನೋಡೋಣ ಏನ್ ಮಾಡ್ತಾರೆ ಅಂತ. ಒಳಗೆ ಡೈಪರ್ಸ್ ಹೆಂಗಾಗ್ಬಿಟ್ಟು ಕೃಷಿ ವಯಸ್ಸು ಹೆಂಗಾಗ್ಬಿಟ್ಟು ದೇವಸ್ಥಾನಕ್ಕೆ ಅಂದ್ರೆ ಇನ್ನೂ ಓಪನ್ ಆಗಿಲ್ಲ ಅದು. ಮುಂದ್ಗಳಿಗೆ ಗಟ್ಟಿ ಮಾಡ್ಕೊಳೋದು ಅಲ್ಲಿ ಉದ್ದೇಶ ನಮ್ಮ ಮಗು ಲೆಟ್ರಿನ್ ಗೊತ್ತಿತ್ತು ಮುಂದೆ ಕುಂಚೆ ನಾವು ಫೋನ ಮಾಡ್ತಾವಳ ಆಂಟಿ ಒಬ್ಬ ಹುಡುಗಿ, ಏನಮ್ಮ ಫೋನ ಮಾಡ್ತಿದ್ಯಾ ನಿಮ್ಮ ಯಜಮಾನ್ ಎಲ್ಲಿದ್ದಾರಮ್ಮ ಅಂದೆ. ಅವಳಿಗೆ ಗೊತ್ತೇ ಇಲ್ಲ ಮಗು ಲೆಟ್ರಿನ್ ಮಾಡ್ಕೊಂಡಿರೋದು. ಯಜಮಾನ್ರು ಕಾರಕೊಂಡು ಫೋನ ಮಾಡ್ತಾನಂತ. ಯಾವನಾರ ಗಂಟೆ ಮಾತಾಡ್ತಾರೆ, ಯಾವ ಹೆಂಡತಿ ಗಂಟೆ ಮಾಡ್ತಾರೆ. ನಾವೇನು ಲವ್ ಮಾಡಿ ಮದುವೆಗೆ ಇಲ್ವಾ? ಹೌದು ಬಿಡ್ರಿ ಸರ್. ನಮಗೆ ಕಿವು ಬೇಕು, ನಮ್ಗೆ ಏನು ಗೊತ್ತಿಲ್ಲ ಅಂತ. ನೀವು ವೇದ ಓದಿರ್ಬೋದು, ನಾನು ತಿರುಗಿಬಿಟ್ಟಿದ್ದೀನಿ ದೇಶನೇ. ಎಲ್ಲದ ಪಳಗಿನ ತಂಗಿ ನಾನು ಕಾಸಂತ ಗಾಡಿ ಡ್ರೈವರ್ ಕೆಲಸ ಮಾಡಿದ್ದೀನಿ, ಆಟೋನು ಓಡಿಸಿನಿ, ದೇವ್ರನ್ನ ಕುಡಿದೀನಿ. ಕರೆಂಟ್ ಕೊಡ್ತೀವಿ ಅಂದ್ರೆ ನಮ್ಮನ್ನ ಉತ್ಸವ ಮೂರ್ತಿ ಮೇಲೆ ನೀವು ಗೊತ್ತಿಲ್ಲ ಅಂದ್ರೆ ಪ್ರತಿ ಅಮಾಸೆ ಬನ್ನಿ, ಉತ್ಸವ ಮೂರ್ತಿನೇ ಭಾಳ ಹಬ್ಬರ ಇಲ್ಲಿ. ಅದೇ ಪಸ್ಸಿಕ್ಕಿದ್ದು ನನಗೆ ಅದನ್ನ ಈ ಚಲಲ್ಲ, ಅದನ್ನೇ ಹೊತ್ಕೊಂಡು ಕುಡಿದು 8 ವರ್ಷ. ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಮಗಳೊಳಗೆ ಕಲ್ಲ ಹೊಡಿತೀವಿ ಅಂದ್ರೆ ಆಂಧ್ರದಲ್ಲಿ ಟೇಸಿಂಗ್ ಹೋಗಿ ಒಂದ್ಸರಿ ಇಲ್ಲ ನಾನು ಲೇಟ್ ಆಗುತ್ತಾ ಅಂತ ಅಂದಾದ್ರೆ ಯಾವ್ದಾರ ಕ್ಷೇತ್ರಕ್ಕೆ ಹೋದ್ರೆ ದಯವಿಟ್ಟು ಮನೆಗೆ ಹೋಗ್ರಿ, ನಿಧಾನಕ್ಕೆ ಹೋಗ್ರಿ, ಗಲೀಜ್ ಮಾಡೋಗ್ಬೇಡಿ, ಹುಚ್ಚೋಗ್ಬೇಡಿ, ಕಕ್ಕ ಮಾಡೋಗ್ಬೇಡಿ. ನೀವು ಬರೋದು ದೇವಸ್ಥಾನಕ್ಕೆ ಇದೆ ದೂರಿಂದ ಬಂದು ಇದೊಂದು ಜನ ಹೆಣ್ಮಕ್ಳು ಜಾಸ್ತಿ. ನಾವು ದೂರಿಂದ ಬಂದೀವಿ ಗೊತ್ತಾ, ಇದೇ ಫಸ್ಟ್ ಬಂದೀವಿ ಅಂತ. ಓ ಅಲ್ಲಿಂದ ಬಂದೀವಿ ಅಂತ. ಎಲ್ಲಿಂದ ಯಾಕೆ ಗೊತ್ತೀರಪ್ಪ? ನಮ್ಮನೆ ಕೆಲಸ ಗೊತ್ತೀರಾ? ಕಿಡ್ನಿ ಫೇಲ್ ಹುಷಾರಾದಾರಲ್ಲ ನಮ್ಮ ನೆಂಟರು, ಸುಮ್ಮನೆ ಬಂದಾರ ಏನ್ ತಮ್ಮ ಸುಮ್ಮನೆ ಬಂದಿರ್ತಾರೆ ಯಾರ ತಮ್ಮ? ಅಲ್ಲಿ ಮುಂದೆ ಕುತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಬಳೆ ಎಸ್ತೋಗೋದು, ಡೈಪರ್ ಎಸ್ತೋಗೋದು, ಬೇಜಾರಾಗಿರ್ತಕ್ಕ ದೇವಸ್ಥಾನ. ನಾನು ಭಕ್ತರೇ ಬರಲ್ಲ ಅಂತ ಇಲ್ಲ, ನಮಗೆ ಅಲ್ಲಿ ನಮಗೆ ಮರೆ ಆಗುತ್ತಲ್ಲ, ಅಲ್ಲಿ ಕುತ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು. ಆ ಕಡೆ ತಿರ್ಸಿ ಆ ಸಣ್ಣ ಹುಡುಗನ್ ಕೇಳಿ ಕನ್ನಡ ಸರಿ ಬರಲ್ಲ, ಆ ಕಡೆ ಕೇರ್ಸಿ ಮಗು ಉಚ್ಚ ಇರ್ತಾರೆ, ಆ ಕಡೆ ಕಳಿಸಿ ಕಳಿಸ್ತಾರೆ. ಅಲ್ಲಿ ಬಾಟ್ಲಿ ಸಿಗ್ತಾರೆ. ಇದೇ ಜನಗಳು, ನಮ್ಮ ಜನಗಳು ಎಲ್ಲರೂ ಉದ್ಧಾರ ಆಗೋದಿಲ್ಲ. ನೀವು ಉದ್ದಾರಾಗ್ತೀರಾ? ಯಾವತ್ತು ಕಂಡರ ಬಗ್ಗೆ ಮಾತಾಡೋದು ಬಿಡ್ತೀರಿ? ಕಲ್ಕಟ್ಟೆ ಮೇಲೆ ಕುತ್ಕೊಂಡ ಗಂಡ್ಮಕ್ಳು ನಾವು ಯಾರ ಮನೆ ಹಾಳು ಮಾಡೋದಲ್ಲ, ಯಾರು ಹುಡುಗಿಯರು ಹೆಂಗಸರು ಹೋಗಂಗೇ ಇಲ್ಲ ನಾವು ಅಲ್ವಾ? ಅವ್ರ ಬಗ್ಗೆ ಮಾತಾಡೋದು. ನಮ್ಮ ಮನೆಗೆ 12 ಗುಂಡಿರುತ್ತೆ. ಇನ್ನು ನೀವು ಜಟ್ಟಿ ಮೇಲೆ ಕುತ್ಕೊಂಡು ಹೆಣ್ಮಕ್ಳು ಎದುರುಗಡೆ ಮನೆ ಬೆಂಕಿನೇ ಇಕ್ಕದು ಇಕ್ತಿರಕ್ಕಲ್ವಾ? ತಂಗಿ ಒಪ್ಕೊಂಡ್ರು ಅಲ್ವಾ? ಬೆನ್ ನಿಮ್ ಕಡೆಗೆ ಇರುತ್ತೆ, ಬೆನ್ ನಿಮ್ಮನೆ ಕಡೆಗೆ ಇರುತ್ತೆ, ನಿಮ್ಮನೊಳಗೆ ಯಾರು ನೋಡ್ತಾರೆ ಗೊತ್ತಿರೋದಿಲ್ಲ. ಅಂದಾದ್ರೆ ಕೊನೆದಾಗ ಹೇಳ್ತೀನಂತೆ, ದಯವಿಟ್ಟು ಯಾರಿಗೆ ಊಟ ಬೇಕು ಅವ್ರು ತಗೊಳ್ಳಿ, ಬೇಡವಾದ ದಯವಿಟ್ಟು ಹಂಗೆ ಹೋಗಿ, ನಂಗೇನು ಬೇಜಾರಿಲ್ಲ. ಏನ್ ತಮ್ಮ ಕರೆಕ್ಟನ? ಅಲ್ಲಿ ಎಷ್ಟು ಹೋಗ್ಬಿಡಿ, ಊಟಕ್ಕೆ ಭಾಳ ತೊಂದರೆ ಇರುತ್ತೆ, ಅನ್ನ ಭಾಳ ಕಷ್ಟಿದೆ, ಜನಕ್ಕೆ ಒಂದು ಊಟ ಕಷ್ಟ ಇದೆ. ಜನಕ್ಕೆ ಯಾಕೆ ನಮಗೆ ಇರಲಿಲ್ಲ, ನಮಗೆ ಊಟ ಇರಲಿಲ್ಲ. ನಮ್ಮ ಅಪ್ಪ ಚಿಕ್ಕಲ್ ಪಸಿಟ್ಕೊಂಡ್ಬರ್ತಾ ಇದ್ದೆ, ಸುಳ್ಳು ಕೇಳೋದು. ನಾವು ಕಸ ಹೊಡೆದೆಲ್ಲ ಮಾಡಿದ್ದೀವಿ. ದಯವಿಟ್ಟು ಎಷ್ಟು ಹೋಗ್ಬಿಡಿ, ಬೇಗ ಅಡ್ಸರಿ ಬನ್ನಿ, ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಮತ್ತೆ ಪ್ಲೇಟ್ ಕೊಡೋದಿಲ್ಲ ಚಿಕ್ಕ ಮಕ್ಕಳು, 5 ವರ್ಷ ಮಕ್ಕಳ ಪ್ಲೇಟ್ ಕೊಡೋಕೆ ಸುಡ್ತಾ ಇರುತ್ತೆ. 5 ರೂಪಾಯಿ 1 ರೂಪಾಯಿ ಪ್ಲೇಟ್. ನಮ್ಮ ಅಪ್ಪ 2 ರೂಪಾಯಿ 1,000 ಕಾಯಿ ಸುರಿಯೋನು. ನಾನು 2 ರೂಪಾಯಿ 8 ಕಿಲೋಮೀಟರ್ ನಡೀತಾ ಇದ್ದೆ ಪ್ಲೇಟ್. ಸಣ್ಣ ಮಕ್ಕಳಿಗೆ ಕೊಡೋದಿಲ್ಲ. ಆಮೇಲೆ ಒಂದೇ ಒಂದು ವಿನಂತಿ, ರಸ್ತೆಗಾಲಿ, ಊರಗಾಲಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ, ಗೂಗಲ್ ಅಲ್ಲಿ, ನಿಮ್ಮ ಮನೆ ಬಾಗಿಲಿಗಾಲಿ ಯಾರೋ ದುರ್ಗಾ ಸ್ಥಳದವರು ಅಂತ ಬಂದ್ರೆ, ಇವತ್ತು ಇದು ಪದೇ ಪದೇ ಹೇಳ್ತಾರೆ, ನಾನು ದುರ್ಗಾ ಸ್ಥಳ ಅಂತ ಹೇಳ್ಕೊಂಡು ನನ್ನ ತಮ್ಮಂದ್ರಲ್ಲ ನಾನು ಬಂದ್ರು 1 ರೂಪಾಯಿ ದುಡ್ಡು ನಾ ಫೋನ್ ಪೇ ಮಾಡಂಗಿಲ್ಲ, ಗೂಗಲ್ ಮಾಡಂಗಿಲ್ಲ, ಚೀಟಿ ಕೊಡಂಗಿಲ್ಲ, ಅಕ್ಕಿ ಕೊಡಂಗಿಲ್ಲ, ಏನು ಕೊಡಂಗಿಲ್ಲ. ದುರ್ಗಾ ಸ್ಥಳ ಅಂತ ಹೇಳ್ಕೊಂಡ್ ಬಂದ್ರೆ ದುರ್ಗಾ ಸ್ಥಳದವ್ರು ಯಾವತ್ತೂ ಆ ಥರ ಮಾಡೋದಿಲ್ಲ, ನಾವು ಮಾಡಬಾರ್ದು, ನೀವು ಕೊಡಬಾರ್ದು. ಇದು ಹೆಣ್ಮಕ್ಳ ನಿಮ್ಮ ತವ್ರ ಮನೆ ಹೆಂಗ್ ಬಂದು ಹೋಗ್ಬೇಕು ಮುಂದೋಗಿ ವರದಕ್ಷಿಣೆ ಏನು ಕೇಳ್ಬಿಡಿ, ಎಲ್ಲ ಹೂವು ಮಾರ್ಲ ಕೊಡ್ತೀನಿ, ಕೊಟ್ಟು ಮದುವೆ ಮಾಡಿ ಮತ್ತೆ ಕೇಳಂಗಿಲ್ಲ. ಈಗ ಗಂಡ್ಮಕ್ಳು ನಿಮ್ಮ ಸ್ವಂತ ಮನೆ, ಕೇಸಾಕ್ ಬರ್ಬೇಡಿ, ಜಗಳಾಡಕ್ ಬರ್ಬೇಡಿ, ನೀವು ಬಂದು ಸೇವೆ ಮಾಡಿ ನಮ್ಮ ಕೈಲಿ ಮಾಡ್ತೀವಂತೆ. ಅಂದಾತ್ರ ಯಾರ್ಯಾರು ನೀವು ಬ್ಯಾಡ್ ಮೆಸೇಜ್ ಮಾಡ್ತೀವಿ, ನಮ್ಮ ಬಗ್ಗೆ ದ್ವೇಷ ಯಾರಿಗಿದೆ ಎಲ್ಲ ನೀವು ಬರೋಪ್ಪ ನಿಮ್ಮ ಕೈ ಕೆಲಸ ಮಾಡುತ್ತೆ. ಅಂದ್ರೆ ಪಾರ್ಟ್ನರ್ ಆಗಿ ಬರ್ಬೇಡಿ, ಯಾರು ಪಾರ್ಟ್ನರ್ ಮಾಡ್ಕೊಳ್ಳೋದಿಲ್ಲ. ಪಾರ್ಟ್ನರ್ ದೇವಸ್ಥಾನಕ್ಕೆ ಯಾರು ಪಾರ್ಟ್ನರ್ ಆಗೋದಿಲ್ಲ, ಬೇಡ. ಇದು ನಮ್ಮ ಅಪ್ಪನ ಜಾಗ ಹಿಂಗೆ ಇರಲಿ. ಅಂದ್ರೆ ನಿಮ್ಗೆಲ್ಲ ಒಂದ್ಸರಿ ಈ ಪಬ್ಲಿಕ್ ಸರ್ವೆಂಟ್ ಕೆಲಸ ಮಾಡ್ತಾರೆ ಗೊತ್ತಾ, ದೇಶ ಕಾರ್ಯದಿಂದ ಹಿಡಿದು, ರೈತರಿಂದ ಹಿಡಿದು, KB ಕೆಲಸದಿಂದ ಹಿಡಿದು, ಮುನ್ಸಿಪಾಲಿಟಿಯಿಂದ ಹಿಡಿದು ಎಲ್ಲರೂ ಸೇರಿಸಿ ಗಾರ್ಮೆಂಟ್ಸ್ ಕೆಲಸ ಮಾಡ್ತಾರೆ, ಅಲ್ಲಿ ಬೇರೆ ಕೆಲಸ ಮಾಡಿರಲಿ. ಮತ್ತೆ ನೀವು ಇವತ್ತು ಯಾರೋ ಕಾಣಿಕೆ ಬೆಳೆ ನಮಗೆ ಹೊಟ್ಟೆ ತುಂಬ ಕಾಣಿಕೆ ಬೆಳೆ ಹಾಕಿದ್ದೀರಿ, ಅಕ್ಕಿ ತಂದ್ಕೊಟ್ಟಿರಿ, ಬೆಲ್ಲ ತಂದ್ಕೊಟ್ಟಿರಿ, ನಿಮಗೆಲ್ಲ ನಮ್ಮ ಕಡೆಯಿಂದ ಒಂದು ದೇವಸ್ಥಾನ ಕಡೆಯಿಂದ ಒಂದ್ಸರಿ ಹಿಂಗೆ ಯಾರು ಊಟ ಯಾವ ಊರ ತಂಗಿ ಇಬ್ಬರೇ ಯಾರು ಬಂದಿರ? ಯಜಮಾನ್ರು ನಾನು ಅಣ್ಣ ಇದ್ದೀನಲ್ಲ ಪಾಪ ಊಟ. ಯಾವ ಊರು ತಂಗಿ ನಿಂದ? ಇನ್ನೊಂದ್ಸರಿ ಬಂದಿದ್ದಲ್ಲ ಕಂದ, ಚೆನ್ನಾಗ್ತಿದ್ಯಾ? ಮತ್ತೆ ಇದೆಲ್ಲ ಏನ್ ಗೊತ್ತಕ್ಕಂದ, ಖರ್ಚು ಮಾಡಿ ನೋಡಿ. ಅಂದಾದ್ರೆ ಹೆಣ್ಮಕ್ಳು 5,000 ರೂಪಾಯಿ ಖರ್ಚು ಮಾಡಿ ಬಂದು ದೇವ್ರಿಗೆ ಹಾಕೋ ಅವಶ್ಯಕತೆ ಇಲ್ಲ. 5,000 ರೂಪಾಯಿ ನೀವು ಸೊಪ್ಪು ಮಾರ್ಕೊಂಡು ಜೀವನ ಮಾಡ್ಬೋದು. ಕೇಳತ್ರ ಗಂಡ್ಮಕ್ಳ 10,000 ರೂಪಾಯಿ ಎಣ್ಣೆ ಹೊಡೆದು ಬಾಲ್ಟಿ ಮಾಡೋ ಬದಲು ನಿಮ್ಮ ಮನೆ ಒಂದು ಅಂಗಡಿ ಮಾಡ್ಕೊಂಡ್ರೆ ಜೀವನ ಮಾಡ್ಬೋದು. ಬೇಕಾದ್ರೆ ಹಿಂದೆಲ್ಲ ಬಂದು ಹೆಂಗ ಮಾಡಿ ತೋರ್ಸ್ಯಾರ ನಿಮ್ಗೆಲ್ಲ ಹೆಂಗ್ ಬದುಕ್ಬೋದು ಅಂತ. ಇನ್ನೂ ಬದುಕಿಲ್ಲ ಅಂದ್ರೆ ಮುಂದೆ ಬದುಕಲ್ಲ ನೀವೆಲ್ಲ. ಆಮೇಲೆ ದೇವ್ರಿಗೆ ಆ ಕಾಣಿಕೆ ಹಾಕಿದ್ರೆ ಹಾಕುವಂತ ದುಡ್ಡು ಬಂದು ನೋಡಿ ತಂಗಿ, ಮೊನ್ನೆ ಹೇಳಿದೀನಿ ವ್ಯಾಪಾರ ಬತ್ತಲೆ ಬಂದು ಊಟ ವ್ಯವಸ್ಥೆ ಮಾಡಿ ಎಂತ ವ್ಯವಸ್ಥೆ ಮೇಲೆಲ್ಲ ತಂಗಿ. ದೇವ್ರು ಬಂದು ಸಾಲ ಮಾಡಿ ಹೇಳ್ತೇನ್ರ, ಬೇರೆ ಸಾಲ ಮಾಡಿ ಅಕ್ಕಿ ಕೊಡ್ತಿದ್ದೆಲ್ಲ ಕೂಡ ಹೇಳ್ತೇನ್ರ ತಂಗಿ. ನಾನು ಇವತ್ತಿನವರೆಗೂ 200 ರೂಪಾಯಿ ಕೇಳಿಲ್ಲಕಂದ. ಇಲ್ಲ, ನಮ್ ಖುಷಿಗೋಸ್ಕರ ನೀವು ಮೊದ್ಲೇ ಬಡರಲ್ವಾ, ಎಲ್ಲ ಮಾಡಿಸೋ ಅವಶ್ಯಕತೆ ಇದೆಯಾಕಂದ. ಒಂದ್ಸರಿ ಇವತ್ತು ಹುಟ್ಟುಹಬ್ಬ ನಮ್ಮ ತಂಗಿ ಬಂದು ಹುಟ್ಟುಹಬ್ಬ ಶುಭಾಶಯಗಳು ಕಂದ. ದೇವರಿಗೆ ಎಷ್ಟು ಆಶೀರ್ವಾದ ಕೊಡಲಿ.
ನಿಜವಾ ಇದಂತೂ ನಿಮಗೆ ನನ್ನ ಕಡೆಯಿಂದ ಕಾಣಿಕೆ ಮಗಳು ಇದು ಒಂದು ಇದು ನಿಮ್ಮ ಪಾಪಿ ಹೊಲಿಸ್ಬಿಡು ನನ್ನ ಕಡೆಯಿಂದ ಇದನ್ನು ಅಣ್ಣ ಅಂತ ಈ ಪಾಪು ಹೊಲಿಸ್ಬಿಡು ದೇವ್ರ ಹಚ್ಚಿ ಆಶಾರ ಕೊಡಲಿ ನಮಗೆ ಸರಿ ಮಗಂಗೆಲ್ಲ ಆಶೀರ್ವಾದ ಮಾಡಿ ಒಂದ್ಸಲ ನಿಮ್ಮ ಕೈಯಿಂದ ಮಗಳು ಮದರ್ಸ್ತೀನಿ ಅಂತ 2 ನಿಮಿಷ ನಂಗೊಂದು ಶರ್ಟ್ ಕೊಟ್ಟವ್ರಿಗೆಲ್ಲ ಸೀರೆ ಆಮೇಲೆ ಕೊಡ್ತೀನಂತೆ ಯಾರಿಗೊಬ್ರು ನನಗೆ ರಾಗಿ ತಂದ್ಕೊಟ್ರಪ್ಪ ಯಾರು ಇದ್ದಾರೆ ಅವ್ರಿಗೆ ಅಕ್ಕಿ ಕೊಡ್ತೀನಿ ಬೆಲೆಯಲ್ಲಿ ಸಿರಾದಾರ ತಂಗಿ ಗುರುಗಳಲ್ಲಿ ಈಗ ಅಣ್ಣ ಮಾವ ಅನ್ಸ್ಬೇಕು ಕೇಕ್ ಇವತ್ತೇ ಕಟ್ ಮಾಡಿಸ್ತೀರಾ ನಾನು ಕೇಕ್ ತಿನ್ನಲ್ಲ ಶುಗರ್ ಇದೆಯಮ್ಮ ಎಲ್ಲ ಒಟ್ಟಿಗೆ ತಿನ್ನೋಣ ಕಂದ ಇಟ್ಕೊಂಡಿರು ಜನರಿಗೆ ಇದೇ ಕೇಕ್ ಕಂಡ್ರಪ್ಪ ಮಾಡ್ಕೊಡ್ರ ನಾನು ಹಂಗೆ ತಿನ್ನಲ್ಲ ಜನ ಬಿಟ್ಟು ತಿಂತೀನೇನ ಅವ್ನಿಗೆ ಕೆಲಸ ಇರ್ಬಿಟ್ಟು ತಿನ್ನಲ್ಲ ನಾನು ಅಕ್ಕೆ ಜನ ಇದ್ರೆ ಜಾತ್ರೆ ನಾವು ಏನೇ ಬೈದ್ರಿ ನಮ್ಮ ಜನ ಜೀವ ಅಲ್ಲಮ್ಮ ಹೌದಲ್ವಾ ಜನನ ಜಾತ್ರೆ ಜನ ಇಲ್ಲ ಡೇ ಮಾಡಕ್ಕಾತ್ರ ಏನೋ ಬೈದ್ರೆ ಬೇಜಾರ್ ಮಾಡ್ಕೊಬಿಟ್ರಪ್ಪ ಅಂತ ನಾನು ಆಸ್ತಿ ಕೇಳಲ್ಲ ಬರೀ ಬೈತೀನಿ ಯಾಕಂದ್ರೆ ಬೈದದು ಬುದ್ಧಿ ಹೇಳಕ್ಕೆ ಅಂತ ಈಗ ನಮ್ಮ ಡ್ರೈವರ್ ಹೊಡಿತಿದ್ದ ಅದಕ್ಕೆ ನಾನು ಹ್ಯಾಬಿಟ್ ಮಾಡಿಲ್ಲ ನಮ್ಮ ಅಪ್ಪ ಹೊಡೆಯೋ ಅದಕ್ಕೆ ಯಾವ್ದು ಹ್ಯಾಬಿಟ್ ಮಾಡಲ್ಲ ಅದ ಕಿವ ಬರ್ಬೇಕೀಗ ಎಲ್ಲಿ ಹಚ್ಚಿದ್ರಿ ಕೊಡ್ತೀನಿ ಬರ್ತೀನಿ ಇಲ್ಲ ದೊಡ್ಡ ದಯವಿಟ್ಟು ಹೋಗ್ಬಿಡ್ಬೇಕಲ್ಲ ಮಕ್ಕಳು ಅವ್ರಿಗೆ ಅವ್ರಿಗೆ ಮಕ್ಕಳಲ್ಲಿ ಬಾಯ್ ಮಗನೇ ಮಗುವಿನ ಅಂತ ಹೇಳ್ಬೇಕಲ್ವಾ ಬರವಿಲ್ಲ ಮಗನೇ ಮೀಡಿಯಮ್ ಹಾಕ ತುಂಬ ಕಮ್ಮಿ ಹಾಕೊಡು ಮಕ್ಕಳು ನೋಡಾಕು ಬಲ್ಲಿ ಒಂದು ಮೀಡಿಯಮ್ ನೋಡಾಕು ಬೈ ಕೂಡ ಮೈಕ್ ಸಮ ಜಲ್ದಿ ಹಂಗ ಇಟ್ಕೋಬೇಕು ಹಂಗೆ ಹಾಕಿದ್ರೆ ಆಗಲ್ಲ ಕೂದಮ್ಮ ಏನಾಯ್ತು ಅವಳಿಗೆ ವೆರಿಕೂಲ್ ಸೈಡ್ ಕಾಣಲಿ ಪಾಪಗೆ ನಮ್ಮ ತಂದೆ ಹುಷಾರಿಲ್ಲ ಅವ್ರಿಗೆ ಅಪ್ಪಂಗ ಈಗ ಏನಾಯ್ತು ಈಗ ಚೆನ್ನಾಗಿದೆ ತೊಂದರೆ ಇಲ್ಲ ಥಿಯೇಟ್ರಿಗೆ ಹೋಗಪ್ಪ ಬಂದಿದ್ದೆ ಅವ್ರ ತಂದೆಗೆ ಏನಾಯ್ತು ಏನೋ ಹುಷಾರಿಲ್ಲ ಅಂತಂದಿನ ಆಗೋಯ್ತು ತಂದೆ ಹೇಳ್ತಾರೆ ಹೆಂಡತಿ ಹೇಳ್ತಾರೆ ಪುಣ್ಯ ನೀವು ಒಬ್ಬನೇ ಕಳ್ಳ ಅಣ್ಣ ಅಣ್ಣ ಬೆಂಗಳೂರಿಗೆ ಸರಿ ಬರೋಕ್ಕಾಗಲ್ಲ ನನ್ನ 2 ಮಕ್ಕಳು ಓದ್ತಾರೆ ಬಿಡುತ್ತೆ ಜವಾಲತ್ರ ಅವರು ಕರ್ಮಾಪುರ ನಾನು ನಿಮ್ಮ ಮನೆಗೆ ಊಟಕ್ಕೆ ಬಂದ್ರೆ ಬೇಡ ಅಂತ ಹೇಳಲ್ಲ ಅಲ್ಲಿ ಹೆಂಗೆ ಹೇಳ್ತಾರ ಅದರಿಂದ ನಮ್ಮ ನಂಗೆ ಅವ್ರು ಬಿಟ್ಟು ನನಗೆ ಏನು ಯಾರು ಇಲ್ಲ ನಿಮ್ಮ ತಂದೆ ಮಕ್ಕಳ ಅವರಿಬ್ರು ಬನ್ನಿ ಬನ್ನಿ ನನ್ನ 2 ಮಕ್ಕಳು ಇದ್ದಾರೆ ಇಲ್ಲಿ ಬನ್ನಿ ನನ್ನ ಕಡೆ ನೀರು ಬಂದ್ಬಿಡ್ತಲ್ಲ ತಂದೆ ತಾಯಿನ ಸ್ವಾಮಿ ನಾನು ಎಲ್ಲ ಮಾಡೋದು ನಮ್ಮಪ್ಪ ನಾನು ಏನಕ್ಕೆ ಕೇಳಿಲ್ಲ ನಾನು ಮಾಡಲ್ಲ ಚೆನ್ನಾಗಿದೆ ಮಗನ ಚೆನ್ನಾಗಿದೆ ಮಗನ ಅಂತ ಹುಷಾರು ಮಾಡ್ತೀನಿ ಬಿಡು ಹುಷಾರು ಮಾಡ್ತೀನಿ ತಂಗಿ ಹುಷಾರು ಮಾಡ್ತೀನಿ ಅಪರೂಪ ಜೀವಿಕ ನೀನು ಈ ಪ್ರಪಂಚದಲ್ಲಿ ಎಲ್ಲ ಜನ ಹುಷಾರು ಜೋರ ಅಂಬಿಡಿ ನನ್ನ ತಾಯಿ ಇಲ್ಲಿದ್ದಾರೆ ಅಮ್ಮ ಯಾರವ್ರ ನಮ್ಮ ತಾಯಿ ಇವರ ತಂಗಿನ ಇವರು ನಮ್ಮಪ್ಪ ಅವ್ರು ನಮ್ಮ ತಾಯಿ ನನ್ನ ಮಕ್ಕಳು ಅಮ್ಮ ಬಾಮ್ಮ ಬರಮ್ಮ ಕಡೆ ಒಂದ್ಸರಿ ಏನ್ ಗೊತ್ತಾ ದಿನ ಬರ್ತಾರೆ ಅಪ್ಪನ ಆಸ್ತಿ ಬಂದಿಲ್ಲ ಅಮ್ಮನ ಆಸ್ತಿ ಬಂದಿಲ್ಲ ಮಾವನ ಆಸ್ತಿ ಬಂದಿಲ್ಲ ಮಗ ತಾಯಿ ಮೊನ್ನೆ ಒಂದು ಯಾವುದೋ ಒಂದು ಪುಣ್ಯತಿಥಿ ಬಂದಿದ್ಲು ಕೆಲವೊಂದು ಜನ ಬರ್ತಾರೆ ಅವ್ರು ಸಂಸಾರಿಕರು ಇಲ್ಲಾಂದ್ರೆ ಅವಿವೇಕಗಳು ಅಂತಾರೆ ಬರ್ತಾರೆ ಗಂಡನಲ್ಲಿ ಕುಂಡಿಸಿ ಹೆಂಡತಿ ಬರ್ತಾರೆ ಲೇಟ್ ಆಗುತ್ತಾ ಕರ್ಕೊಂಬರಕ್ ಬನ್ನಿ ಕರ್ಕೊಂಬರಕ್ಕಾಗಲ್ಲ ಅಂದ್ರೆ ಗಾಡಿ ಮಾಡಿ ಹೋಗ್ತಾರೆ ಮಕ್ಕಳು ಬರಲ್ಲ ಅಂತ ಮಕ್ಕಳು ಬರೋದಿಲ್ಲ ಅಪ್ಪಂಗೆ ಹುಷಾರಿಲ್ಲ ಅಂದ್ರೆ ಇನ್ನ ಮಕ್ಕಳು ಹುಷಾರಿಲ್ಲ ಅಪ್ಪಂಗೆ ಬರೋದಿಲ್ಲ ಈ ಕಾಲದಲ್ಲಿ ಒಂದು ಮಗು ಇಟ್ಕೊಂಡು ಒಂದು ತಾಯಿ ಬರ್ತಾರೆ ಅಮ್ಮ ಮಗಳು ಬರ್ತಾರೆ ಹ್ಯಾಂಡಿಕ್ಯಾಪ್ ಮಗು ಇದ್ರೆ ಗಂಡು ಬರೋದೇ ಇಲ್ಲ ಯಾಕಂದ್ರೆ ಅವ್ನು ಎತ್ತಿ ಬರ್ಬೇಕು ಗೊಣ್ಣೆ ತೆಗಿಬೇಕು ಅಂತ ಬರೋದೇ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಮಗು ಕೊಟ್ಟು ಸಾಹಸ ಮಾಡಿ ಮನೆ ಮಲಗಿರ್ತಾನೆ ನಾವು ಈ ಕೆಲವೊಂದು ಜನ ಮಧ್ಯೆ ಇಂಥರೊಬ್ಬರು ಬಂದು ನಮ್ಮನಿಗೆ ಮನ್ಸಿಗೆ ತಟ್ಟೋಗ್ಬಿಡುತ್ತೆ ನೋವುನ ನಮಗೆ ಮುಟ್ಸೋಗ್ಬಿಡುತ್ತೆ ಯಾಕಂದ್ರೆ ನಾನು ನಮ್ಮ ತಂದೆಯರು ಜೀವ ನೀನು ಹೇಳಿದ ಮತ್ತೆ ಸತ್ಯ ನಮ್ಮಪ್ಪ ಯಾರಾದ್ರೂ ಕಾಯಿ ಕಡಕ್ ಹೋಗೋನು 2 ರೂಪಾಯಿಗೆ 1,000 ಕಾಯಿ ಕಡ್ಗೋನು ಸುಲಿಯೋನು 2 ಕಾಯಿ ಹೋದ್ರೆ 100 ಕಾಯಿ ಮರ ಕೆಡೋತಿದ್ದ ಕಲ್ಲಂಗಡಿಯನ್ನು ಯಾರು ಕೊಟ್ಟರೆ ಕಟ್ಕೊಂಬತ್ತಿದ್ದ 2 ರೊಟ್ಟಿ ಕೊಟ್ಟರೆ 1 ರೊಟ್ಟಿ ತಾಂಬರೋ ಮನೆ ನಮ್ಮಪ್ಪ ನಾನು ಅಂತ ಸಾಕಿರೋದು ನಮ್ಮಪ್ಪ ಕಸ ಹೊಡೆದು ಅಡುಗೆ ಮನೆಗೆ ಹೋಗಿ ಯಾವ್ದಾರ ಬದಿಗೆ ಹೋದ್ರೆ ಕಸ ಹೊಡೆದು ಚಿಪ್ಪಲ್ ಪಸೆ ಮತ್ತೆ ನಮ್ಮಮ್ಮ ರಾಗಿ ಹಿಟ್ಟಲ್ಲಿ ಅಂಬ್ಲಿ ಮಾಡ್ಕೊಡ್ತಿದ್ದ ನಮಗೆ ಹಿಟ್ಟಿಂದ ತಾಂಬಂದು ಅಂತ ಬಡವ್ರು ನಾವು ನಾನು ಇವತ್ತು ನನಗೆ ಆಸ್ತಿ ನನ್ನ ದೇವರು ನಮ್ಮ ಅಪ್ಪ ಅಮ್ಮ ಇವತ್ತು ನಮ್ಮ ಅಪ್ಪ ಏನಾರ ಒಂಚೂರು ನನಗೆ ಕೆಮ್ಮಿಲ್ಲ ಅಂದ್ರೆ ನಂಗೆ ನಿದ್ದೆ ಬರೋದಿಲ್ಲ ಏನಾದಾರ ಅಂತ ನೋಡ್ಕೊಂಬರ್ಬೇಕು ಅಂತ ಅನ್ನಿಸ್ತಿದೆ ಬಟ್ ನೀನು ಅಪ್ಪನ ಬಗ್ಗೆ ತುಂಬಾ ಹೆಮ್ಮೆ ತಾಯಿ ತಂದೆ ಬಗ್ಗೆ ಹೆಮ್ಮೆ ಇರೋದು ಬಹಳ ಜನ ನಾನು ನಿನಗೆ
ಮನಸ್ಫೂರ್ತಿಯಾಗಿ ನಿಮ್ಗೆ ನಮಸ್ಕಾರ ಅದನ್ನು ಮಾತ್ರ ತಾಯಿ ತಂದೆ ಬಗ್ಗೆ ಒಲವಿರೋ ಬಗ್ಗೆ ಒಂದು ಸದಾ ಪ್ರವಾಸಕ್ಕೆ ನಿಮ್ಮಂತರಿಗೆ ಯಾರು ಗೌರವ ಕೊಡಲ್ಲ ಈಗ. ನಿಮ್ಮಂತ ಅಪ್ಪ ಅಮ್ಮ ಸಾಕಂತಾರೆ ಯಾರು ಗೌರವ ಕೊಡೋದಿಲ್ಲ. ಟ್ಯಾಟು ಹಾಕೊಂಡು ಕುಣಿದು ಉಚ್ಚೆದ್ದಿ ಕುಣಿಯರಿ ಮಾತ್ರ ಗೌರವ ಕೊಡೋದು. ಈಗ ಎಷ್ಟೋ ಜನ ಲೆಕ್ಕಿಲ್ಲದಷ್ಟು ಜನಗಳು ಈ ಜಾಗದ ಹುಷಾರಾಗಿದ್ದಾರೆ, ಲೆಕ್ಕಿಲ್ಲದಷ್ಟು ಜಾಗದಲ್ಲಿ ಈ ಜನ ಹುಷಾರಾಗಿದ್ದಾರೆ. ಅದು ಕೈ ನಂದಲ್ಲ, ನಾನು ಅಲ್ಲ, ಆ ತಾಯಿ ನಮ್ಮವ್ವ ಮಾಡ್ಸಳೆ. ಇಲ್ಲಿ ಇಷ್ಟೋ ಜನ ಹುಷಾರಾಗಿದ್ದಾರೆ, ಲೆಕ್ಕಿಲ್ಲದಷ್ಟು ಜನ ಹುಷಾರಾಗಿದ್ದಾರೆ. ಹೇಳ್ತೀನಿ, ಲೆಕ್ಕಿಲ್ಲದಷ್ಟು ಜನ ಹುಷಾರು ಮಾಡಿದೀವಿ ಈ ಜಾಗದಲ್ಲಿ, ಈ ತಾಯಿ ಪ್ರೇರಣೆಯಿಂದ, ಈ ಕೈಯಿಂದ. ಆದ್ರೆ ಯಾವನೊಬ್ಬನು ಬಂದಿನಿ ಒಳ್ಳೆ ಕೆಲಸ ನಮ್ಮ ಬಣ್ಣದ ಮಾತು ನಾರ್ಕಾಡಿ ಮೋಸ ಮಾಡಿದ್ರೆ ಇರೋ ಬೆಲೆ ನಮಗಿಲ್ಲ. ಇವತ್ತು ನೋಡಿ ಯಾರೊಬ್ರು ಬಂದು ರೋಡ್ ಮಾಡಿಸ್ತೀನಿ ಅಂತ ಬಂದಿಲ್ಲ. ಯಾಕಂದ್ರೆ ನಾವಿಲ್ಲಿ ಯಾರು ರಾಜಕೀಯ ಸಪೋರ್ಟ್ ಮಾಡೋದಿಲ್ಲ. ಸುಮ್ಮನೆ ಹೇಳ್ತಾರೆ ಒಬ್ರು ಬಂದು ದಾರಿ ಮಾಡಿಸ್ತೀನಿ ಇಲ್ಲ ಏನು ಅಂದಿಲ್ಲ. ಏನೋ ಪುಣ್ಯ ಅಂದ್ರೆ ನಮ್ಮ 3 ಜನ ದಾರಿ ಬಿಟ್ಟಿದ್ದಾರೆ, ಸ್ವಲ್ಪ ಈ ಪುಣ್ಯಾತ್ಮರು ಜಾಗ ಬಿಟ್ಟಿದ್ದಾರೆ. ಅಷ್ಟು ಬಿಟ್ರೆ ನಾನು ಅದೇ 34 ಕುಂಟೆನ 33 ಕುಂಟೆನ ಐತೆ ನಡೆಸೋದು ಅಷ್ಟೇ. ಅದರಲ್ಲೇ ನಾವು ಜೀವನ ಮಾಡ್ತಾ ಇದೀವಿ. ಅದರಲ್ಲೇ ಒಳಗಡೆ ಹಾವು ಸಮೇತ ಸಾಕಿದೀವಿ. ಅಲ್ಲ ಬಿಟ್ಟು ಹಾವು ಸಮೇತ, ನಾಯಿಗಳು ಸಮೇತ, ಮಲಗಳು ಸಮೇತ, ದನಗಳು ಸಾಕಿದ್ದು ನಾನು. ಮನ್ಸರು ಸಾಕಲ್ಲ, ಮನ್ಸರು ಸಾಕಿದ್ದೆ ಬೇರೆ ಬ್ಯಾಡ್ ಮೆಸೇಜ್ ನನಗೆ ನೋಡೋಗಿದ್ದು, ನನಗೆ ಬ್ಯಾಡ್ ಮೆಸೇಜ್ ಮಾಡಿಬಿಟ್ಟಿದ್ದ. ಇವ್ರು ಯಾರೋ ಹುಡುಗಿ ಬರೋದು, ಅವಳು ಟಿಕ್ ಟಾಕ್ ಮಾಡ್ಕೊಂಡು ಮನೆಗೆ ಗಂಡನೋ ಅಪ್ಪ ಮುಂದಲ್ಲಿ ಅವಳು ಬಂದಿಲ್ಲಿ ಕುಳ್ದಾಡ್ತಾಳೆ. ಇಲ್ಲ ಯಾವನ ಬರ್ತಾನೆ ಮನೆಗೆ ಅಪ್ಪ ಅಮ್ಮನ ಸಾಕ ಏಕ್ತಿಲ್ಲ ಬಂದು ಗಲಾಟೆ ಮಾಡ್ತಾರೆ. ಇಲ್ಲಿ ಇಂಥ ಪುಣ್ಯಕ್ಷೇತ್ರ ನಿಮ್ಮಂತ ಬರಬೇಕು. 100 ಜನ ಬಂದ್ರೆ ವ್ಯರ್ಥ ಅಲ್ಲಂತಮ್ಮ. ಕರೆಕ್ಟಾ? ಯಾರೋ ಒಬ್ರು ಬರ್ತಮ್ಮ, ಅಲ್ಲಿ ಲೇಟ್ ಆಗತ್ತಾ ಅಂತಿಲ್ಲ. ಅವಳು ಹೆಣ್ಮಕ್ಳು ಹೆಂಗಾಡ್ತಾರೆ ಅಂದ್ರೆ ಅವರು ಸಂಸಾರಿಕರು ಅಲ್ಲ ಅಂತ ಹಂಗಾಡ್ಬಿಡ್ತಾರೆ. ಈಗ ನಮ್ಮನೆ ಹೆಣ್ಮಕ್ಳು ರೋಡಿಗೆ ಬರೋದೇ ಕತ್ತಿಸ್ಬಿಡ್ತೀವಿ ನಾವು. ಕೆಲವು ಹೆಣ್ಮಕ್ಳು ಬಂದು ಇಲ್ಲೆಲ್ಲ ಜಗಳ ಆಡ್ತಾರೆ, ನಾವೆಲ್ಲೇ ಬಂದು ಗೊತ್ತಾ ಅಂತಾರೆ. ಅವ್ರಿಗೆ ಗೊತ್ತಿರಲ್ಲ ನಾವು ಯಾರು ಅಂತ. ಇಲ್ಲಿ ಜನ ಆಡ್ಕೊಂತಾರಲ್ಲ, ಜ್ಞಾನ ಇರೋದಿಲ್ಲ. ನಿಮ್ಮಂತ ಪುಣ್ಯಾಪುರ ಅಪೂರ್ವ ಕಣೆ. ಗಂಡ ಅಪ್ಪ ಅಮ್ಮ ಸಾಕಲ್ಲ ಅಂತ ಕಾಲದಲ್ಲಿ ಅಪ್ಪ ಅಮ್ಮ ನೋಡ್ಕೊಂತೀಯ ಅಂತೀಯ, ಖಂಡಿತ ನಿಮ್ಮ ಅಪ್ಪ ಹುಷಾರಾಗತ್ತೆ. ನಿಮ್ಗೆ ಯಾವ ಊರು? ನೀ ಕುತ್ಕೊ ಮಕ್ಕಳೇ, ತಲೆ ಕಸ್ಕೊಬೇಡ. ಅಣ್ಣ ಪಕ್ಕೊಂಡು ತಂಗಿ ಅಧಿಕಾರ ಇದೆ. ಅಮ್ಮ ನೀನು ಬಾ ಇಲ್ಲಿ ಕುತ್ಕೋ, ಪಾಪನ ಸರಿ ಬಿಸ್ಕೊಂಡು ಚೂರು ಅಲ್ಲ ಅಲ್ಲೇ ಬಪ್ಪ ತಗೊಂಡು ಲವ್ ಮಾಡಲ್ಲ. ಗಂಡ ಕೂತ್ಕೋ, ಲವ್ ಮಾಡ್ತಾರ. ಒಂದೊಂದ್ಸರಿ ಬಹಳ ಖುಷಿ ಆಯ್ತು. ಬೆಳಗಿಂದ ಬೈತಾ ಇದ್ದೆ, ದಿನನಿತ್ಯ ನಮ್ಮ ಅರ್ಧ ಮನೆ ಕಟ್ಟಿ ಮಿಕ್ಕಿದ ಮನೆ ಕಟ್ತೀರಾ ಅಂತಾರೆ. ನಾವು ಸೀಟ್ ಹಾಕಿ ಕೊಡ್ತಿದ್ವಿ, ಹಂಚ್ ಕೊಡ್ತಿದ್ವಿ. ಈಗ ಎಲ್ಲ ಮೋಲ್ಡ್ ಹಾಕಿ ಕೊಡಿ ಅದನ್ನ ಸ್ಟಾಪ್ ಮಾಡಿದ್ವಿ. ನಾವು ಬಸ್ ಚಾರ್ಜ್ ಕೊಡ್ತಿದ್ವಿ 2,000 ಅಂತ, ಬೇರೆ 5,000 ಕೊಡುವಂತ ಜಗಳಾಡ ಅದೇ ಕೊಟ್ಟಿವಿ. ಎಲ್ಲ ಆಲ್ಮೋಸ್ಟ್ ಅಂದಾಶ್ರಮ ವೃದ್ಧಾಶ್ರಮ ಬಿಟ್ಟು ಬಿಗಿದಲ್ಲಿ ನಿಲ್ಸ್ಬಿಟ್ಟಿದ್ವಿ. ಹ್ಯಾಂಡಿಕ್ಯಾಪ್ ಪೇಷಂಟ್ ನಾವೇ ನೋಡಿ ಅಂತರ ಕಟ್ಟಿ ಮನೆ ಕೊಡೋದಿಲ್ಲ. ಈಗೆಲ್ಲ ಮಗ ಹಾಸ್ಟೆಲ್ ಅಂತರ ಕೊಡಿ, ಫೋಟೋ ಕೊಡಿ, ಕುಂಕುಮ ಇಡೀನಿ ಇಡಂಗಿಲ್ಲ, ಬಳೆ ಹಾಕಂಗಿಲ್ಲ ಅಂತ. ಯಾಕಂದ್ರೆ ಸ್ಕೂಲ್ ಅಂತ ಶಾಲೆಯಲ್ಲಿ ನೀವು ಕಳಿಸಿಲ್ಲ ಅನ್ನೋ ಪಾಠ ಹೆಂಗ್ ಮಾಡ್ತಾರೆ, ಸಂಸ್ಥೆ ಹೆಂಗ್ ನಡೆಯುತ್ತೆ. ನೀವು ಕಳಿಸ್ತೀರಿ ಉಚ್ಚದ್ದಿ ಅವ್ರ ಮಾಡ್ತಾರೆ, ಅವ್ರೇನು ತಪ್ಪೇನಿಲ್ಲ. ಈಗ ಊಟ ಮಾಡಂಗಿಲ್ಲ ಮಕ್ಕಳು, ಡಯಟ್ ಮಾಡ್ಬೇಕು ಅಂತಾರೆ, ಅನ್ನ ಉಣ್ಣಂಗಿಲ್ಲ ಅಂತಾರೆ. ಅವೇನ್ ಮಾಡ್ತವೆ, ಹೊಟ್ಟೆ ಕಿಡ್ನಿ ಫೇಲ್ ಅಂತ. ನೀರು ಕುಡಿಯಂಗಿಲ್ಲ ಅಂತಾರೆ, ಅಲ್ಲಿ ಕಳಿಸ್ತಾರೆ. ಅವರೆಲ್ಲ ನೀರು ಕುಡಿಲ್ಲ, ಅನ್ನ ಉಣ್ಣಿಲ್ಲ ಅಂತ ಮಕ್ಕಳು ಇರೋದಿಲ್ಲ. ನೀವೆಲ್ಲ ಬೇರೆಯವರಿಗೆ ದಾಸರಾಗಿರೋ ಹೊತ್ತು ನಿಮ್ಮ ಬಗ್ಗೆ ಸ್ವಂತ ಬುದ್ಧಿ ಯಾರಿಗಿಲ್ಲ ಅಲ್ಲಪ್ಪ. ಉದಾಹರಣೆ ಏನೇನು ಬರುತ್ತೆ ಎಲ್ಲ ನಂಬ್ತಾರೆ ಅವರೆಲ್ಲ. ಅಣ್ಣ ತಂಗಿ ಜೋರ ಒಂದು ತಂದೆ ನನಗೆ ನನ್ನ ಮನಸ್ಸು ಹುಟ್ಟೆ ನನ್ನೇ ಅಳಿಸ್ಬಿಟ್ಟಂತ ಪುಣ್ಯಾತ್ಮ. ಎಷ್ಟು ದಿನ ಆಯ್ತು ಹೊತ್ತು ನಾನು ನನ್ನ ಈ ತರ ಚಿಂತನೆಗಳು ಕೇಳಿ. ಅರ್ಧ ಮನೆ ಕಟ್ಟಿದ್ದೀವಿ, ಮಗ ಒಳಗೇನೆ, ಮಗಳೊಳಗಡೆ, ಮಗ ಬರಲ್ಲ ಮದುವೆ ಮಾಡಿಸ್ತಾರೆ, ಡಿಗ್ರಿ ಮಾಡಿ ಮನೆ ಮಲ್ಗೇನೆ. ಮಗಳಿಗೊಂದು ಗೌರ್ಮೆಂಟ್ ಕೆಲಸ ಸಿಗುತ್ತಾ, ಎಷ್ಟು ಕೆಲಸ ಸಿಗುತ್ತೆ, ಎಷ್ಟು ಮಕ್ಕಳಾಗುತ್ತೆ ಅಂತ ತಾಯಿ ತಂದೆ ಬಂದು ಕೇಳ್ಕೊಂಡು ಹೋಗ್ತಾರೆ ಮಕ್ಕಳಿಗೋಸ್ಕರ. ಅರ್ಧ ಮನೆ ಕಟ್ಟಿ ಮಿಕ್ಕಿದ ಮನೆ ನಾವು ಕಟ್ಲ ಅಂತ ಕೇಳ್ತಾರೆ. ಇಲ್ಲಾಂದ್ರೆ ಕೆಲವರು ಮಾಟ ಮಾಡ್ಸ್ಯಾರೆ, ಮಂತ್ರ ಮಾಡ್ಯಾರೆ, ಕೇಸ್ ಅಂತ ಬರ್ತೀರಿ. ಇದೇನೋ ಒಂದು ಹೃದಯ ಮಿಡಿಯುವಂತ ಸಂಗತಿ. ತಂದೆ ತಾಯಿಗೋಸ್ಕರ ಹೆಂಡತಿಗೋಸ್ಕರ ಅಳುವಂತ. ಎಷ್ಟು ವಯಸ್ಸು? ಅಣ್ಣ ತಮ್ಮನು ಏ ನಂಗೆ 44 ಅಣ್ಣ. ತಮ್ಮ ಅಂದ್ರೆ ಮಾತಾಡೋದು. ತಮ್ಮ ಹಂಗ ಬೇಡ, ಹೋಗ್ ತಮ್ಮನ ಕಾಲಿಗೆ ಬರ್ದ ಜೋರ ಒಂದ್ಸರಿ ಕೂತಮ್ಮ. ನೀವು ಕೂತ ಅಲ್ಲಿ ಕೂತು. ನಿಮ್ಮ ಕಡೆ ಯಾರು ಬಂದಿದ್ದಾರೆ? ನಿಮ್ಮ ಗಂಡ ಮಕ್ಕಳು ಕೂತ ಅಲ್ಲಿ ಕೂತಮ್ಮ, ಕೂತು ಅಲ್ಲಿ ಕೂತ. ಅಣ್ಣ ಸರ್ಕಾರ ಕಡೆಗೆ ಲಾಸ್ಟಿಗೆ ಕುಂಡಿಸಿ. ಏನು ಬೇಕು ಮಮ್ಮಿ, ನೀವು ಸುಮ್ಮನೆ ಪಕ್ಕೊಂಡು ಲವ್ ಮಾಡಿ ನೀವು ಹಂಗೆ ಆಡ್ತಿದ್ಯಾ? ಆಗ ಲಾಸ್ಟ್ ಕೂತಮ್ಮ, ಲಾಸ್ಟ್ ಹೋಗು. ಅಲ್ಲೋಗ ಮಕ್ಕ ಲಾಸ್ಟ್ ಹೋಗಮ್ಮ, ಕೂದಲೇ ಮುಂದಾದ್ರೆ ಒಂದೇ ಒಂದ್ಸರಿ. ಮನುಷ್ಯ ದೊಡ್ಡನಾಗೋದು ನಾವು ಮಾಡೋ ಕೆಲಸದಿಂದ, ನಾವು ಆಡೋ ಮಾತಿಂದ, ನಾವಿರೋ ರೀತಿಯಿಂದ. ಮೇಕಪ್ ಮಾಡ್ಕೊಂಡು 4 ಬಂಗಾರ ಹಾಕ್ಕೊಂಡು ಒಂದು ದೊಡ್ಡ ಬಿಲ್ಡಿಂಗ್ ಮಾಡ್ಕೊಂಡು ದೊಡ್ಡ ಕಾರಣ ಅಪ್ಪ ಅಮ್ಮ ಮೂಲಿಗೆ ಎಷ್ಟು ಒಂದು ಶ್ರೀಮಂತ ಅಲ್ಲ. ಮಕ್ಕಳುಗಳನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಓದಿಸಿ ನೀವು ದೊಡ್ಡ ವಿದ್ಯಾವಂತರೇನಲ್ಲ. ಸಂಸ್ಕಾರ ಅನ್ನೋದು ಒಂದು ದೊಡ್ಡದಿದೆ. ಮಕ್ಕಳನ್ನೇ ಕೆಲವರು ಹೇಳ್ತಾರೆ, ಮಕ್ಕಳನ್ನೇ ವಿದ್ಯಾವಂತರಾಗ ಮಕ್ಕಳನ್ನೇ ಆಸ್ತಿ ಮಾಡಿ ಅಂತೀರ. ತಪ್ಪು. ಯಾವುದೇ ಕಾರಣಕ್ಕೂ ಮಕ್ಕಳು ಆಸ್ತಿ ಆಗೋದಿಲ್ಲ. ಮಕ್ಕಳು ಒಳ್ಳೆ ಗುಣ ಕಲಿಸಿ ಅವರು ಆಸ್ತಿವಂತರಾಗ್ತಾರೆ, ಗುಣವಂತರಾಗ್ತಾರೆ ಅಲ್ವಣ್ಣ? ನಿನ್ ಪ್ರಕಾರ ವಿದ್ಯೆ ಮುಖ್ಯನಾ, ಒಳ್ಳೆ ಗುಣ ಮುಖ್ಯನಾ? ಇವಾಗೆಲ್ಲ ಅಫಿಷಿಯಲ್ ಮಕ್ಕಳು ಜಾಸ್ತಿ ಹೊಡಿದು ಬಿಸಾಕ್ತಾರಲ್ಲ, ಬುದ್ಧಿಯಿಂದ ಅವರೇ ಆಗ್ತಾರೋದು. ಈಗ ಒಳಗಡೆ ಒದ್ದಿರೋದು ಟೀಚರ್, ಮಾಸ್ಟರ್, ಎಲ್ಲಿ ಬಂದಿರೋದು ನಮಗೆ. ಇದರ ಬಗ್ಗೆ ನೀವೊಬ್ಬರು ಅಪರೂಪ. ಏನ್ ಅಡಿಗೆ ಮಾಡ್ತಿದ್ದಂಗೆ ನೀನು? ಏನ್ ಬರುತ್ತೆ ಕಂದ? ತಿಂತೀರಾ? ಯಾವ ಜನ?
ಸುಮ್ಮನೆ ಕೇಳಿದೆ ಜಾತಿ ಬೇಡ, ನಾವು ಗೌಡ್ರು ಬಾರಿಸ್ತೀವಿ ಕೇಳಿದೆ ಬರೋಣ ಅಂತ. ಆಚಾರ ಬಿಡಲ್ಲ, ಅವ್ರು ಬರ್ತಾರೆ ಬಾರ್ಸಕ್ಕೆ. ಪ್ರತಿದಿನ ಸ್ವಾಮಿ ಬೆಳಿಗ್ಗೆದ್ದು ಒಂದು ಸ್ನಾನ ಮಾಡ್ತಿದ್ದು ದೊಡ್ಡ ಮಟ್ಟ ಮುಟ್ಟಿ ಆಚೆ ಹೋದರೆ ನನಗೆ ಯಾವುದು ತೊಂದರೆ ಬರೋಲ್ಲ. ಅವತ್ತು ನಂಗೆ 100 ರೂಪಾಯಿ ಲಾಭ ಆಗ್ತದೆ. ಏನು ಮಾಡ್ತೀರಿ? ನಾನು ಡ್ರೈವಿಂಗ್ ಕೆಲಸ ಮಾಡ್ತೀನಿ. ಏನು ಡ್ರೈವರು? ಕಾರ್ ಡ್ರೈವರ್. ನಾನು ಡ್ರೈವರ್, ನೀನು ಡ್ರೈವರು. ಬೆಳಿಗ್ಗೆ ಎದ್ದು ಎದ್ದ ತಕ್ಷಣ ಆಸ್ತಿ ಮನೆ ನಾನು ಫಸ್ಟ್ ಸ್ಟಾರ್ಟಿಂಗ್ಗೆ ನಾನು ನೋಡಿ ಆಚೆ ಹೊರಡೋದು. ಕೆಳಗಡೆ ಯಾರು ಅವರು? ಆಚೆ ಹೊರಡೋದು ನೋಡೋದು. ಇವ್ರು ಯಾರಣ್ಣ ಸ್ವಾಮಿರು? ಫಸ್ಟ್ ಸ್ಟಾರ್ಟಿಂಗ್ ಆಮೇಲೆ ಇದ್ದು ಭಕ್ತರು ಪಡೆದು ನಾನೇ ಧನ್ಯ. ನನ್ನ ಮನೆಯಿಂದ ಆಚೆ ಹೊರಡ್ರೆಲ್ಲ 100 ರೂಪಾಯಿ 200 ರೂಪಾಯಿ ಲಾಭ ಒಂದು ಮೋಸ ಇಲ್ಲ. ಬೆಂಗಳೂರಾಗಿದ್ದೀನಿ, ಅಪ್ಪ ಅಮ್ಮ ಚೆನ್ನಾಗಿದ್ದು. ಈಗ ಒಂದು 8 ದಿವಸ ರೆಡಿ ಮಾಡ್ತೀನಿ ಅವ್ರನ್ನ. ಹಂಗಾದ್ರೆ ಎಷ್ಟೇ ಬೈದ್ರು, ಎಷ್ಟೇ ಗಲಾಟೆ ಮಾಡಿದ್ರು, ಎಷ್ಟೇ ಅಂದ್ರು ನಿಮ್ಮಂತ ಮತ್ತೆ ಬರೋ ನಿಮ್ಮಂತ ಭಕ್ತರು, ನಿಮ್ಮಂತ ಅಂದಾತರ ಕಡೆ ನಾನೇ ಪುಣ್ಯವಂತ. ಬೈಯೋ ಉದ್ದೇಶ ನಂದಲ್ಲ, ಬೈಬೇಕು ಅಂತ ನನಗೇನಿಲ್ಲ. ಹೆಸರು ಬಂದು ರಾಮಚಂದ್ರ ಅಂತ, ಬಹಳ ಸೈಲೆಂಟ್ ಆಗಿರ್ಬೇಕು ಅಂತ ಬರ್ತೀನಿ ನಾನು. ಆದ್ರೆ ಜನ ಸೈಲೆಂಟ್ ಆಗಿದ್ರೆ ಕೆಣಕ್ತಾರೆ. ಉದಾಹರಣೆ 8,000 ಆರ್ಡರ್ ಕೇಳೋರು ಎದುರಿಸಿದ್ದೀನಿ, ಅವ್ರಿಗೂ ಬದು ಗಲಾಟೆ ಮಾಡಿದ್ದೀನಿ. ಇಲ್ಲಿ ಬಂದು ಗಲಾಟೆ ಒಂದು ಒಬ್ಬರು ಬಂದರೆಲ್ಲ ಲೇಟ್ ಆಗುತ್ತೆ. ಒಬ್ಬ ಅದೇ ಕೊಟ್ಟು ಅವತ್ತಿನ ಯಾರು ಗಲಾಟೆ ಮಾಡೋದಿಲ್ಲ. ಬೇರೆ ಬಂದ ನಂದು ಸಂಘ ಗೊತ್ತಾ ಅಂದ್ರೆ ನಾನು ಕೊಟ್ಟೆ. ನಂದ ಸಂಘ ಹೇಳು, ನಂದು ಅಪ್ಪ ಅಮ್ಮ ಸಹಕಾರ ಸಂಘ ಅಂತ ಒಂದು ಕೊಟ್ಟೆ. ಅವತ್ತಿಂದ ಗಲಾಟೆ ಮಾಡಲ್ಲ ಯಾರು. ಇಲ್ಲಾಂದ್ರೆ ಜನ ಬಂದರೆಲ್ಲ ದೊಡ್ಡಸೆ ಮಾಡ್ತಾರೆ. ದೇವ್ರ ಮುಂದೆ ಯಾರು ದೊಡ್ಡರಲ್ಲ. ಒಂದ್ಸರಿ ಹೇಳ್ಬಿಡ್ತೀನಂತೆ, ಅಂದಾದ್ರೆ ದೊಡ್ಡ ಪವಾಡ ಏನ್ ನಡೆಯುತ್ತೆ ಈ ಕ್ಷೇತ್ರದಲ್ಲಿ ಅಂದ್ರೆ ನಂಬಿಕೆಯಿಂದ ನಡೆಯುತ್ತೆ. ನಂಬಿಕೆನೇ ದೊಡ್ಡ ಪವಾಡ ಈ ಕ್ಷೇತ್ರದಲ್ಲಿ, ನಂಬಿಕೆಯಿಂದ ದೊಡ್ಡ ಪವಾಡ. ಎರಡನೇದು ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ, ಬೇಗ ಮನೆಗೆ ಹೋಗ್ಬೇಕು, ಅರ್ಜೆಂಟ್ ಹೋಗುತ್ತಾ ಅಂತ ಉಂಡು ಮಲ್ಕಬಿಡಿ. ದುಡಿಯೋ ಶಕ್ತಿ ದೇವ್ರು ಕೊಡ್ಲಿ, ದುಡಿಯೋಕೆ ದಾರಿ ಕೊಡಿ ಅಂತ ಕೇಳಿ ದೇವ್ರನ್ನ. ಎಲ್ಲಿ ತನಕ ಬದುಕ್ತಾರೆ ಗೊತ್ತಿಲ್ಲ, ಅಲ್ಲಿ ತನಕ ಆರೋಗ್ಯ ಕಡೆದಲ್ಲಿ ನೋಡ್ಕೊಳ್ಳಿ. ಎಲ್ಲಿ ತನಕ ಬದುಕ್ತೀರಿ ಯಾರಿಗೂ ಗೊತ್ತಿಲ್ಲ. ಎಲ್ಲಿ ತನಕ ಬದುಕತಕ್ಕ ಆರೋಗ್ಯ ಕೊಡ್ಲಿ ಅಂತ ದೇವ್ರನ್ನ ಕೇಳಬೇಕು. ಆಮೇಲೆ ನಿಮ್ಮ ಗಾಡಿಗಳು ಎಷ್ಟೇ ಕೋಟಿ ಕೊಟ್ಟು ನೀವು ತಗೊಳ್ಳಿ, ಕಾರ್ ಗಿದ್ದಾಗುತ್ತೆ ಯೋಚನೆ ಮಾಡ್ಬಿಟ್ಟು ನಿಮ್ಮ ಜೀವನ ಬಗ್ಗೆ ಯೋಚನೆ ಮಾಡಿ. ಕಾರ್ ಗಿದ್ದಾದ್ರೆ ಮತ್ತೆ ಡೆಂಟ್ ಮಾಡಿಸ್ಕೋಬಹುದು, ಬಟ್ ನೀವು ಗಿದ್ದಾರಿಲ್ಲ ಲೈಫ್. ಅದಕ್ಕೆ ಎಷ್ಟು ಜನ ಆಕ್ಸಿಡೆಂಟ್ ಆದ್ರೆ ಗಾಡಿ ಏನಾಗೋದಿಲ್ಲ ಅಂತ ಪುಣ್ಯಾತ್ಮರುಗಳು ಯಾರ್ಯಾರು ಅಂತ ಹೇಳಕ್ಕಾಗೋದಿಲ್ಲ. ಒಂದೊಂದು ಫಾಸ್ಟ್ ಆಗ್ತಾರೆ ಸ್ಟಿಕ್ಕರ್ ಹಾಕೊಂಡ್ರೆ ಆಕ್ಸಿಡೆಂಟ್ ಆಗೋದಿಲ್ಲ, ಆಕ್ಸಿಡೆಂಟ್ ಅವ್ರು ಏನೂ ಆಗೋದಿಲ್ಲ ಅಂತ ಇಂಥ ಪುಣ್ಯಾತ್ಮರು ಹೇಳಿ ಹೂವನೇ ತಂದು ಕೊಟ್ಬಿಡ್ತಾರೆ. ನಾನು ನಂಬೋದೇ ಸಂಗತಿಗಳು. ದೊಡ್ಡ ಪೌಡಗಳು ಹೇಳೋದು ಹಿಂಗೇನೆ. ಒಂದು ಸಣ್ಣ ಮನೆ, ಒಂದು ಸಣ್ಣ ಅಂಗಡಿಗೆ ಒಂದು ಸಣ್ಣ ಫೋಟೋ ಹಾಕೊಳ್ಳಿ. ದೊಡ್ಡ ಫೋಟೋ ಹಾಕಬೇಕು ಅಂತ ಏನಿಲ್ಲ. ಸ್ಟಿಕ್ಕರ್ ಹಾಕೋದನ್ನ ಬಿಡಿ. ಸ್ಟಿಕ್ಕರ್ ಮಾಡಿಸಿರೋದು ಗಾಡಿಗಳಿಗೆ, ಬೈಕ್ಗಳಿಗೆ. ಒಂದು ವೇಳೆ ಸಣ್ಣ ಸಣ್ಣ ಅಂಗಡಿಗೆ ವ್ಯಾಪಾರ ಮಾಡೋದಕ್ಕೆ ಹಾಕೊಳ್ಳಿ ಸ್ಟಿಕ್ಕರ್ಗಳು ಅಂತ. ಯಾಕಂದ್ರೆ ಸ್ಟಿಕ್ಕರಿಗೆ ಹೋಗಿ ಇಡೋಕ್ಕಾಗೋದಿಲ್ಲ. ಒಂದು ಸಣ್ಣ ಮನೆ, ಸಣ್ಣ ಅಂಗಡಿ, ಸಣ್ಣ ಫೋಟೋ ಹಾಕೊಳ್ಳಿ. ವ್ಯವಹಾರ ಮಾಡೋ ಜಾಗ, ಎಗ್ರೆಸ್ ಮಾಡ್ತಿರ್ತೀರಿ, ಬಟ್ಟೆ ಏನೋ ಮಾಡ್ತಿದ್ದೀರಿ, ಅಲ್ಲಿ ಕಾಣೋಗಿಡಿ. ಕಂಡ್ರೆ ಯಾವ್ದು ಕೆಟ್ಕೊಂಡು ಬೀಳಬಾರ್ದು, ವ್ಯವಹಾರ ಚೆನ್ನಾಗಿ ಮಾಡ್ಕೊಡುತ್ತೆ ಅಂತ. ದೊಡ್ಡ ಮನೆ ಆಗಲಿ, ದೊಡ್ಡ ಅಂಗಡಿ, ದೊಡ್ಡ ಫೋಟೋ ಹಾಕಿ. ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ. ಹೆಣ್ಮಕ್ಳ 3 ಜಾಬ್ ತೆಗೆದ್ರನ್ನ ಚಿಕ್ಕ ಕಟ್ಬಿಟ್ಟು ತಾಳಿ ಹಾಕೋಬಹುದು ನೀವು. ಇನ್ನು ಮಕ್ಕಳು ಓದ್ತಿಲ್ಲ, ಇನ್ನ ನಮಗೆ ಮಾತಾಗಿದೆ, ಮಂತ್ರ ಆಗಿದೆ, ಅಮಾವಾಸ್ಯೆ ತಲೆ ಹೊಡಿತೀವಿ. ಇನ್ನ ಯಾರ ಮನೆಗೆ ಆಯ ಸರಿಲ್ಲ, ಪಾಯ ಸರಿಲ್ಲ, ಏನೋ ಆಗಿದೆ, ನಮ್ಮ ಮನೆ ಹಂಗಾಗ್ತಾ ಇದೆ, ಹೊಸ ಮನೆ ಗೃಹಪ್ರವೇಶ ಆಗಿದೆ ಏನೋ ಅಂತ ನಿಮ್ಗೆ ಅನ್ಸಿದ್ರೆ ಒಂದೇ ಒಂದು ತೇರ್ಸ್ಕಾಯಿ ದಂಡ ಕಟ್ಟಿ, ಒಂದೇ ಒಂದು ತೇರ್ಸ್ಕಾಯಿ ಮನೆ ಬಾಗಿಲಿಗೆ ಕಟ್ಟಿ. ಹಸು ಹಾಲು ಕೊಡ್ತಿಲ್ಲ, ಹಸು ಸರಿಗೆ ಓಡಾಡ್ತಿಲ್ಲ, ಜಮೀನಿಗೆ ಮೇವು ಆಗ್ತಿಲ್ಲ, ಜಮೀನ ಸರಿಯಾಗಿ ಬೆಳೆ ಬತ್ತಿಲ್ಲ ಅಂತಕ್ಕಂಥದ್ದಿದ್ರೆ, ರೈತರನ್ನು ಬೆಳೆಸಿದ್ರೆ. ಈಗ ಹಿರಿಯರಿಂದ ಒಂದು ತಂಗಿ ಬಂದಿದ್ದು, ಹೋದ ಹಿರಿಯರಿಂದ ಒಂದು ತಂಗಿ ಬಂದಿತ್ತು. ಒಂದು ದಿವಸ ತಂಗಿ ಈಗ ತಂಗಿ ಬಂದು ನಮ್ಗೆ ಬಟ್ಟೆ ಬಂದು ಕೂಲಿ ಮಾಡಿ ಬಟ್ಟೆ ಬಂದು ನಂಗೆ ಅತ್ತೆ ಬೈದೇನೆ. ಯಾಕಂದ್ರೆ ಕೂಲಿ ಮಾಡ್ಕೆ ಒಂದು ಬಟ್ಟೆ ತರೋ ಅವಶ್ಯಕತೆ ಏನಿಲ್ಲ. ತಂಗಿ ನಿಮ್ಮ ಪ್ರೀತಿ ದೊಡ್ಡದು ನನಗೆ. ಆದ್ರೂ ತಂಗಿಗೆ ಎರಡು ಸೀರೆ ಕೊಟ್ಟು ಒಂದ್ಸಲ ಅಕ್ಕಿ ಕೊಟ್ಬಿಡೋಣ. ಸೀರೆ ಕೊಟ್ಟು ನಾವಲ್ಲೇ ಒಂದು 20 ಕೆಜಿ ಅಕ್ಕಿ ಕೊಟ್ಟು, ಒಂದು 10 ಕೆಜಿ ಅಕ್ಕಿ ಕೊಡ್ತೀನಿ ನೋಡೋದು. ನಮ್ಮ ಕಡೆಯಿಂದ ಬಡವ್ರ ಮನೆ ಬೇಜಾರು ಮಾಡ್ಕೊಬೇಡ. ಇಷ್ಟೇ ಕೊಡೋಕೆ ನನಗೆ ಅಲ್ಲಿ ಕೊಡ, ಇಷ್ಟೇ ಕೊಡೋಕೆ ಶಕ್ತಿ ಇರೋದು ಜಾಸ್ತಿ. ಆಸ್ತಿ ಕೇಳ್ಬೇಡ, ಬಡ ಅಣ್ಣ ನಾನು. ಈಗ ನನಗೆ ತಂಗಿಯರು ಭಾಳ ಇದ್ದಾರೆ ಅಲ್ವಾ. ಇನ್ನ ಮನೆ ಬಾಗಿಲಿಗೆ ಒಂದು ಕಟ್ಲಾಕ ದನ ಕರ ಇದ್ರೆ, ಹಸು ಇದ್ರೆ, ತೋಟ ಇದ್ರೆ ಅಲ್ಲಿಗೆ ಒಂದು ದೇವರ ಕಟ್ಟಿ, ತೋಟಕ್ಕೊಂದು ಮನೆಗೊಂದು ದನ ಕೊಟ್ಟಿಗೆ ಒಂದು ಮನೆಯೊಂದು ಕಟ್ಟ ಅವಶ್ಯಕತೆ ಇಲ್ಲ. ದನಿ ಕೊಟ್ಟಿಗೆ ಕಟ್ಟಿಗೆ ಸಾಕು. ಅದನ್ನೇ ಅದ್ರ ಕೆಳಗಾಶ ಒಂದು ಬಾಗಿಲಿಗೆ ಕಟ್ಟಿ ಗಡಿಯಾರ ಫೋಟೋ ಇಡಿ, ಪೂಜೆ ಮಾಡ್ತಾ ಹೋಗಿ. ನಿಮ್ಮ ಜೀವನಗಳು ಚೆನ್ನಾಗಿ ನಡೀಲಿ ಅಂತ ತಾಯಿನ ಬೇಡ್ಕೊಳ್ಳಿ. ಇನ್ನ ಏನಾಗುತ್ತೆ, ತಗೊಂಡೋಗ ಶಕ್ತಿ ಇಲ್ಲ, ಫೋಟೋ ಶಕ್ತಿ ಇಲ್ಲ, ತೆಗೆದೋ ಶಕ್ತಿ ಇಲ್ಲ, ಅಂತರ ಶಕ್ತಿ ಇಲ್ಲ ಅಂತ ಬಡಬಗರು ಬಂದಿದ್ರೆ ಒಂದು ಸ್ಟಿಕ್ಕರ್ ತಗೊಳ್ಳಿ, ತುಂಬಿ ಚಂಬಲ್ ನೀರು ಇಟ್ಕೊಳ್ಳಿ. ನಿಮ್ಮ ಮನೇಲಿ ಒಂದು ಅಮ್ಮನವ್ರು ತೀರ್ಥ ಹಾಕಿ. ನಿಮ್ಗೆ ಗೊತ್ತಿರುತ್ತೆ ಇದು ಪವಾಡ, ತೀರ್ಥ ಒಂದು ವರ್ಷಕ್ಕೆ ಕೊಳೆಯಲ್ಲ ಉಳಿಯಲ್ಲ ಅಂತ ಭಕ್ತರು ನೀವು ಕೇಳಿರ್ತೀರಂತೆ. ಅದರೊಳಗಿರೋ ಪತ್ರನ ಹೂವನ್ನ ತೆಗೆದ್ಬಿಡಿ, ಹಂಗೆ ಇಟ್ಕೊಳ್ಳಿ, ಶುದ್ಧವಾಗಿ ಮನೆಗೆ ಇಟ್ಕೊಳ್ಳಿ. ಮಕ್ಕಳು ಓದಲ್ಲ, ಬರೆಯಲ್ಲ, ಹುಷಾರಿಲ್ಲ ಅನ್ನೋ ತೀರ್ಥ ಹಾಕಿ ಗಡಿಯಾಟಿ ಬಿಟ್ಟು ಫೋಟೋ ಇಡಿ, ಒಂದು ತೀರ್ಥ ಕುಡಿರಿ. ಮಕ್ಕಳಿಗೆ ಬರ್ಸಿ ದುರ್ಗಾಸಲ ಕೃಪೆಯಿಂದ ನೀವು ಬರಿಬೋದು. 9 ಸರಿ ಬರಿಬೇಕಾ, 10 ಸರಿ ಬರಿಬೇಕಾ ಏನಿಲ್ಲ, 8 ಸರಿ ಬೇಕಾದ್ರೆ ಬರಿಬೋದು. ಸ್ನಾನ ಮಾಡಬೇಕು ಅಂತ ಏನಿಲ್ಲ, ಆತ್ಮ ಶುದ್ಧರ ಸಾಕು. ಇನ್ನ ತೋಟ ಬೆಳೆಗೆ ನಮ್ಗೆ ಏನು ಮಾಡೋಕ್ಕಾಗ್ತಿಲ್ಲ, ದುಡ್ಡಿಲ್ಲ ಅಂತ ಬಡವರಿದ್ರೆ ತೇರ್ಥ ತಗೊಂಡೋಗಿ ಒಂದು ತುಂಬಿ ತಂಬಳಿಗೆ ಹಾಕೊಳ್ಳಿ. ತೇರ್ಥ ತಗೊಂಡೋಗಿ ಒಂದು ತುಂಬಿ ತಂಬಳಿಗೆ ನೀರು ಇಟ್ಕೊಳ್ಳೋ ಒಂದು ತೇರ್ಥ ಹಾಕಿ. ಅಲ್ಲಿ ಬಹಳ ಕಷ್ಟದಲ್ಲಿ ಕುಂಕುಮ ಕೊಡ್ತಾರೆ. 3 ಒಂದು ತೇರ್ಥ ಕುಂಕುಮ ಹಾಕಿ
ಮತ್ತು ಬೇನ್ ಸೊಪ್ಪು ತಗೊಂಡು ಅಮಾವಾಸ್ಯೆ ಒಂದು ದಿವಸ ಎಳ್ಳಾಡಿಸ್ಬಿಟ್ಟು ಅದನ್ನು ಕೆಂಪು ನೀರು ಆಗ್ತದೆ, ಅದನ್ನು ಎಲ್ಲ ಬೇಕಲ್ಲಿ ಉಗ್ಬಿಟ್ರೆ ಯಾರು ಮಾಡಿದ್ದು ಅವ್ರಿಗೆ ಹೋಗುತ್ತೆ. ಇಲ್ಲ ಬುದ್ಧಿವಂತರ ಬಾಟೆ ಇಲ್ಲಿ ತಗೊಳ್ರಕ್ಕ, ಮರಕ್ಕೆ ತಗೊಳ್ರಲ್ಲ, ದಡ್ರ ಕೈ ಇಲ್ಲಿ ತಗೊಳ್ರಲ್ಲ ಪಾಪ, ಯಾವಲ್ಲ ಬುದ್ಧಿವಂತರ ಆಗ್ತೀರಿ ನೀವು? ಅಲ್ಲೋಡಲ್ಲಿ ಡಸ್ಟ್ಬಿನ್ ಅಪ್ಪ, ಡಸ್ಟ್ಬಿನ್ ಇಲ್ಲಿ ಬರ್ರ, ಕೆಳಗೆ ಬರ್ರ, ತಮ್ಮಂದ್ರ ಕಾಣ ಹೋಗಲ್ಲ ಬರ್ರ, ಅಂಗಡಿ ಮನೆ ಮುಂದೆ ಇಲ್ಲಿ ಬರ್ರಪ್ಪ ಹೋಗ್ರ, ಕೈ ಅಲ್ಲಿ ತಗೊಳ್ರ ಮಕ್ಳಾರು, ಎಡಿ ತಗೊಳ್ರು, ಬುದ್ಧಿವಂತರ ಅನ್ಲಪ್ಪ ನೀವು. ಕೈ ತಗೊಳ್ರಿ, ನೀವು ಒಬ್ಬರು ಮಾಡಿ ಎಲ್ಲ ಮಾಡ್ತಾರೆ. ಕೈಗಳನ್ನ ಮರಗಿಡ ತಗೊಳ್ಳಿ ದಯವಿಟ್ಟು ವಿನಂತಿ. ಇಲ್ಲೊಳ ಹಳ್ಳಿ ಮರಕ್ಕೆ ಬಂದಿದ್ದು, ಹಳ್ಳಿ ಮರ ತುಂಬಾ ಒಳ್ಳೆ ನೆಳ್ಳಾಗ್ತದೆ ನೋಡಿ. ಡೈಪರ್ನಾಗ ಊಟದ ಎಲ್ಲಾನು ಎಲ್ಲಬೇಕಲ್ಲ ಎಸಿಬಾರ್ದು ಆತ ಅಂದಾದ್ರೆ ನೆನಪಿರ್ಲಿ ನಿಮ್ಗೆ. ಮತ್ತೊಮ್ಮೆ ಹೇಳ್ತೀನಿ, ದೊಡ್ಡ ಪವಾಡ ನಂಬಿಕೆ, ಎಳ್ನೇದು ಫೋಟೋ, ಗಡಿಯ ಟಿವಿಟಿಂಗ್, ಮೂರನೇದು ಮೈ ಮೇಲೆ ಅಂತರ, ಗಾಡಿಗೆ ಪಾಸ್ ಹಾಕೋ ಸ್ಟಿಕರ್, ಬೈಕಲ್ಲಿ ಸಿಂಗಲ್ ಸ್ಟಿಕರ್ ಹಾಕಬಹುದು. ಯಾವುದೇ ಜಾತಿ ಧರ್ಮ ಏನಿಲ್ಲ. ಮಟನ್ ಚಿಕನ್ ಆಗುತ್ತೆ ಅನ್ಬೇಡಿ, ಮಟನ್ ಚಿಕನ್ ಆದ್ರೂ ತಿನ್ನತ್ತೆ, ಮಾಡಿರೋ ತಿನ್ನತ್ತೆ, ಮಾಡುವವರು ತಿನ್ನತ್ತೆ, ದೇವ್ರೇನು ಮಾಡೋದಿಲ್ಲ. ನೀವು ಅದನ್ನು ಭ್ರಮೆ ಇಟ್ಕೋಬೇಡಿ. ಇಲ್ಲಿ ಯಾವ್ದು ಜಾತಿ ಧರ್ಮ ಯಾವುದೇ ಇದು ರಾಜಕೀಯ ಯಾವ್ದು ಇರೋದಿಲ್ಲ, ಎಲ್ಲ ಮಿಕ್ಸು. ಮಟನ್ ಮಾಡಿರೇ ತಿನ್ನುತ್ತೆ, ಮಾಡಿದವರು ಪರವಾಗಿಲ್ಲ, ಆಮ್ಲಿನ್ ಕುಡಿಯುತ್ತೆ, ಪಾಶನ ಉಣ್ಣುತ್ತೆ. ಏನಿಲ್ಲದವರು ಅಡ್ದು ನಮಸ್ಕಾರ ಮಾಡಿ ಆಶೀರ್ವಾದ ಮಾಡುತ್ತೆ. ದೇವ್ರೇನು ಮರಿ ಕಡಿ, ಕುರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ ಅನ್ನೋದಿಲ್ಲ. 9 ಸರಿ ಬಾ, 10 ಸರಿ ಬಾ, ತಾಳಿ ಹಾಕ್ಯ, ಮರಕೇಂದ್ರ ಕಟ್ಟು, ಕಾಯಿ ಕಟ್ಟು ಅನ್ನೋದಿಲ್ಲ. ನೇಣಾಕಿ ಅಂತ ಅನ್ನೋದು ಇಲ್ಲ, ಕೊತ್ತು ಕಟ್ಕ ಅಂತ ಅನ್ನೋದು ಇಲ್ಲ ಅಲ್ವಾ ಅನ್ನತ್ತ. ಹಂಗೆಲ್ಲ ಮಾಡಂಗಿದ್ದೆ. ಒಬ್ಬೊಬ್ರು 50 ಸಾವಿರ ಕೊಡಿ, ಸ್ವಾಮಿ ಅದೇ ಬಿಟ್ಟು ಪಾರಿಂಗ್ ಹೋಗಿ ಬರ್ತೀನಿ, ತಿಂಗಳು ವರ್ಷ ಬಂದಿಂಗ್ ಅಂತೀನಿ ಅಲ್ಲ ತಂಗಿ. ಅವಲ್ಲೇ ನಮ್ಮ ಹುಡ್ಕೋದೇವ್ರು ಸ್ವಾಮಿ ನೋಡಿ ಹುಡ್ಕೊಂತಾರೆ. ದಿನ ಸಿಕ್ಕಿರಿ ಸ್ವಾಮಿ ಬರಲ್ವಾ ಅಂತಾರೆ. ಹಿಂಗ ನಾನು ಹಿಂಗೆ ಅಂದ್ಬಿಡ್ತೀನವಲ್ಲಿ. ಹಿಂಗೆ ಜಾಸ್ತಿ ಗಲಾಟೆ ಮಾಡಿದ್ರೆ ಫಾರಿಂಗ್ ಹೋಗ್ಬಿಡ್ತೀನಿ ನಾನು. ಹೆಂಗೋ ಮಕ್ಕಳು ಕನ್ನಡ ಮೀಡಿಯಂ ಸ್ಕೂಲ್ ಓದೋದು, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹಾಕಿ ಫಾರಿಂಗ್ ಕೊಂಡೋಗ್ಬಿಡ್ತೀನಿ. ಹೆಂಗೆ ಮಾಡಲಿ ಬೇಡ ಅಂತ ನಮ್ಮಣ್ಣ. ಕೆಲವು ಜನ ಮಧ್ಯೆ ನೋಡಂತ ಪುಣ್ಯತ್ವನೊಬ್ರು ಕಸ ಎತ್ತಾ ಇರ್ತಾರೆ. ಅವ್ರು ನೋಡಿ ನಂಗೆ ಭಾಳ ಖುಷಿ ಆಗುತ್ತೆ. ನನ್ನ ಕಣ್ಣು ಅವ ಮೇಲೆ ಐತೆ. ಯಾರ ಗೊತ್ತಿಲ್ಲ, ಪುಣ್ಯಾತ್ಮ ಕಸ ಎತ್ತ ಕೂತಾನೆ. ಅಣ್ಣ ಅಣ್ಣ ಅಣ್ಣವು ಯಾವೂರು? ನಿಮ್ಮ ಮನೇಲಿ ಬಂದಿದ್ದೀರಾ? ಒಬ್ಬರೇ ಬಂದಿದ್ದೀರಾ? ಒಂದು ಸೀರೆ ಕೊಡ್ತೀನಿ. ನಿಮ್ಮ ತಾಯಿ ಇದ್ದಾರಾ? ತಾಯಿ ಕೊಡು, ಹೆಂಡತಿ ಕೊಡ್ಬೇಡಿ, ಹೆಂಡತಿ ಅನ್ನೋ ಬರ್ತಾರೆ. ಮೊದಲು ತಾಯಿ ನಗಬೇಡಿ. ಎಂಟು ಸಿಗ್ತಾರೆ, ಮಕ್ಕಳು ಸಿಗ್ತಾರೆ, ಗಂಡ ಹೆಂಡತಿ ಸಿಗ್ತಾರೆ, ಗಂಡ ಸಿಗ್ತಾರೆ, ಹೆಂಡತಿ ಸಿಗ್ತಾರೆ. ಅಪ್ಪ ಅಮ್ಮ ಸಿಗೋದಿಲ್ಲ. ಅಪ್ಪ ಅಮ್ಮ ಸಿಗಲ್ಲ, ಟೈಮ್ ಸಿಗಲ್ಲ, ಅಪ್ಪ ಅಮ್ಮ ಮಾಡಿದ ಆಸ್ತಿ ಸಿಗಲ್ಲ, ಕುಡಿಯನ್ನೇ ಸಿಗಲ್ಲ, ತಿನ್ನೋಣ ಸಿಗಲ್ಲ. ಮುಂದೊಂದು ನಿಮ್ಗೆ ಗೊತ್ತಿಲ್ಲ ಇನ್ನು. ಜನಕ್ಕೆ ಯಾರಿಗೆ ಯೋಚನೆ ಇಲ್ಲ. ಎಲ್ಲ ಮಾರ್ ಬೆಂಗಳೂರು ಮಕ್ಕಳು ಓಸಾಗ ಬೆಂಗಳೂರು ಹೋಗ್ತಾರೆ. ಆಸ್ತಿ ಮಾರಿ, ಆಸ್ತಿ ಇದ್ರೆ ಮಕ್ಕಳು ಓದಿಸ್ಬೋದು, ಗೊತ್ತಿಲ್ಲ ಜನಕ್ಕೆ. ಆಸ್ತಿ ಮಾರಿ ಮಕ್ಕಳು ಓದಿಸೋದಂತೆ. ಮಕ್ಕಳು ಆಸ್ತಿ ಮಾಡಂಗಿಲ್ಲ. ಅವರೆಲ್ಲಬ್ಬ ಅಣ್ಣ ಕಸ ಎತ್ತಾನ ಪುಣ್ಯಾತ್ಮ ಅಲ್ವಾ? ಗಂಡ ನೋಡಿದ್ರೆ ಖುಷಿ ಅನ್ಸುತ್ತೆ. ನೀವೆಲ್ಲ ಬರ್ತೀರಿ, ಗಂಡ ಎಂತಿ ನಮ್ಮ ಹಸ್ಬೆಂಡ್ ನೋಡಿ ಅಂತ ಎಂತು ಗಂಡಿಗೆ ನಮ್ಮ ವೈಫ್ ನೋಡಿ ಅಂತ ಅಲ್ಲಿ ನೋಡಿ ಹೆಂಗೆ ಬರ್ತಾರೆ. ಅಕ್ಕಿ ಸಮಾರಂಭದಲ್ಲಿ ಅಕ್ಕಿ ಸಮಾರಂಭ 10 ಕೆಜಿಯ ಕೊಡ್ತಾರ ಆಮೇಲೆ. ಒಂದು 10 ಕೆಜಿ ಅಕ್ಕಿ ಚೀಲ ಕೊಡಪ್ಪಲ್ಲೇ, ಒಂದು 4 ಕಂತ್ರ ಪ್ರಸಾದ. ಯೂಟ್ಯೂಬರ್ ಅಲ್ಲಪ್ಪ, ಸಹಾಯ ಮಾಡೋದಿಲ್ಲ, ಯಾರು ಹೆಲ್ಪ್ ಮಾಡಲ್ಲ. ಏನ್ ಪರವಾಗಿಲ್ಲ, ಮತ್ತೆ ಪರವಾಗಿಲ್ಲ. ತಾಮ ಅಂತ ಹೇಳಿ ಜೋರಳೆಲ್ಲ ಬಂದಿರ್ತದ್ರಿ ನೋಡಿ. ಅಂದಾತ್ರೆ ಯಾವುದೇ ಊರಲ್ಲಿ ಬೆಳೆ ಬಂದಿಲ್ಲ ಅಂದ್ರೆ, ತೋಟದಿದೆ ಅಂದ್ರೆ ದೇವ್ರನ್ನ ಕೈ ಮುಕ್ಕೊಳ್ಳಿ. ಅಲ್ಲಿ ದೇವ್ರು ಅದಂತ ಏನೋ ಬೆಳಿತೀರಿ, ಶುಂಠಿ ಬೆಳಿತೀರಿ, ತರಕಾರಿ ಬೆಳಿತೀರಿ, ದೇವ್ರ ತಾಂಬ ಅಂತ ಹೇಳೋದಿಲ್ಲ. ಬಂದಾಗ ತಾಂಬನ್ನಿ, ಅದನ್ನ ತಾಂಡೆ ಬರ್ಬೇಕು ಅಂತ ಏನಿಲ್ಲ. ಒಂದ್ ವೇಳೆ ನೀವು ಪ್ರೀತಿ ಇದ್ರೆ 10 ರೂಪಾಯಿ ಎತ್ತಿಕ್ಬಿಡಿ. ನೀವು ಬೆಳೆ 10 ರೂಪಾಯಿನ 1 ಕೆಜಿ ದುಡ್ಡು ಎತ್ತಿಕ್ಬಿಡಿ ಸಾಕು. ಕೋಳಿ ಫಾರ್ಮರ್ ಯಾರಿದ್ರೆ ಕುರಿ ಫಾರ್ಮರ್ ಹಿಂಗೆ ಅದು ಒಂದು ಕುರಿ ಕೋಳಿ ಬಿಡ್ತಾರೆ. ನೀವು ಆದ್ರೆ ಬಿಡಿ, ಬಿಡಕ್ಕಾಗಿಲ್ಲ ಅಂದ್ರೆ 10 ರೂಪಾಯಿ ಎತ್ತಿಕ್ಬಿಡಿ ಸಾಕು. ದೇವ್ರೇನು ತಾಂಡೆ ಬಾ ಅಂತ ಹೇಳೋದಿಲ್ಲ. ಆಯ್ತಾ? ಒಂದು 10 ಕೆಜಿ ಸೇತಂಬ, 10 ಕೆಜಿ ಅಕ್ಕಿ ತಂಬ, 4 ಸೇತಂಬ ಬಡಬಡಿ ಕೊಡೋದು. ಥ್ಯಾಂಕ್ಸ್ ಅಮ್ಮ, ತುಂಬ ಥ್ಯಾಂಕ್ಸ್ ಕಂತ ನೋಡೋಕೆ ಈಜಿ ಆಗುತ್ತಲ್ಲ ಬೇಕಲ್ಲಿ. ಬೆಳಿಗ್ಗೆ ನಂಗೆ ಬಟ್ಟೆ ಕೊಟ್ಟಾರ, ಅವ್ರಿಗೆ ಅಕ್ಕಿ ಕೊಡೋಣ ಬೇಡ. ಇದು ಬಟ್ಟೆ ಕೊಟ್ಟಿರಕ್ಕಲ್ಲ, ಬಟ್ಟೆ ಕೊಟ್ಟು ವಾಪಸ್ ಬಟ್ಟೆ ಕೊಟ್ಟೇನಿ. ರಾಗಿ ಕೊಟ್ಟಾರಂತೆ, ಅಕ್ಕಿ ಕೊಡೋಣ ಅಂತ. ಕೊಡೋಣ ಬೇಡವಾ? ಹೊಟ್ಟೆ ಹುರ್ಕೊಳ್ಳಿ, ನಾನು ಕೊಡ್ತಾನೆ ಇರ್ತೀನಿ. ಸುಮಾರು ಆಟ ಹೊರ್ಕೊಂತ ನಾವು ಹಂಗೆ ಆಗಲ್ಲ ಅಂತ. ನಾನೇ ಅದೃಷ್ಟ ನಿಮ್ಗೆಲ್ಲ ಬಯದು ಸಿಕ್ಕಿದ್ದೆ. ಆಸ್ತಿ ಮಾತ್ರ ಬೇಡ, ಕೊಟ್ಟು ಮದುವೆ ಮಾಡಿದ್ದೀನಿ. ಗಂಡನ ಸುಖ ಬರ್ಬೇಕಪ್ಪ, ಕರೆಕ್ಟನಾ? ಊಟ ಸುಖ ಗಂಡನಿಗೆ ಬರ್ಬೇಕು. ಸೀರೆ ಕೊಟ್ಟನ, ರಾಗಿ ಕೊಟ್ಟಿಲ್ಲ. ಒಂದು ತುತ್ತು ಅನ್ನ ಕೊಟ್ಟವ್ರಿಗೆ ಒಂದು ತುತ್ತಾರ ಕೊಡೋಣ ವಾಪಸ್ ಅಂತ. ಕರೆಕ್ಟಾ?
ಏನ ಹ್ಯಾಂಡಿಕ್ಯಾಪ್ ಪೇಷಂಟ್ ಮಕ್ಕಳು ಕಳಿಸ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಕಾಯಿರಿ, ಒಂದು 10 ಸೆಕೆಂಡ್ ಕಾಯಿರಿ ಕಳಿಸ್ಬಿಡೋಣ. ಯಾಕಂದ್ರೆ ಮಕ್ಕಳು ಇಟ್ಕೊಂಡಿರೋಕ್ಕಾಗೋದಿಲ್ಲ. ಹೇಳ್ಬಿಡ್ತೀನಿ ಅವ್ರಿಗೆ ಏನು ಮಾಡಬೇಕು ಅಂತ ಆಯ್ತಾ. ಯಾರಿಗೆ ಅಮ್ಮ ನಿಮ್ಮ ಮೊಮ್ಮಗನ ಮಗನ ಯಾಕೆ ಮಾಡ್ತಿದ್ದೀರಾ? ಈಗ ಹಾಸ್ಪಿಟ್ಲ್ ಮುಂದೆ ಎಷ್ಟು ವರ್ಷ ಬಾಬದು? 5 ವರ್ಷ ಹಾಸ್ಪಿಟ್ಲ್ ಮುಂದೆ ಹಾಕಿಕೊಂಡು ಅಂತರ ಕುಡಿದು ಅದ್ಬಿದ್ದವು. ಒಂದನಿ ತೀರ್ಥ ಕುಡಿ, ದಿನ ಒಂದನಿ ಮೊಸರು ಮಾಡ್ತೀಯ, ಬೆಲ್ಲ ಬಾಳೆಹಣ್ಣು ತಿನ್ನು, ಮಜ್ಜಿಗೆ ಮಾಡ್ಕೆ, ಈರುಳ್ಳಿ ಮಾಡ್ಕೊಂಡು ಈರುಳ್ಳಿ ಮಜ್ಜಿಗೆ ಬೆಲ್ಲ ತಂದ್ಬಿಡಿ. ಏನಾಗಲ್ಲ, ಬಿಸಿ ಬಿಸಿ ಊಟ ಮಾಡಷ್ಟೇ ನಿಮ್ಗೆ ರಿಕ್ವೆಸ್ಟ್. ಹಾಂ ಆರಾಮ್ ಸಮಾನ తీసుకొని ಉಂಡೆ ಕೊಡ್ತೀವಿ. ಮನೆ ಹೋಗಿ ಬಿಟ್ಟು ಒಳಗೆ ಹೋಗು. ನನ್ನ ನಂಬರ್ ನೀವು ಅಭಿ ನಾ ಸಗದಲ್ಲ ಅಭಿನಲ್ಲೇ ಕರೆಕ್ಟ್ ಅಲ್ವಾ? ಯಾಕೆ ದೇವರು ಬಲ ಅಲ್ಲೇ ಮೊಬೈಲು ಸರ್ ಆಂಟಿ ಫೋನ್ ಮಾಡ್ತಿದ್ದಲ್ಲ, ನಿಧಾನಕ್ಕೆ ಮಾತಾಡು, ಬೈಯಲ್ಲ ತಂದ ನಾನು ನಿನ್ನ. ಹಿಂಗೆ ಯಾವ ಮಗಳು ನಿಂದು ಹಂಗಾರ? ಹಾಂ ಯಾವೂರಪ್ಪ? ಹಾಂ ಯಾರು ಬಂದಿರ ನೀವು? ಅದೇ ಊರದ ಕಸ ಎತ್ತಾರೆ ಯಾರು? ನೀವು ಇಬ್ಬರು ಕಸ ಎತ್ತೀರಾ? ಹಾಂ ಇನ್ನೊಬ್ರು ಯಾರು ಹತ್ತಿರಲ್ಲ? 3 ದಿನ ಇನ್ನೊಬ್ರಲ್ಲಿ ಯಾರು ತೆಗಿ ಸಮಾಜ ಸೇರಿಸ್ಕೊಂಬಲ್ಲ. ಬಾ ಒಂದ್ಸರಿ ಏನೋ ಸನ್ಮಾನ ಮಾಡೋದೇ ಬೇಡ, ದಯವಿಟ್ಟು ಗೌರವ ಕೊಡೋಣ. ಕಸ ಎತ್ತರಿ ಒಂದ್ಸರಿ ಹಾಂ ಹಿಂಗೆ ಇಲ್ಲಿ ಹುಡ್ಕೋಬೋದು. ಹಬ್ಬ ನೋಡಿ, ಸೀರೆ ಕೂಡ ಹುಡ್ಕೋಬೋದು, ರಜಾ ಹುಡ್ಕೊಳಂಗಿಲ್ಲ. ಪಾಪ ಇಲ್ಲದ್ದು ಪಾಪ ಏನು ಓದ್ತಿದ್ದಕ್ಕಂದ ಬಂಗಾರ? ಇದೇ ನಿಮ್ಮ ಮಗಳ? ಇದೇನಿಗೊಂದು ನಿಮ್ಮ ಅಮ್ಮಗೊಂದು ಲಂಗ ಒಂದು ಯಾವ ಜನಾಂಗ ನೀವು? ಯಾವ ಜನಾಂಗ? ಹಾಂ ಚಲವಾದಿಗ್ರ ಏನು ಕೊಡ್ತೀಯ? ಹಾಂ ಅದು ಮಂಜ ಚಲವಾದಿಗ್ರು. ನಾನು ಜಾತಿ ಕೇಳಲ್ಲಪ್ಪ, ಪ್ರೀತಿ ಕೇಳೋದು ಅಷ್ಟೇ. ಜಾತಿ ತಂದು ಏನು ಮಾಡೋಣ? ಬೀಸ ಗಾಳಿ ಯಾವುದು ಗೊತ್ತೇ ಇಲ್ಲ, ಬೀಸಿ ಇದು ಮಾಡ್ತಾರೆ. ಇನ್ನು ಅಂತ ಯಾರೋ ದೇವಸ್ಥಾನ ಕೆಲಸ ಮಾಡೋದು ಯಾರಿದ್ದೀರಾ? ಕಸ ಎತ್ತಾರೆ ಯಾರಿದ್ದೀರಾ? ಬತ್ತಿ ಸನ್ಮಾನ ಮಾಡ್ತೀನಿ ಆನೆ ಬರಲಿ. ಅಯ್ಯಲ್ಲ ನೋಡಿ ಜನ ಕೆಲಸ ಮಾಡಿಕೊಡ್ತೀನಿ. ಅಂತರ ಬೇಕು ಅಂದರೆ ಕಲ್ಲತ್ತಕ್ಕೆ ಕಾಲ ಮೇಲೆ ಎಲ್ಲರಿಗೂ ಕೊಡಬಾರ್ದು. ಸೀರೆಗೆ ಹೋಗಿ ಮರ್ಯಾದೆ ಆಗುತ್ತೆ. ಕಸ ಹೊಡೆದರಿಗೆ ಕೊಡ್ತೀವಿ, ಮಣ್ಣೆತ್ತರಿ ಕೊಡ್ತೀವಿ, ಬಡಬಗರಿ ಕೊಡ್ತೀವಿ, ಕಾಲಿದ್ರೆ ಕೊಡ್ತೀವಿ. ಫೋಟೋ ಮಾಡಿಸಿದ್ದೆ ನಾನು, ಮುಂಚೆ ಫೋಟೋ ಕೊಡ್ತಾ ಇದ್ದೆ. ಹ್ಯಾಂಡಿಕ್ಯಾಪ್ ಅಲ್ಲಿ ಬಂದೆಲ್ಲ ಫೋಟೋ ಕೊಡಿ, ಮಗು ಫೋಟೋ ಕೊಡಿ, ಫೋಟೋ ನಿಲ್ಲಿಸ್ಬಿಟ್ಟೆ. ಎಲ್ಲ ಆಲ್ಮೋಸ್ಟ್ 90% ಹೆಸರು ವ್ಯವಸ್ಥೆ ನಿಲ್ಲಿಸಿದ್ದೀನಿ ನಾನು. ಈಗ ಸ್ವಲ್ಪ ಸುಖವಾಗಿದ್ದೀನಿ ನಾನು, ಆರಾಮಿಲ್ಲ. ಈಗ ಆರಾಮ ಊಟ ಮಾಡ್ತಾಯಿದ್ದೀನಿ. ಊಟ ಮಾಡಿ ಟೈಮ್ ಇರಲಿಲ್ಲ. 9 ಗಂಟೆ ಬರ್ತೀನಿ, ದೇವ್ರ ಪೂಜೆ ಮಾಡ್ತೀವಿ. 2 ಗಂಟೆ ಊಡ್ಕೋದು, ಮತ್ತು ನಾವು 6 ಗಂಟೆ ಕ್ಲೋಸ್ ಮಾಡ್ತೀವಿ. 8 ಗಂಟೆಗೆ ಮರ ಮಂಕಂತೀವಿ. ಮುಂಚೆ ಹಂಗೆ ಮಲಕು ಟೈಮೇ ಇರ್ತಾ ಇರಲಿಲ್ಲ. ಇನ್ನಂತ ಯಾರೋ ಮನೆಗೆ ನಾನು ತುಂಬ ನಂದಿ ನಿಂತಕ್ಕಂಥ ತಾಯಾರು ಯಾರಿದ್ದೀರಾ? ಅಮ್ಮ ಏನಾಯ್ತು ಮನೆಗೆ? ಮನೆ ಕರ್ಕೊಂಡು ಬಂದ್ಮೇಲೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ರು. ಅದಾದ್ಮೇಲೆ ಅಮ್ಮನ ಬೇಡ್ಕೊಂಡ್ವಿ. ಯಾವ ತಂಗಿ? ಬಂದರಘಟ್ಟ ರೋಡ. ಅದಕ್ಕೆ ಇವತ್ತು ಸಾಕ್ಷಿ ಹೇಳಕ್ಕೆ ಅಮ್ಮನ್ನೇ ಕರ್ಕೊಂಡು ಬಂದೆ. ಸಾಕ್ಷಿ ಅಮ್ಮನ ಅಲ್ಲ, ಅವ್ರನ್ನೇ ಹೇಳೋಕ್ಕೋಸ್ಕರ ವಾಸಿ ಆಯ್ತಲ್ಲ, ಅದಕ್ಕೆ ಲವರ ನಮ್ಮನೆಯವರು. ಇಲ್ಲ ತಾತ ನಮ್ಮಲ್ಲ. ಇಲ್ಲಿ ಬಾರು, ಇಲ್ಲಿ ಬಾ. ನನ್ನಿಂದ ಅಲ್ಲ ಮಮ್ಮಿ, ಕಾಲ್ಬಿಟ್ಟು ನೋಡಿ. ಇದೊಂದು ಪ್ರಶ್ನೆ ದಯವಿಟ್ಟು ನಾನು ಕ್ಷೇತ್ರ ಬಿಡ್ಬಿಡಿ. ಯಾರು ಮನಸ್ಸಿಗೆ ಹುಷಾರು, ನನ್ನಿಂದ ಹುಷಾರಾಗೋದಿಲ್ಲ, ಅದು ಸುಳ್ಳು. ನಾನು ಯಾವತ್ತು ನಂಗೆ ಜಂಬನೂ ಬೇಡ, ನೀವು ಆ ಪದವಿನ ಕೊಡಬಾರ್ದು. ಕೇಳಿದ್ರಾ? ನನ್ನಿಂದ ಅಲ್ಲ, ನಿಮ್ಮ ನಂಬಿಕೆಯಿಂದ, ತಾಯಿ ಆಶೀರ್ವಾದದಿಂದ. ಮುಂಚೆ ಇವನು ಅಷ್ಟೇ ಬಾಲ್ಕನಿದ್ದಾಗ ಇದ್ದಾಗ ಫುಲ್ ಏನಾಗುತ್ತೆ ಅಂತಾನೆ, ಕಾರು ಏನಾದ್ರು ಅಡ್ಡ ಬಂದಿದ್ರೆ ಮಗು ಬದುಕೇ ಇರ್ತಿರ್ಲಿಲ್ಲ. ಮತ್ತೆ ಕಾಲು ಒಂಥರ ಸೊಟ್ಟಗೆ ಇಟ್ಕೊಂಡು ನಡೀತಾ ಇದ್ದ. ಅದಾದ್ಮೇಲೆ ನಾವು ಬೇಡ್ಕೊಂಡ್ವಿ, ಅದಕ್ಕೂ ಅದೇ ಫಸ್ಟ್ ಆಗಿದ್ದು. ಇದು ಸಾಕ್ಷಿಗೆ ಅದೇನೆ. ಅದಾದ್ಮೇಲೆ 15 ದಿವಸಕ್ಕೆ ನಡೆಯಕ್ಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ಬಂದು ಅರ್ಕೆ ತೀರ್ಸ್ಕೊಂಡು ಹೋದ್ರೆ ಅದು ನೀವು ಸಿಕ್ಕಿಲ್ಲ. ಇವಾಗ 3ನೇ ಸರಿ ನಾವು. ನಿಮ್ಮ ತಂಗಿ ಸಂಸಾರ ಮತ್ತು ಮನೆ ಮಾಡಿ ಚೆನ್ನಾಗಿರಲಿ. ತಂಗಿದು ಒಂದ್ಸರಿ ಇನ್ನೊಬ್ಬರ ಮತ್ತೆ ಚೆನ್ನಾಗಿರಲಿ. ತಂಗಿ ಇದು ಹುಷಾರಾಯಿದ್ದು ನನ್ನಿಂದ ಅಲ್ಲ. ಯಾವತ್ತು ನೀವು ಪದವಿ ಕ್ರೆಡಿಟ್ ನನಗೆ ಕೊಡಬಾರ್ದು. ಕೆಲವೊಬ್ಬರು ನನ್ನೇ ಗುರುಗಳಿಂದ ಹಾಕಿರ್ತಾರೆ, ನಾನದು ಫೋಟೋ ಹಾಕೋದಿಲ್ಲ. ನಾನೆಲ್ಲೋ ಗುರುಗಳು ಅನ್ನೋದಿಲ್ಲ. ನನಗೆ ಒಂಚೂರು ಅದೃಷ್ಟ ಹೆಂಗೆ ಗೊತ್ತಾ? ತಾಯಿಯರಿಬ್ಬರು ತೊಳೆಯೋ ಅದೃಷ್ಟ, ಅವ್ರು ಮುಟ್ಟೋ ಅದೃಷ್ಟ, ಅವ್ರ ಜೊತೆಗಿರೋ ಅದೃಷ್ಟ.
ನಿಮ್ಮನ್ನ ಬೈಯೋದ್ರು ಹಂಗೆ ಇರೋದು, ಪ್ರೀತಿ ಮಾಡೋದ್ರು ಹಂಗೆ ಇರೋದು. ಇದೇ ನಾನು ಪಡೆದ ಪುಣ್ಯ. ನಮ್ಮ ಅಪ್ಪ ಅಮ್ಮನೂ ಇದ್ದಾರೆ, ತಾಯಿ ತಂದೆ ಸೇವೆ ಮಾಡ್ಕೊಂಡು ಅಣ್ಣ ತಮ್ಮ ಜೊತೆಗಿದ್ದು, ಇಂಥ ನಿಮ್ಮಂಥ ಜೊತೆಗಿದ್ದು ಆ ತಾಯಿಯರ ಸೇವೆ ಮಾಡೋದು ದೊಡ್ಡ ಪುಣ್ಯ. ಇಲ್ಲಿ ಪದವಿ ಪ್ರತಿಷ್ಠೆ ಎಲ್ಲ ದೇವರಿಗೆ ಇರಲಿ. ತಂಗಿ ನಿನ್ನ ಪ್ರೀತಿ ಮಾಡಿ ನನ್ನ ಮೇಲೆ, ಅಣ್ಣ ಮೇಲೆ ಇರಲಿ, ಮಿಕ್ಕಿದ ಭಕ್ತಿ ಎಲ್ಲ ತಾಯಿ ಮೇಲೆ ಇರಲಿ. ತಂಗಿ ಅಂದ್ಬಿಟ್ಟೆ ಮುಗಿತವ. ಅಮ್ಮ ನೀನು ಯಾವತ್ತೂ ಯಾರಿಗೂ ದೊಡ್ಡವ್ರಿಗೆ ಕೈ ಮುಗಿಯಕ್ಕೆ ಹೋಗಬೇಡ. ನಿನಗೆ ದೊಡ್ಡವ್ರು ಯಾರು ಇಲ್ಲ, ನಿನ್ನ ಯಾರು ಇರೋದಿಲ್ಲ. ಇಂಥ ತಾಯಿಯರು ಹುಷಾರಾಗಲಿ. ಅಮ್ಮ ಇದು ನಿನ್ನ ಗಿಫ್ಟ್ ನನ್ನ ಕಡೆಯಿಂದ. ಅಮ್ಮ ತಂಗಿ ಇದು ಕಟ್ಟಿ ಅಮ್ಮಗೆ ಕಟ್ಟಿ ಅಂತ ಒಂದ್ಸರಿ ಇಂಥ ಕುಟುಂಬ ಚೆನ್ನಾಗಿರಲಿ, ನಿಮ್ಮ ಕುಟುಂಬ ಚೆನ್ನಾಗಿರಲಿ ಅಲ್ವಾ. ಯಾರೋ ಹೋಗ್ತೀವಿ ಅನ್ನೋದಕ್ಕಿಂತ ಅದೇ ಮಾಡ್ತೀವಿ ಅನ್ನೋದಕ್ಕಿಂತ ಖುಷಿ ಪಡೋ ಸಂಗತಿ ಏನು ಗೊತ್ತಾ, ನಾವು ಯಾರ್ದೋ ಏನೂ ಕಿತ್ಕೊಂಡಿರೋದಿಲ್ಲ. ನಮ್ಮಿಂದ ಅನ್ನೋದಕ್ಕಿಂತ ತಾಯಿಯಿಂದ ನಮ್ಮ ಕಡೆ ಒಳ್ಳೆ ಕೆಲಸ ಮಾಡಿಸ್ತೀರಾ ಅಂತ ಖುಷಿ ನನಗೆ. ಏನೋಡೆ ನಮ್ಮಿಂದ ಒಳ್ಳೆ ಕೆಲಸ. ಕೆಲವು ಮಧ್ಯೆ ಬೈದ್ಬಿಡ್ತೀವಂತೆ, ಬೈದೇಬೇಕು. ಇಂಥವ್ರು ಬರ್ತಾರೆ ದೇವಸ್ಥಾನ ನಿಲ್ಲಿಸ್ತೀವಿ, ನೀವು ಗೊತ್ತಿರುತ್ತೆ, ಒತ್ತಡ ಇದ್ದೇ ಇರುತ್ತೆ. ಹಿಂದೂ ದೇವಸ್ಥಾನಕ್ಕೆ ಯಾವತ್ತು ಇದ್ದೇ ಇರುತ್ತೆ. ದೇವಸ್ಥಾನ ನಿಲ್ಲಿಸ್ತೀವಿ, ಬ್ಯಾಗ್ ದೋಸೆ ಮಾಡೋದು, ಗಲಾಟೆ ಮಾಡೋದು ಇದ್ದೇ ಇರುತ್ತೆ. ಯಾರೋ ಹೆಣ್ಮಕ್ಳು ಬಿಡೋದು, ಅವ್ರು ಗಲಾಟೆ ಮಾಡೋದು. ಈ ಎಲ್ಲರ ಮಧ್ಯೆ ನಿಮ್ಮಂಥ ಟ್ರೀಟ್ ಹೊಡೆದು ತಂಗಿ ಹೊಡಿಗಾರ ಬಂದರೆ ತಗಲಿಪುರ, ತಲಗಟ್ಟಪುರ ಅಲ್ಲೆಲ್ಲ ಬರ್ತೀನಿ ನಾನು. ಅವಾಗ ಒಂದ್ಸಲ ನಿಮ್ಮ ಮನೆಗೆ ಬಂದರೆ ತಂಗಿ ಮನೆ ಓಡಾಡ್ಕೊಂಡು ಬರ್ತೀನಿ. ಅಲ್ಲಿ ಕೊಟ್ಟಿಗೆ ಹತ್ರನ ಅಲ್ಲಿಗೂ ಬರ್ತೀವಿ. ಬಂದ ಅನ್ನೋದು ಋಣ ಇದ್ರೆ ಯಾರ ಮನೆ ಬೇಕಾದ್ರೆ ಬರ್ತೀವಿ. ಕರೆಕ್ಟಾಗಿ ಕರೆಕ್ಟಲ್ವ? ಯಾರ ಮನೆ ಬೇಕಾದ್ರೆ ನಾನು ಬರ್ತೀನಿ. ಎಲ್ಲೂ ಸನ್ಮಾನ ಸಮಾರಂಭ ಪಟಾಕಿ ಪಬ್ಲಿಸಿಟಿ ಮಾಡಿ ಬರೋದೇ ಇಲ್ಲ. ಅಲ್ಲಿಗೂ ಬರ್ತೀನಿ ಬಿಡ್ಕಂದ. ಕಾಸಿನ ಡ್ರೈವರ್ ಕಣಪ್ಪ. ಈಗ ಭಾಳ ಬೆಳೆದಿದೆ ಅಂತ ಅಷ್ಟೊಂದು ನೋಡಿಲ್ಲ. ನಾವೆಲ್ಲ ಬೆಂಗಳೂರು ಬಿಟ್ಟು 7 ವರ್ಷ ಆಯಿತು, ಬೆಳೆದಿದಂತೆ. ಆಮೇಲೆ ಏನು ಗೊತ್ತಾ, ಮನುಷ್ಯನಿಗೆ ನಾನು ನನ್ನದು ನನ್ನದೇ ಇರಬಾರ್ದು ಅಂತ ನನ್ನ ಭಾವನೆ. ನಿಮ್ಮೂರು ಏನು ಮನೆಗೊಂದು ಫೋಟೋ ಸೇರ್ಕೊಂಡೆ ಸಾಕು, ಹುಷಾರಾಗುತ್ತೆ. ಬರ್ತೀನಿ. ಯಾಕೆಂದ್ರೆ ನಮ್ಮಲ್ಲಿ ನಾವು ಡೈರಿಯರು ಯಾಕೆ ಲೇಟಾಗಿ ಬರ್ತೀವಿ ಅಂತ ಕೇಳಿದಾಗ ಹಿಂಗೆ ನಮ್ಮ ಗುರುಗಳ ಹತ್ರಕ್ಕೆ ಹೋಗ್ತೀವಿ ಅಂದಾಗ ನಾನು ಒಂದ್ಸತಿ ಬರಬೇಕು ಅಂತ ಹೇಳಿದ್ದೆ ಬನ್ನಿ. ಅದೇ ಪ್ರಕಾರ ಇವತ್ತು ನಾವು ಬರಬೇಕು ಅಂತ ಬಂದಿದ್ದೀವಿ. ಖಂಡಿತ ಬರಬೇಕು. ಡೈರಿ ಇದೆಯಾ? ಹಾಂ, ಕೇಂದ್ರ ಡೈರಿ ಇದೆ. ಡೈರಿಗೆ ಒಂದೇ ಸ್ಟಿಕ್ಕರ್ ಫೋಟೋ ಹಾಕೋ. ಆಯ್ತು ಬನ್ನಿ. ವ್ಯಾಪಾರ ಮಾಡೋದು ಯಾರು ನಿನ್ ಕೆಟ್ಕೊಂಡು ಬೀಳಬಾರ್ದು ನಿಂಗೆ ಅಂತ. ಆಯ್ತು ಬನ್ನಿ. ಯಾರು ಆಮೇಲೆ ಬೈ ಬಂದು ಅಂತರ ಹಾಕಿ ಅಣ್ಣ ಹಾಕೊಂಡು. ಸರಿ ಬನ್ನಿ. ಕೌನ್ಸಿಲರ್ ನಿಮ್ಮ ಏರಿಯಾದ, ನಿಮ್ಮ ತುಮಕೂರು ಡಿಸ್ಟಿಕ್ ಅವರು. ನಾವು ಹಾಸನ ಜಿಲ್ಲೆ ಇಂಪಾರ್ಟೆಂಟ್ ಅಲ್ಲ, ಪ್ರೀತಿ ಇಂಪಾರ್ಟೆಂಟ್. ಸರಿ ಬನ್ನಿ. ನೀವು ಯಾವ ಮಾಡೋ ಜಾಗದಲ್ಲಿ ಒಂದು ಸ್ಟಿಕ್ಕರ್ ಫೋಟೋ ಹಾಕೊಳ್ಳಿ, ನಿಮ್ಮ ಗಾಡಿಗೆ ಒಂದು ಪಾಸ್ಟರ್ ಸ್ಟಿಕ್ಕರ್ ಹಾಕೊಳ್ಳಿ, ಮೈಗೆ ಅಂತರ ಹಾಕೊಳ್ಳಿ, ಮನೆಗೊಂದು ಫೋಟೋ ಹಾಕೊಳ್ಳಿ. ತೇರ್ತಾ ಕಂಡ ಮನೆ ಬಗ್ಗೆ ನಾವು ತೇರ್ತಾ ಕೊಡಿ. ಎಲ್ಲರೂ ಮುಟ್ತಾ 50,000 ಕೊಡ್ಬೇಕು ನನ್ನ. ಇನ್ನೊಂದು ಸೇರಿ ಕೊಡ್ತೀನಿ ಮಗಳಿಗೆ. ಅಪ್ಪಂಗೆ ಬಿಸಿ ಬಿಸಿ ಊಟ, ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು, ಅಂಬ್ಲಿ, ಮೊಸರನ್ನ, ಬೆಲ್ಲ ಬಳೆನು ಅಪ್ಪನ ಸರಿಯಾಗುತ್ತೆ. ನೀನೇ ಕಟ್ಬಿಡೋದು ಸೀರೆ ಕೊಡ್ತೀನಿ. ಬರ್ತೀನಿ. ಮನೆ ಹೋಗ್ತೀನಿ. ಇಲ್ಲಿ ನೋಡಿ, ಯಾರು ಹುಷಾರ್ ಮಾಡೋಣ ಕೇಳಿಸ್ಕೊಂತೀಪ. ಮೊಸರನ್ನ ನೋಡಿ, ಯಾರಿಗೆ ತಲೆನೋವಿದೆ, ಬರುತ್ತೆ, ಭಾಷೆ ಹೊಡೆದಿದೆ, ಮಗು ಮಾತಾಡ್ತಿಲ್ಲ, ನಡೀತಿಲ್ಲ ಅಂತಕ್ಕಂಥವ್ರು, ಬುದ್ಧಿ ಭ್ರಮಣೆ ಅಂತಕ್ಕಂಥದ್ದಿದ್ರೆ ನೀನು ಸೇರಿ ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು ಅಂಬ್ಲಿ, ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು ಅಂಬ್ಲಿ ಇಟ್ಕೊಂಡು ದಿನರಾತ್ರಿ ಮಾಡ್ಕೊಂಡು ವಾರ ಕಡೆ ದಿನ ಮೊಸರನ್ನ, ಬೆಲ್ಲ, ಬಾಳೆಹಣ್ಣು ತಿನ್ಲೇಬೇಕತ್ತವ. ಈರುಳ್ಳಿ, ಬೆಲ್ಲ, ಶುಂಠಿ, ಕಾಫಿ ಟೀ ಕುಡಿಬಾರ್ದಮ್ಮ. ಈರುಳ್ಳಿ, ಬೆಲ್ಲ, ಶುಂಠಿ ಕಷಾಯ ಮಾಡಿ ಸ್ವಲ್ಪ ಏನಾಗುತ್ತೆ ತೀರ್ಥ ಕೊಟ್ಟು ಆನಂದ. ಕಾಲೇನು ಬಾಳ ಸುಮ್ಮನೆ ಇರ, ಕಾಲಿ ಬೆಳೆ ದೊಡ್ಡ ನೋಡಿ. ಯಾರಿಗೆ ಮೈ ಕಡಿಯುತ್ತೆ ಅವರು ಉತ್ತದ ಮಣ್ಣು ಹಾಲು ಯಾರೋ ದುಡ್ಕಾಡಿದಿನ ಯಾವ ಬಗ್ಗೆ ನೋಡಿದ್ವಿ ನಾವು ಎಲ್ಲ ಮನಸ್ಸಲ್ಲ ಒಂದು ಹುಳ ಏನಮ್ಮ ಗುಂಡಿ ಕೊಳ್ತು ಹೋಗ್ತಾರೆ, ಬೆಂಕಿ ಹಾಕಿ ಬೆಂದು ಹೋಗ್ತಾರೆ. ಬಣ್ಣ ಅಂದಕ್ಕಂತ ಏನ್ ಮಾಡ್ತಿರೋ ಅಲ್ವಾ? ನಾವು ಮಾಡಿದ ಕೆಲಸ, ನಾವು ಮಾಡೋ ಧರ್ಮ ಇರುತ್ತೆ, ಬೇರೆ ಏನಿರೋದ್ಬೇಕಂದ್ರು. ನೀವು ಬರೀ ಆ ಬೆಳ್ಳಗವಳೆ, ಆ ಹುಡುಗಿ ಕರ್ಗಿಗಳು ಅಂತ ನಾನು ಯಾರು ಅಂತ ಎಲ್ಲ ಹೊಂದಿತ ನೋಡೋದು ನಾನು. ಇಲ್ಲಮ್ಮ ನಾವು ಬರೀ ಮಾಡೋದಿಲ್ಲಮ್ಮ, ಅಮ್ಮ ದೇವ್ರು ಮಾಡ್ತೈತಿ. ನಿಮ್ಮಂತ ಆಶೀರ್ವಾದ ಅಷ್ಟೇ ನಂಗಿರ್ಲಿ. ತಾಯಾರ ಆಶೀರ್ವಾದ ನಿಮ್ಮಂತ ಸಾವಿರಾರು ಜನ ತಾಯಾರು, ಕೋಟ್ಯಾಂತರ ಜನ ತಮ್ಮಂದರು, ಕೋಟ್ಯಾಂತರ ಜನ ಅಣ್ಣ ತಮ್ಮಗಳು, ಮಕ್ಕಳುಗಳು, ತಂಗಿಯರುಗಳು, ಇಂಥ ತಮ್ಮ. ನನ್ನ ಪೂಜೆ ಮಾಡ್ತಿದ್ಯಾ? ಅಕ್ಕಿ ಆಗ್ತಿಲ್ಲ, ದೇವ್ರ ಪೂಜೆ ಮಾಡು. ಬೇಗ ಮದುವೆ ಆಗ್ತೀವಿ.
ಇಂಡಿಯಾ ದೇಶದಲ್ಲಿ ನಮ್ಮ ಬುಕ್ಕಿಂಗ್ ಮಾಡ್ತಾರೆ ಸ್ವಾಮಿ ಎಲ್ಲ 5,000 ಕೊಡಿ 10,000 ಕೊಡಿ ಕೂತ್ಕೊಳ್ಳೋಕೆ ಪ್ರಶ್ನೆಗೆ ಮನುಷ್ಯರು ನಮ್ಮ ಮನಸ್ಸು ಕಷ್ಟ ಹೋದ್ಮೇಲೆ ಅದು ಬೆಲೆ ಬಿದ್ದೇ ಇರ್ತದೆ ಬಿಡಿ ಸ್ವಾಮಿ ಕಲಿಯುಗದ ಪುರುಷ ಸ್ವಾಮಿ ನೀನು ಕಲಿಯುಗದ ಪುರುಷ ಸ್ವಾಮಿ ಇಲ್ಲ ಸ್ವಾಮಿ ಇದೊಂದು ಪವಾಡ ಸ್ಥಾನ ಇದು ದೊಡ್ಡ ಕ್ಷೇತ್ರ ಆಗುತ್ತೆ ಸ್ವಾಮಿ ಎಷ್ಟು ಜನರು ನೆಮ್ಮದಿಯಾಗಿದ್ದಾರೆ ಸ್ವಾಮಿ ಎಷ್ಟು ಜನರು ಆರೋಗ್ಯವಾಗಿದ್ದಾರೆ ಈ ಸ್ಥಾನಕ್ಕೆ ಬಂದು ಎಷ್ಟು ಜನ ಆನ ಸ್ವಾಮಿ ಸತಿ ಬಂದೆ ಇವತ್ತು ನೋಡಿ ಎಷ್ಟು ನೆಮ್ಮದಿಯಾಗಿದ್ದೀನಿ ಏನಾಗಿತ್ತು ನನ್ಗೆ ಹುಷಾರಿಲ್ವಲ್ಲ ಸ್ವಾಮಿ ಆಪರೇಷನ್ ಆಗಿತ್ತು ಬರಕ್ಕೆ ಆಗಿಲ್ಲ ನಿಮ್ತಲ್ಲೇ ಮಾತಾಡೋಗಿದ್ನಲ್ಲ ಮತ್ತೊಂದು ಆಟೋಟ ಆಗಿತ್ತು ನಿಲ್ಸ್ಕೊಂಡೆ ಇವತ್ತು ಚೆನ್ನಾಗವಳೆ ಅಂತ ತಗೊಂಡು ಹೋಗ್ತಾ ಇದ್ದೀನಿ ಸ್ವಾಮಿ ಅಯ್ಯೋ ತಂಗಿ ನಿನ್ ಪ್ರೀತಿ ಅಷ್ಟೇ ಅದು ನಾನು ಚೆನ್ನಾಗಿಲ್ಲ ಬರ್ತೀನಿ ಸ್ವಾಮಿ ಸೇವೆ ಮಾಡ್ತೀನಿ ನಮ್ಮ ಆರೋಗ್ಯ ಆಗ್ಬಿಟ್ಟೆ ಇಂಥ ಕ್ಷೇತ್ರ ಎಲ್ಲಿ ಸಿಕ್ಕುತ್ತೆ ಸ್ವಾಮಿ ರಾಘವೇಂದ್ರ ಸ್ವಾಮಿ ಹುಟ್ಟಂಗ್ ಹುಟ್ಟಿದ್ದೀರಾ ಸ್ವಾಮಿ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿ ಪವಾಡ ಇಲ್ಲ ಅದಕ್ಕಿಂತ ಹೆಚ್ಚಾಗುತ್ತೆ ಸ್ವಾಮಿ ಆಗುತ್ತೆ ಸ್ವಾಮಿ ಇದು ಸತ್ಯ ಸ್ವಾಮಿ ಇದು ಸತ್ಯ ಸ್ವಾಮಿ ಎಲ್ಲೂ ಆಗಿಲ್ಲ ಸ್ವಾಮಿ ಧರ್ಮಸ್ಥಳ ಕ್ಷೇತ್ರದಲ್ಲೂ ಇಂಥ ಒಂದು ಸನ್ನಿವೇಶ ಎಲ್ಲೂ ಆಗಿಲ್ಲ ಸ್ವಾಮಿ ಅಲ್ಲ ಸ್ವಾಮಿ ಎಲ್ಲೇ ಆದ್ರೂ ಸ್ವಾಮಿ ಇಂಥ ಪವಾಡ ಸ್ವಾಮಿ ಅದ್ಭುತ ಸ್ವಾಮಿ ನಿಜವಾಗ್ಲು ಕಲಿಯುಗದ ಪುರುಷ ಸ್ವಾಮಿ ಕಲಿಯುಗದ ಪುರುಷ ಸ್ವಾಮಿ ಇಂಥ ಸ್ವಾಮಿ ಎಲ್ಲೂ ಸಿಕ್ಕಲ್ಲ ಸ್ವಾಮಿ ಮುಂದೇನು ಉಡಲ್ಲ ಸ್ವಾಮಿ ನಿಜವಾಗ್ಲು ಸ್ವಾಮಿ ಎಷ್ಟು ಜನ ನೆಮ್ಮದಿಯಾಗಿದ್ದಾರೆ ಸ್ವಾಮಿ ನಿಮ್ಮಿಂದ ಎಷ್ಟು ಜನ ಊಟ ಮಾಡ್ತಾವ್ರೆ ಎಷ್ಟು ಜನ ಆರೋಗ್ಯವಾಗಿದ್ದಾರೆ ಎಷ್ಟು ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಸ್ವಾಮಿ ವಯಸ್ಸಾದವ್ರೆಲ್ಲ ಶುಗರ್ BP ಎಲ್ಲಿ ಮಾಯ ಆಗ್ತೈತೆ ಸ್ವಾಮಿ ಏನು ಇಲ್ಲ ಸ್ವಾಮಿ ಮಾಯ ಆಗ್ಬಿಡ್ತೈತಲ್ಲ ಸ್ವಾಮಿ ನಾನೇ ಚೆನ್ನಾಗಿದ್ದೀನಲ್ಲ ಸ್ವಾಮಿ ಏನಂದ್ರೆ ಖುಷಿ ಕೊಡುತ್ತೆ ಹೌದು ಸ್ವಾಮಿ ಒಬ್ರಿಗೆ ಒಳ್ಳೇದ್ ಮಾಡಿದಾಗ ಖುಷಿ ಕೊಡುತ್ತೆ ಒಬ್ರು ಚೆನ್ನಾಗಿದ್ದೀನಿ ಅಂದಾಗ ಬೇಜಾರಾಗುತ್ತೆ ಗಲಾಟೆ ಮಾಡಿದಾಗ ಬೇರೆ ಬಗ್ಗೆ ಮಾತಾಡಿದಾಗ ನಾನು ನಮ್ಮ ಅಕ್ಕನ ತಂಗಿನ ಇರ್ಬೇಕು ಹಿಂಗೆ ಭಾಳ ಜನ ಸೇವೆ ಮಾಡ್ತಿದ್ದೆ ತಾನಾಗೆ ಬಿಟ್ಟಿದ್ದೆ ಯಾವಾಗ ಅಂದರೆ ಜನಗಳು ನಿಲ್ಲೋದಿಲ್ಲ ಬೈ ಚಾನ್ಸ್ ನಾವು ಕೋಪದಲ್ಲಿ ಏನೋ ಅಂದರೆ ಬೈಕೊಂಡು ಹೋಗ್ತಾರೆ ಈಗ ಒಳಗಡೆ ಉದಾಹರಣೆ ಹೋಗಿದ್ದೆ ದೇವ್ರ ಮುಂದೆ ಮೊಬೈಲ್ ಇಕ್ಕಿ ಅಂತಾರೆ ಬೈದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ ನಮ್ಮ ಜನ ಆಮೇಲೆ ಊಟ ಮಾಡೋ ಜಾಗ ಹುಚ್ಚೇದು ಹೋಗೋದು ನಮ್ಮ ಜನಗಳ ಅಭ್ಯಾಸ ಪೇಪರ್ ಎಸಿತಾರೆ ಡೈಪರ್ ಎಸಿತಾರೆ ಎಲ್ಲೋ ನಿಮ್ಮಂತ ಪುಣ್ಯಾತ್ಮರು ನಿಮ್ಮ ನೋಡಿ ನಮಗೆ ಇವೆಲ್ಲ ಹೇಳೋದು ನೋಡಿದ್ರೆ ಈ ಸೇವೆ ಮಾಡೋದು ನಿಲ್ಸ್ಬಿಟ್ಟಿದ್ದೀನಿ ಮತ್ತೆ ಸೇವೆ ಮಾಡಬೇಕು ಅನ್ಸುತ್ತೆ ನನಗೆ ಸ್ವಾಮಿ ನೀವು ಇರ್ಬೇಕು ಸ್ವಾಮಿ ನಮ್ಮಂತ ಪಾಪಿಗಳು ಕರ್ಮ ಮಾಡ್ಕೊಂಡು ಇಲ್ಲಿ ತೊಳೆಯಕ್ ಬಂದಿದ್ವಿ ನಮ್ಮ ಪಾಪಗಳು ಸ್ವಾಮಿ ನಮ್ಮ ಜನ್ಮದ ತೊಳೆಯಕ್ಕೆ ನಿಮ್ಮ ಸೇವೆ ಅಡಿಯಲ್ಲಿ ಬಂದಿದ್ದೀವಿ ತಾಯಿ ತಂದೆ ಸ್ವಾಮಿ ಇಂಥ ಅದ್ಭುತ ಎಲ್ಲೂ ನೋಡಿಲ್ಲ ಸ್ವಾಮಿ ಕೇಳು ಇಲ್ಲ ಸ್ವಾಮಿ ನಾನಲ್ಲ ಒಬ್ರಿಗೊಬ್ರು ನಮ್ಮ ಜನ ಹೇಳ್ಕೋಬೇಕು ಸ್ವಾಮಿ ನಮಗ್ ಒಳ್ಳೇದಾದ್ರೆ ಸಾಕು ಅಂತ ಮನೇಲಿ ಇರಬಾರ್ದು ಪಕ್ಕದ ಮನೆಯವ್ರನ್ನು ಕರ್ಕೊ ಬರ್ಬೇಕು ಒಬ್ರಿಗೊಬ್ಬರು ದೇವಸ್ಥಾನ ಬೇಕು ಮುಚ್ಚಿಸ್ಬಿಡ್ತಾರೆ ಹಂಗ್ ಮಾಡ್ಬಾರ್ದು ಸ್ವಾಮಿ ಅಲ್ಲ ನಮ್ಮ ಜನಗಳು ಒಬ್ಬೊಬ್ರಿಗೆ ಹೇಳ್ಬೇಕು ದೇವಸ್ಥಾನ ಮುಚ್ಚ ಒಗ್ಗಟ್ಟಾಗ್ತಾರೆ ಸುಮಾರು ನಮಗೂ ಒಗ್ಗಟ್ಟಾಯ್ತು ಅವಾಗೆಲ್ಲ ಆಗ್ಲಿಲ್ಲ ಯಾರ ಕೈಲು ಈಗಾಗಲ್ಲ ಯಾಕಂದ್ರೆ ಈಗ ಭಕ್ತರು ಬರ್ಬಿಡ್ತಾರೆ ಭಕ್ತರು ಹೊಡಿತಾರೆ ಅವಾಗೆಲ್ಲ ಪ್ರಯತ್ನ ಪಟ್ಟು ತಂಗಿ ನಾನು 3 ಸ್ಟೇಷನ್ಗೆ ಬಂದೆ ಲೇಟ್ ಆಗುತ್ತೆ ಅಂತೇಳಿ ದೇವ್ರ ಭಾವಿತ ಒಬ್ರು ಯಾರೋ ಬಾವಿ ನೋಡಕ್ ಹೋಗಿ ಅಲ್ಲಿ ಮಕ್ಳು ಬಿಡ್ಕೊಂಡು ಮೊಬೈಲ್ ಅವಳ ಮಮ್ಮ ಬೈದ್ಬಿಟ್ಟಿತ್ತು ಮಮ್ಮ ನಂಗೆ ಕಂಪ್ಲೇಂಟ್ ಕೊಟ್ಟೋಯ್ತು ಬೈತಾರೆ ಅಂತ ಇನ್ನು ದೇವಸ್ಥಾನ ಹಿಂಗಡೆ ಬೈದ್ರೆ ಸಿಮಿಲ್ ದೇವಸ್ಥಾನ ಅಂತಾರೆ ಹಂಗಾಗಿ ನಿಲ್ಸ್ಬಿಟ್ಟಿದ್ದೀವಿ ಪಾಪ್ತರ ಜಾಸ್ತಿ ಬರ್ತಾರೆ ಎಲ್ಲೋ ನಿಮ್ಮಂತ ಪುಣ್ಯಾಪುರ ಅಪರೂಪ ಬರೋದು ನನಗೆ ನೋಡ್ತಂಗಿ ಏನು ಖುಷಿ ಆಗುತ್ತೆ ಗೊತ್ತಾ ಅವ್ನು ಮಾತು ಬರ್ತಿಲ್ಲ ಮಾತು ಬಂದ್ಬಿಡ್ತೀವಿ ಕೈಯಿಂದ ಸತ್ತೋಗ್ಯಾರ ಅಂತ ಬದುಕ್ಬಿಡ್ತಾರೆ ಕಿಡ್ಡಿ ಈ ಕೈಯಲ್ಲಿ ಇದೆಯೋ ಇಲ್ಲ ತಾಯಿ ಅಲ್ಲಿ ಇಲ್ಲಿಕ್ಕೊಂಡಳೋ ಇಲ್ಲ ಅಲ್ಲಿದೋ ಗೊತ್ತಿಲ್ಲ ಒಟ್ಟು ನಡೀತಾ ಇದೆ ಅದರಲ್ಲಿ ನಂದೇನು ಪ್ರಾಮುಖ್ಯತೆ ಇಲ್ಲಮ್ಮ ಇಲ್ಲಿ ನಂದೇನು ಪಾತ್ರ ಇಲ್ಲ ನಾನೊಬ್ಬ ಸೇವಕ ನಾನೇನು ಗುರುಗಳು ಬೇಡ ಸಣ್ಣ ಬೇಡ ನೀವೆಲ್ಲ ಪ್ರೀತಿ ನಿಮ್ಮ ಮನೆ ಮಗ ಅನ್ಕೊಂಬಿಡಿ ಅದಕ್ಕೆ ಆ ಶಕ್ತಿ ನಿಮ್ಮ ಹತ್ರ ಇದೆ ಬುದ್ಧಿ ಸ್ವಾಮಿ ಆ ಶಕ್ತಿ ನಿನ್ಗಿದೆ ಸ್ವಾಮಿ ಆ ತಾಯಿ ದುರ್ಗಾದೇವಿ ನಿಮ್ಮ ಹೃದಯದಲ್ಲೇ ನಿಂತಿದ್ದಾಳೆ ಸ್ವಾಮಿ ಎಲ್ಲಿತವ ನಂಗೆ ಶಕ್ತಿ ಇದೆಯಾ ಎಲ್ಲಮ್ಮ ಅಯ್ಯೋ ಹಂಗನ್ಬೇಡಿ ಅವನ್ ಕೊಟ್ರ ಭಿಕ್ಷೆ ಸತ್ಯ ಅವನ್ ಕೊಟ್ರ ಭಿಕ್ಷೆ ಕಟ್ಟ ಅವನ್ ಕೊಟ್ರ ಭಿಕ್ಷೆ ಇದೆ ಇನ್ನು ಯಾರಾದ್ರೂ ಬನ್ನಿ ಗಲಾಟೆ ಮಾಡ್ದಂಗೆ ತೊಂದರೆ ಕೊಡ್ದಂಗೆ ಇದ್ರೆ ಇನ್ನೂ ದೇವಸ್ಥಾನ ಮಾಡಕ್ಕೆ ಸಿದ್ಧವಾಗಿದ್ದೀವಿ ದೇವಸ್ಥಾನ ಬೆಳೆದಿದ್ದಂಗೆ ಅಕ್ಕ ನಾನು ದೇವಸ್ಥಾನ ಬೆಳೆಯಕ್ಕೆ ಬಿಡ್ತಾರೆ ನಾನು ಹೇಳ್ತೀನಿ ಲೈವಲ್ಲೇ ದೇವಸ್ಥಾನ ಯಾವತ್ತ ಬೆಳೆಯೋದು ನಾನು ಬೆಳೆಯಕ್ಕೆ ಬಿಡಿ ದೇವಸ್ಥಾನ ಬೆಳೆದಷ್ಟು ನಮಗೆ ಜಾಸ್ತಿ ಆಗುತ್ತೆ ಈಗ ಮುಂಚೆ 6 ಗಂಟೆ ಇರೋದು 6 ಗಂಟೆಗೆ ಬಂದು ಲೇಟ್ ಆಗುತ್ತಾ ಅನ್ನೋರು ನಾವು ತಿಂತಿರಲಿಲ್ಲ ಆಮೇಲೆ ರಾತ್ರಿ ಆಲ್ಟಿಂಗ್ ಆಡಿ ಸೀರೆ ಕೊಡಿ ಬೆರ್ಸಿ ಕೊಡಿ ದಿಮ್ ಕೊಡಿ ಅನ್ನೋರು ಆಮೇಲೆ ಗಲಾಟೆ ಮಾಡಿ ಕಂಪ್ಲೇಂಟ್ ಕೊಟ್ಟೋಗೋರು ಹಂಗಾಗಿ ನಿಲ್ಸ್ಬಿಟ್ಟು ಇನ್ನ ಬಸ್ ಟಂಪನೇ ಫ್ರೀ ಬಿಟ್ಟಿದ್ದು ನಾನು ಒಬ್ರು ಹತ್ತಿ ನಮ್ಮ ಬಸ್ ಹೋಗುತ್ತೆ ಟ್ರೈನ್ ಹೋಗುತ್ತೆ ಒಬ್ಬೊಬ್ಬರು ಗಲಾಟೆ ಮಾಡೋರು ನಿಲ್ಸ್ಬಿಟ್ಟು ಟಂಪನ ಅಂತ ನೀರು ಕೊಡ್ತೀವಿ ಬಾಟ್ಲೆ ನೀರು ಕೊಡಿ ಶುರು ಆದ್ರು ಕುಡಿಯೋ ನೀರು ಬಾಟ್ಲ ಬಿಸ್ಲರಿ ಬಾಟ್ಲ ಅಲ್ಲಿಕ್ಕಿದ್ದು ಅಲ್ಲಿ ಕಾಲ್ ತಗೊಂಡ್ರೆ ಹೆಣ್ಮಕ್ಳು ಬೈದು ಕಂಪ್ಲೇಂಟು ಈಗೆಲ್ಲ ವ್ಯವಸ್ಥೆ ಆಲ್ಮೋಸ್ಟ್ 90% ವ್ಯವಸ್ಥೆ ನಿಲ್ಲಿಸಿದ್ದೀನಿ ಬರೀ ಅಂದಾಜು ಮಾಡ್ತೀನಿ ಅನ್ಕೊಂಡ್ಬಿಟ್ಟಿದ್ದೆ ಮೊನ್ನೆ ಒಂದು ತಾಯಿ ಹಾಸನದಿಂದ ಬರ್ತಾರೆ ಇಬ್ರು ಡಾಕ್ಟ್ರು ಗಂಡ ಹೆಂಡತಿ ಇಬ್ರು ಡಾಕ್ಟ್ರು ಮಗನಿಗೆ ಹುಷಾರು ಮಾಡಿದ್ದಂತೆ ಒಂದು 6 ಮುಂಚೆನ ಬಂದು ನನ್ನ ಬಗ್ಗೆ ಹೇಳ್ತಾರೆ ಹಿಂಗೆ ನೀವು ಮಾಡಲೇಬೇಕು ಸೇವೆನ ಅಂತ ಆಲ್ಮೋಸ್ಟ್ ನಾನು ಸೇವೆ ನಿಲ್ಸೋಣ ಅಂತ ಪ್ರಯತ್ನ ಪಟ್ಟಿದ್ದೆ ನೋಡಿ ಈಗ ಇಂಥವ್ರು ಹೇಳಿದಾಗ
ಈ ನೋಡಿ ಈಗ ಕಾಲ್ ಕುಂಟಾರ ಬಂದಿರೋದು ಯಾಕೆ ಗೊತ್ತಾ ನಿಮ್ಮ ಪ್ರೀತಿಯಿಂದ. ಈಗ ನಾನು ಅದೇ 12 ಗಂಟೆ ಬರ್ತಾ ಇದ್ದೀನಿ, ನೆಕ್ಸ್ಟ್ ಬರದೇ ಬೇಡ ಅಂತ ತೀರ್ಮಾನ ಮಾಡಿದ್ದು ನಾವು. ಈಗ ದೇವಸ್ಥಾನ ಪೂಜೆ 12 ಗಂಟೆ ಮಾಡೋಣ ಅಂತಿದ್ದೀವಿ ನೆಕ್ಸ್ಟಿಂದ. ಹಂಗನ್ಬೇಡಿ ಸ್ವಾಮಿ, ಹಂಗನ್ಬೇಡಿ ಸ್ವಾಮಿ. ಎಷ್ಟೋ ಜನ ನಿಮ್ಮಿಂದ ಬದುಕು ಉಳಿತಾವ್ರೆ ಬುದ್ಧಿ. ಎಷ್ಟೋ ಜನ ಹಂಗನ್ಬೇಡಿ ಸ್ವಾಮಿ. ಇದು ದೊಡ್ಡ ಕ್ಷೇತ್ರ ಆಗುತ್ತೆ ಸ್ವಾಮಿ, ಇದು ದೊಡ್ಡ ಕ್ಷೇತ್ರ ಆಗುತ್ತೆ ಸ್ವಾಮಿ. ನಿಮ್ಮಂತರು ಅವತ್ತೇ ನಮ್ಮ ಮನೆಯವರಿಗೆ ಕೆಲಸದ ಬಿಡಿಸ್ತಾ ಇದ್ರಿ, ಫೋಟೋ ನೋಡಿ ಮುರು ಕಟ್ಟಿದ್ರಿ. ಮುರು ಕಟ್ಟಿದಾಗ ಅವರು ಬೇಡ ಅಂತಿದ್ರು. 2 ವಾರ ಬಿಟ್ಟು ಅವರೇ ಫೋನ್ ಮಾಡಿದ್ರು. ಇನ್ನು ಒತ್ತಡ ಜಾಸ್ತಿ ಆದ್ರೆ ಯಾರು ಬೇಜಾರು ಮಾಡ್ಕೋಬೇಡಿ. ಸ್ವಾಮಿಯವರು ತಿಂಗಳಿಗೆ ಒಂದ್ಸರಿ ಬರ್ತಾರೆ. ಓಯ್ ಸ್ವಾಮಿಯವರು ತಿಂಗಳಿಗೆ ಒಂದ್ಸರಿ ಬರ್ಬೇಕು ಅಂತ ತೀರ್ಮಾನ ಮಾಡ್ಯಾರ. ಇಲ್ಲ ವಾರಕ್ಕೊಂದ್ಸರಿ ಬರೋಣ ಅಂತ. ಇಲ್ಲ ಸ್ವಾಮಿ, ಜನ ಒಂದ್ ವಾರಕ್ಕೆ ಬಂದ್ರೆ ಇಲ್ಲಿ ಹಿಡಿದು ನಿಲ್ಸಕ್ಕಾಗ್ತದೆ ಸ್ವಾಮಿ. ದಿನ ಏನ್ ಮಾಡ್ರಿ ಗೊತ್ತಾ, ಜಾಲರಿ ಹಿಂಗ ನಿಂತ್ಕೊಂತೀನಿ ನಿಂಗೆ ಅಂತೀನಿ ಎಲ್ಲ ಹೋಗ್ಬಿಡಿ. ಅಲ್ಲ ಏನ್ ಗೊತ್ತಣ್ಣ, ಇದು ಬೇಜಾರಾಗಿ ಹೇಳ್ತಿಲ್ಲ, ಮನ ಮುಂದ್ಬಿಟ್ಟಿದೀವಿ ನಾವು. ಯಾಕೆ ಗೊತ್ತಾ, 3 ವಾರ ರಾತ್ರಿ ಬರ್ತಾರೆ, ದೇವರ ತೋರಿಸಿ ಜಗಳ ಆಡ್ತಾರೆ. ರಾತ್ರಿ 8 ಗಂಟೆಗೆ ಜಗಳ ಆಡೋ ಕೆಲವರು ಏನ್ ಮಾಡ್ತಾರೆ, ಜಾತಿ ಬಿಡ್ತಾರೆ. ಕೆಲವರು ಏನ್ ಮಾಡ್ತಾರೆ, ಹೆಣ್ಮಕ್ಳು ಮೇನೋ ಅನ್ನಂಗೆ ಇಲ್ಲ. ಮೊನ್ನೊಂದಿಬ್ರು ಫೋನ್ ಇಟ್ಕೊಂಡು ಏನ್ ಆಡ್ತಾವ್ರಲ್ಲಿ ಬೋರ್ಡ್ ಹಾಕ್ಯಾರೆ. ಒಮ್ಮೆ ಏನೋ ಅಂದ್ರೆ ಗಂಡಿನ ಬಾರ ಕಡೆಗೆ ನಾನು ಪುಸ್ತಕ ಏನೋ ಅಮಾಸಿದ, ಅಯ್ಯೋ ಯಾಕರೆ ಬತ್ತೆ ಸಹಾಯಕ್ಕೆ ಅಂದೆ. ಅಮ್ಮ ಮಗಳು ಇದ್ದು ಬಿಟ್ರಲ್ಲ, ಸಹಾಯಕ್ಕೆ ಅಂತಿರಲ್ಲ, ಫೋನ ಮಾತಾಡಂಗಿಲ್ವಾ ಅಂತ. ನಾನು ತಂಗಿ ಸಂಸಾರ ಮಾಡೋದಂದೆ, ಹಸ್ಬೆಂಡ್ ಎಲ್ಲಮ್ಮ ಅಂದೆ. ಮನೆಗಿದ್ದಾರೆ ಸೀದಾ ಗಂಡ ಮನೆಗೆ ಹೋಗ್ಬಂದು. ತಪ್ಪ ಸರಿಯಾ? ಇದೇ ಬೇಜಾರು ಮಾಡಿ ಈಗಲೇ ನಾನು ನಿಜ ಬೇಜಾರು ಮಾಡ್ಕೊಬೇಡಿ. 12 ಗಂಟೆ ಬರ್ತಾ ಇದೀನಿ. ಹಿಂಗೆ ಆಡಿ ನೀವು ನಿಜವನ್ನ ಪೂಜೆ 12 ಗಂಟೆ ಮಾಡ್ತೀನಿ. ನನಗೆ ಅವಶ್ಯಕತೆ ಇಲ್ಲ. ನಂದೇನು ಸಾಲು ಇಲ್ಲ, ಚೀಟಿ ಇಲ್ಲ. ಆಂಟಿ ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ನಾವೇನು ಕುಡಿಯಲ್ಲ, ತಿನ್ನಲ್ಲ. ನಾ ಅದಕ್ಕೆ ಮೇಲೆ 12 ಗಂಟೆ ಪೂಜೆ ಮಾಡಿ 4 ಗಂಟೆ ಕ್ಲೋಸ್ ಮಾಡ್ಬೇಕು ಅಂತಿದ್ದೀವಿ ನಾವು. ನಿಜಮ್ಮ, ತಮಾಷೆ ಅಲ್ಲ. ಡಿಸ್ಕಸ್ ಮಾಡಿ ಅವಳಿಗೆ ಗೊತ್ತು ಪಾಪಗೆ ಎಲ್ಲ ಬಿಟ್ಟು ಸುಮಾರು ಡಿಸ್ಕಸ್ ಮಾಡ್ತಾ ಇದೀವಿ ನಾವು. 12 ಗಂಟೆ ಪೂಜೆ ಮಾಡಿ 4-5 ಗಂಟೆ ಕ್ಲೋಸ್ ಮಾಡ್ಬಿಡ್ಬೇಕು ಅಂತ ಆರಾಮಾಗಿರೋಣ ಅಂತ. ದೇವಸ್ಥಾನ ನೋಡಿದಾಗ ನೋಡಿ ನಾನು ಅಲ್ಲಿ ಮಾಡಿದ್ದು ಕಾಯಿನ ನೆನ್ಕೊಂಡು ದೇವಸ್ಥಾನ ಅದೇನೆ ಅಲ್ಲಿ ಮಾಡಿದ್ದು ಸುತ್ತಾರೆ. ಅಲ್ಲೆಲ್ಲ ದೈಪರ್ ಎಸೆದು ಒಳಗೆ ಟುಸ್ರು ಬರೆಸ್ತೇವೆ. ಯಾರು ಇನ್ನು ಸಾಪ್ರೇನೆ ಮಾಡಿಲ್ಲ. ಅಮಾವಾಸ್ಯೆ ಸಾಪ್ರು ಕೂತ್ಕೊಂಡು ಫೋನಾಗ ಒಂದು ಗಂಟೆ ಮಾಡ್ತಾವಳೆ. ಮಗು ಅಲ್ಲಿ ಲೆಟ್ರಿಂಗ್ ಹೋಯ್ತು, ಗೊತ್ತೇ ಇಲ್ಲ ಅವಳಿಗೆ. ಮರ್ಯಾಗುತ್ತೆ. ಅದಕ್ಕೆ ಕಿತ್ತಾಗ್ತೇವೆ. ಕುತ್ತು ಮಣ್ಣು ಹಾಲು ಬೇಯಿಸ